ಮಂದರಾದಿ ದಿವಿಜದ್ದ ವೃಂದೈಃ ಯಮಂದಾದರ ಆತ ಆ ನಮ್ರೈಃ ಮುಕುಟ ಇಂದ್ರ ನೀಲಮಣಿಭಿಃ ಸಂದರ್ಶಿ ದಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದಮಶುಭ ಸ್ಕಂದಾಯ ವಂದಾಮಹೇ. ಶ್ರೀಮದ್ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾಥೋರುಹಾಲಿ ಕೃಷ್ಣ ನಿಷ್ಠಾಮಿತ ಕ್ಷ್ಮಾ ಪರಿವ್ರಢ ಪಟಲಿ ಪಾಟನೈಕ ಪ್ರವೀಣ ವೇದವ್ಯಾಸೋಪದೇಶ ಧಿಕ ಸಮಧಿಗತಾನಂತ ವೇದಾಂತ ಭಾವ ಭೂಯಾತ್ ಕೀಶಾವನೀಶಾ ವೃತಿತನುರನಿಲ ಶ್ರೇಯಸೇ ಭೂಯಸೇನಃ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯತ್ ಸ್ವಯಂಭೂ ಯೋಷಾ ಧಮ್ಮಿಲ್ಲ ಭಾರ ಸ್ಲಥ ಕುಸುಮತತಿಃ ತ್ವದ್ಗಿರಸ್ಸಂಗಿರಾಮಃ. ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಸ್ತೃತಾ ಸಾ ಸುಧಾಪಿ ಕ್ಷೋಣಿ ಗಿರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರದಂ ಸಂಪ್ರಪೇದೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿನ ಅವರ ಅಂತಃಕರಣ, ಅವರ ಹೃದಯ ವೈಶಾಲ್ಯತ ತಿಳ್ಕೊಂಡಿದ್ವಲ್ಲ. ಒಂದು ಚಿಂತನ ಮಾಡೋದು, ಇನ್ನೊಂದು ಚಿಂತನ ಧ್ಯಾನ ಶ್ಲೋಕ. ಅದು ನೀವು ತಿರ್ಲು ಗೊತ್ತಿಲ್ಲ ನನಗೆ, ಇದು ಕೇಳಬಹುದು ನೀವೆಲ್ಲರೂ. ತಪ್ತ ಕಾಂಚನ ಸಂಕಾಸಂ ಅಕ್ಷಮಾಲಾ ಕಮಂಡಲಂ ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮ ಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಂ ತುಳಸೀಧಾಮ ಭೂಷಣಂ ಜ್ಞಾನ ಭಕ್ತಿ ತಪಃಪೂರ್ಣಂ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ. ಇದು ರಾಯರನ್ನು ಚಿಂತನೆ ಮಾಡ್ತಕ್ಕಂಥ ಪ್ರಸಂಗ. ಅಥವಾ ಕೆಲವು ಕಡೆಗೆ ಅಷ್ಟೋತ್ತರ ಆಗೋ ಮುಂದೆ ತಪ್ಪದ ಹೇಳ್ತಾರೆ. ಮುಂದೆ ಮಾಡ್ತಿದ್ರಿ, ಅಷ್ಟೋತ್ತರ ಮಾಡ್ತಿರ್ತೀರಿ. ಮುಂದೆ ರಾಯರನ್ನ ಹೆಂಗೆ ಚಿಂತನೆ ಮಾಡೋಕೆ ಹಂಗಾರ? ನಿನ್ನೆ ಹಂಗೆ ಹೇಳಿದ ಹೊತ್ತಿನಾಗ ನಿಮ್ಗೆ ರಾಯರ ಸ್ತೋತ್ರ ಬಗ್ಗೆ 2 ಸಾರಿ ಹೇಳ್ತಿದ್ನಲ್ಲ. ಅಪಣಾಚಾರ ರಾಯ ಸ್ತೋತ್ರ ನಿಮಗೆ ಗೊತ್ತದ, ಎಲ್ಲ ನೋಡಿರಿ ತಿಳ್ಕೊಂಡ್ರಿಲ್ಲ. ನಾನು ಇದು ಹುಟ್ಟಿದ್ದೇ ಒಂದು ಆಶ್ಚರ್ಯ ಮೊದಲು. ಶ್ಲೋಕ, ಈ ಸ್ತೋತ್ರ ಹುಟ್ಟಿದ್ದ ಆಶ್ಚರ್ಯ ಮೊದಲು. ಏನು ಘಟನೆ ಆಗಿತ್ತು? ರಾಯರು ವೃಂದಾವನಸ್ಥರಾಗಿದ್ದರು. ಪಂಚಾಲಿ ಒಳಗೆ ಏನು ಮ್ಯಾಲಿಲ್ಲ, ಕೆಳಗಿಲ್ಲ, ಗ್ವಾಡಿಲ್ಲ, ಏನಿಲ್ಲೇ ಇಲ್ಲ. ಆಗಿನ ಕಾಲ ಹೆಂಗಿತ್ತು? ವೃಂದಾವನಸ್ಥರ ಆದರು. ಅವರ ಅತ್ಯಂತ ಭಕ್ತರು ಯಾರು? ಅಪಣಾಚಾರರು. ಅವ್ರ ಹತ್ರ ಓದ್ದವರು, ಅಲ್ಲೇ ತಿಳ್ಕೊಂಡವರು. ಇವರಿಗೆ ದುಃಖ ಭಾಳ ಆಗ್ತಂತ ತಿಳ್ಕೊಂಡು ಹೇಳಿ ರಾಯರು ಮೊದಲು ಕಳಿಸ್ಬಿಟ್ಟಿದ್ರು. ಬಿಚ್ಚಾರಿ ಹೋಗಿ ನೀನು ಕೆಲಸ ಅಲ್ಲಿ ಮಾಡ್ಕೊಂಡಿದ್ರು, ಹೋಗಿ ಕಳಿಸಿದ್ರು ರಾಯರು. ಅವ್ರು ಕಳ್ಕೊಮತ್ತಿ ಮನುಷ್ಯಗೆಲ್ಲ ಹಾರ್ಟ್ ಫೇಲ್ ಆಗ್ತದೆ, ಬೆಳೆ ಬೇಡ ಹಂಗಂತ ತಿಳ್ಕೊಂಡು ಹೇಳಿ ಅವ್ರು ಮೊದಲು ಕಳಿಸ್ಬಿಟ್ಟಿದ್ರು, ಬಿಚ್ಚಾಲಿ ಕಳಿಸಿದ್ರು. ಅದು ಬಿಚ್ಚಾಲಿ ಗೊತ್ತಾ ಸುದ್ದಿ. ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ. ರಾಯರು ಮುಂಜಾನೆ ಎದ್ದಾರ, ಪ್ರಾತಃ ಕಾಲ ಪೂಜೆ ಎಲ್ಲ ಮುಗಿಸ್ಯಾರ. ರಾಮದೇವ್ರ ಪೂಜೆ ಮಾಡ್ಯಾರ. ಪೂಜೆ ಮಾಡೋದೇ ಭಾಗವತ್ ಹೇಳಿಕತ್ಯಾರಲ್ಲಿ. ಇಷ್ಟೆಲ್ಲ ನೋಡಿಕೊಂಡು ಆಮೇಲೆ ಏನು ಮಾಡ್ಯಾರ ಗೊತ್ತಾ ನೀವು? ಈ ರಾಯರ್ ಇದು ವೈಶಿಷ್ಟ್ಯ. ಇದು ಎಲ್ಲರಿಗೂ ಊಟಕ್ಕೆ ಹಾಕ್ಸ್ಯಾರ. ಪೂರ್ಣಾನ ಕೂತ್ಕೊಂಡ್ಬಿಟ್ರೆ ಊಟಕ್ಕೆ ಯಾಕೆ ಹಾಕಾರ? ಮುಂದಲ್ಲಿ ಮತ್ತು ಹೊಳಗೆ ಕೂತ್ಕೊಂಡ್ಬಿಟ್ರಿ ಅವರು. ಊಟ ಆಗ್ಬೇಕಲ್ಲ ಎಲ್ಲಾರ್ದು, ಎಲ್ಲ ಮುತ್ತೈದರಿಗೆ, ಬ್ರಾಹ್ಮಣರಿಗೆ. ರಾಯರು ವೈಶಿಷ್ಟ್ಯ. ನಾ ಆಗಲ್ಲ ಅಂತಿರ್ತೇನೆ ಇದನ್ನು. ರಾಯರು ಭಾಳ ಪ್ಲ್ಯಾಂಡ್, ಮುಂದಿಂದೆಲ್ಲ ಯೋಚನೆ ಮಾಡಿಬಿಟ್ಟಿರ್ತಾರೆ ಮಂತ್ರಾಲಯ ಪ್ರಭುಗಳು. ಅದು ವೃಂದಾವನಾಸ್ತ್ರಾದ್ದು ಒಂದು ವೈಶಿಷ್ಟ್ಯನ. ಮತ್ತೆ ಯಾಕೆ ಗೊತ್ತಾ ನಿಮಗ? ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ. ಅಪ್ಪಿತಪ್ಪಿ ರಾಯರು ಈ ಆಷಾಢ ಮಾಸ ವೃಂದಾವನಾಸ್ತ್ರ ಯಾರೋ ಆರನೇ ಊಟಕ್ಕೆ ಹೋಗತ್ತಿದ್ದಿಲ್ಲ. ಯಾಕೆ? ಕಟ್ಟು ಹಿಟ್ಟು ಸಂಡಿಗೆ ಪುಡಿ ಯಾರು ತಿರ್ಬೇಕು? ದಿನ ಒಂದು ಆಗಲ್ಲ, ಹೋಗಲ್ಲ. ಅವರ 3 ದಿನ 4 ದಿನ ಆರಾಧನೆಗೆ ತಿಂದು ಯಾರು ಹಾಕ್ತಾರ? ರಾಯರಿಗೆ ಗೊತ್ತಿತ್ತು, ನನ್ನ ಭಕ್ತರು ಹೊಟ್ಟೆ ತುಂಬ ಉಂಡ್ಲಿ, ಎಲ್ಲ ಅಗದಿ ಬಿಸಿ ಬಿಸಿ ಮಿರ್ಚಿ, ಬುರ್ಬುರಿ, ಗಡಬು ಎಲ್ಲ ತಿನ್ವಲ್ರಾಕ, ಎಲ್ಲ ಕಾಯಿಪಲ್ಯ ಪದಾರ್ಥ ತಿನ್ವಲ್ರಾಕ. ಅವ್ರ ಆಶಾ ಹೆಂಗದು ವಿಚಾರ ಮಾಡಿ. ಅಪ್ಪಿತಪ್ಪಿ ಟೀಕಾರಾಯರ ಹಂಗೆ ಅವರು ಆಷಾಢದಾಗ ಗಸವೃಂದಾವನಸ್ಥರ ಆಗಿದ್ರೆ ಏನು ಆನಂದ ಮಾಡ್ಬೇಕು? ಹಣ್ಣಿಲ್ಲ, ಹಂಪಲಿಲ್ಲ, ಕಾಯಿಪಲ್ಯ ಇಲ್ಲ, ಏನಿಲ್ಲ ಇಲ್ಲ. ಹೌದಲ್ಲ? ಮತ್ತೆ ಅದಕ್ಕೆ ಪ್ಲಾನ್ ಮಾಡಿ ಏನು ಮಾಡಿದ್ರು? ಶ್ರಾವಣದಾಗ ಯಾವ ವ್ರತ ಇರ್ತದೆ ಹೇಳ್ರಿ ನೋಡಂತ ಅವಾಗ. ಹಾ, ಏನ ಮೊಸರಿನ ವ್ರತ ಅಂದ್ರೆ ಆ ಮೊಸರಿನಾಗ 1 ಚಮಚೆ ನೀರು ಹಾಕಿಬಿಟ್ಟು ಸಾಕು, ಮಜ್ಜಿಗೆ ಆದಂಗ. ಅದ ಅದೇ ಅರ್ಥ. ಮೊಸರು ತಿಂದಿರ್ಬೇಕಾರೆ 1 ನೀರು ಹಾಕ್ಬಿಟ್ಟು ಹೋಗ್ತಲ್ಲ. ಇಷ್ಟು ರಾಯರ ಪ್ಲಾಂಟ್. ನಮ್ಮ ಭಕ್ತರು ಹೊಟ್ಟೆ ತುಂಬ ಉಣ್ಲಿ ತಿಳ್ಕೊಂಡು ಅಂತ ಕಾಣ. ಇವತ್ತು ಯಾವ ಊರಿಗೆ ಹೋದರೂ
ಈ ಸ್ವಲ್ಪ ಮಡಿಲೆ ಪಡಿಲೆ ಉಣ್ಣವ್ರು ಅಲ್ಲೇ ಇಲ್ಲಿ ಹೋದ್ರು ರಾಯರ ಮಠನ ಊಟ ಅನ್ನ ಕಾಣಬೇಕು, ರಾಯರ ಹತ್ತ ತಿಳ್ಕೊಡ್ರಿ. ಶ್ರಾದ್ದ ಪಕ್ಷ ಆಗ್ಬೇಕು ಅಲ್ಲೇ, ಅದಕ್ಕೆ ರಾಯರಿಗೆ ಗೊತ್ತ ಮುಂದೆ ಮನ್ಯಾಗ ಆಡೋದಿಲ್ಲ, ಹೊಳೆ ಬಾರ್ದಾಗ ಆಗೋದಿಲ್ಲ. ನಾ ಹೋಗೋದು ಎಲ್ಲರ ಕಡೆ ಮಾಡ್ತೇವೆ ಖರ್ಚು. ಕರಿಷ್ಯೆ ಕಾರಯಿಷ್ಯೆ ನಾ ಮಾಡ್ತೀನಿ ಮಾಡಿಸ್ರಿ. ಎಷ್ಟು ಅನುಭವ ನೋಡ್ರಿ ಮಹಾನವರು. ಇಲ್ಲ ಅಂದ್ರೆ ಭಾಳ ಶ್ರಾದ್ದ ಬಿಟ್ಟೇ ಬಿಡ್ತಿದ್ರು. ಮತ್ತೆ ಒಬ್ಬ ಬ್ರಾಹ್ಮಣ ಕರೆದು ನಾನು ಕಾಮತ್ನೇ ಊಟ ಮಾಡಪ್ಪ, ಅಲ್ಲಿ ರೊಕ್ಕ ತಗೋ, ಅಲ್ಲಿ ದಕ್ಷಿಣ ತಗೋ, ನೀವು ಹೋಗತ್ ಮುಂದೆ ಹಂಗೆ ಬರ್ದು ದಿವಸ. ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡ್ತಾವ ಅಂತ ಹೇಳಿ ಬರ್ದವ್ರು. ಮತ್ತೆ ಅದನ್ನ ನೌಕರಿಗೆ ಇರ್ತಾವ, ಯಾವ್ದು ನೌಕರಿಗೆ ಇರ್ತಾವ, ಎಲ್ಲೋ ಇರ್ತಾವೋ, ಶ್ರಾದ್ದ ಬರ್ತದ, ಫೋನ್ ಮಾಡ್ತಾರ ಬ್ರಾಹ್ಮಣಗೆ, ಅಲ್ಲಿ ಕಾಮತ್ನಾಗ ಟಿಕೆಟ್ ತರಿಸುತ್ತ ದಕ್ಷಿಣ ಕೊಟ್ಟೇನೆ, ಪೇಮೆಂಟು ಇದ್ರ ಮೇಲೆ ಮಾಡ್ತಾರಲ್ಲ, ಆನ್ಲೈನ್ ಮೇಲೆ ಪೇಮೆಂಟ್ ಮಾಡೇನಿ, ದಕ್ಷಿಣ ತಗೋ, ಏನು ಮಾಡ ಅಲ್ಲಿ ಊಟ ಮಾಡ್ತೀವಿ, ಇಷ್ಟು ಬರ್ತದೆ ಮುಂದೆ. ಯಾರಿಗೆ ಗೊತ್ತಿತ್ತಲ್ಲ ಹೇಗೈತೆ ಅದು ಬಹಳ ಪ್ಲಾಂಟ್. ಇದು ಬಂದು ಇನ್ನೊಂದು ನಾ ಹಗಲೆಲ್ಲ ಅನಿಸ್ತೀವಿ ಮಾತು, ಸಿಂಧ ಹುಣ್ಣಿಮೆ ಆಗಿರ್ತದೆ ಅಲ್ಲಿ, ಅವತ್ತೇನಿರ್ತದೆ ಜನಿವಾರ ಹಾಕೊಳ್ಳೋದಿರ್ತದೆ ಅವತ್ತು, ಹೌದಲ್ಲ ರಾಯರಂತಾರ. ನಾನು ಅಕಸ್ಮಾತ್ ವೃಂದಾವನ ಸರಿ ಕೂತ್ಕೊಂಡ್ಬಿಟ್ರೆ ನಮ್ಮ ಬ್ರಾಹ್ಮಣ ಹುಡ್ರೆಲ್ಲ ಬರ್ತಾವೆ ಅಂತ ಆರಾಧನೆ. ಎಲ್ಲೆಲ್ಲ ಬರ್ತಾರೆ ಮಂದಿ, ಭಾಳ ಹುಚ್ಚು ಎಲ್ಲರಿಗೂ. ನಾ ಕೆಲವು ಊರ ನೋಡಿ ನಾನು ಅವು ಎಲ್ಲೆಲ್ಲಿ ನೌಕರಿ ಮಾಡ್ತಾವ ಅವತ್ತಿನ ತಮ್ಮ ಊರಿಗೆ ಬರ್ತಾರ. ಉದಾಹರಣೆ ಉದಾಹರಣೆ ಕೊಡ್ತೀನಿ. ನಾನು ಉಪನ್ಯಾಸಕ್ಕೆ ಹೋಗಿದ್ದೆ. ಯಾವ ಬಾಂಬೆದವ, ಯಾವ ಡೆಲ್ಲಿ ಅವ, ಯಾವ ಮುಂಬೈದವ, ಯಾಕೆ ಆರಾಧನೆ ಮೂರ ನಾವು ಇಲ್ಲೇ ಬರೋರಿ ಅಂದರು. ನೀವು ಬೇಕಾತಾಗಲಿ ಅದು ಅಂತ ತಿಳ್ಕೊಂಡು ಅಲ್ಲಿ ಯಾರು ಅನುಗ್ರಹ ಮಾಡೋರಿಗೆ ಬರ್ತಾರ. ಇವ್ರು ಬಂದು ನಿಂತವ್ರ ಗುರುಸಾರ ಗೋವಿಂದ ಅಂತ ಓದಿರ್ತಾರ ನಮ್ಮನ್ನ, ಗೊತ್ತರ ಯಾರಿಗೆ ಗೊತ್ತದ. ಇವ್ರು ನಮ್ಮವ್ರನ್ನ ಪತ್ತೆ ಹಿಡಿಬೇಕಲ್ಲ ಮೊದಲು. ನಾನು ಇವ್ರಿಗೆ ಏನು ಬೇಕು, ಕನಿಷ್ಠ ಜನಿವಾರ ಬೇಕು ಇವಕ್ಕೆ. ಜನಿವಾರ ಎಲ್ಲಿ ಹೋಗಿರ್ತದೋ, ಬನ್ನಿನ ಸಂಗತಿ ಅಂಗಡಿಗೆ ಹೋಗಿರ್ತದೆ ಗೊತ್ತೇ ಇಲ್ಲ ಅದಕ್ಕೆ. ಅದಕ್ಕೆ ಹಿಂದೆ ಹುಣ್ಣಿಮೆ ಜನಿವಾರ ಹಾಕೊಂಡ್ಬಿಟ್ಟಿರ್ತಾರೆ ನೋಡ್ರಿ, ಇನ್ನು ಫ್ರೆಶ್ ಇರ್ತದೆ, ಎಲ್ಲಿ ಹೋಗಿರೋದಿಲ್ಲ ಅದಕ್ಕತ್ತಿಲ್ಲ. ನಮ್ಮ ಹುಡ್ರು ಬಂದಾವಿಲ್ಲಿ. ಎಷ್ಟು ಮಹಾನುಭಾವ ಪ್ಲ್ಯಾನ್ ಅಂದ್ರೆ, ಹಿಂಗೆ ಹೇಳ್ಬೇಕು ಬಿಡೋಕೋ ಗೊತ್ತಿಲ್ಲ ಅಂತೂ ಅವ್ರ ಪ್ಲ್ಯಾನ್ ಹೇಳ್ತೇನೆ ನಿಮ್ಮನ್ನ. ಎಷ್ಟು ಮಹಾನುಭಾವ ಪ್ಲ್ಯಾನ್, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾಕೆ ಹೇಳ್ಬೇಕಾದ ಮಾತು ಅಂತ ಕೇಳಿದ್ರೆ, ರಾಯರನ್ನ ಹಿಂಗೆ ಸ್ತೋತ್ರ ಮಾಡೋಕೆ ಹಿಂಗೆ ಅನ್ನಿಸ್ತಾರ. ತಪ್ತ ಕಾಂಚನ ಸಂಕಾಸಂ ಅಕ್ಷಮಾಲ ಕಮಂಡಲಂ ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮ ಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿಂ ತುಳಸೀಧಾಮ ಭೂಷಣಂ ಜ್ಞಾನ ಭಕ್ತಿ ತಪಃ ಪೂರ್ಣಂ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ. ಅದಕ್ಕೆ ಹೇಳಿದ್ದೀವಿ, ಅಪಣಾಚಾರ್ಯ ಮಂತ್ರ ಮಾಡೋ ಮುಂದೆ, ಸ್ತೋತ್ರ ಮಾಡೋ ಮುಂದೆ ಬಿಚ್ಚಲಾಗಿದ್ದಾರೆ ಗೊತ್ತಾಯ್ತು ರೀ, ರಾಯರು ನಾವು ಅನ್ನಿಸ್ತಾರ ಗೊತ್ತಾಯ್ತು. ಅದನ್ನೇ ಹೇಳಿ ಹೊಂಟಿದ್ದೀವಿ. ರಾಯರೆಲ್ಲರಿಗೂ ಊಟಕ್ಕೆ ಹಾಕಿಸಿ ಎಲ್ಲ ಮುಗಿಸಿ ತಾವ್ರು ನಾವು ಅನ್ನಿಸ್ತಾರ. ಉಪವಾಸ ಕೊಡೋದು ಬೇಡ ನಮ್ಮ ಹುಡುಗರು ತಗೊಂಡು ಹೇಳಿ ಅದು ಸುದ್ದಿ ಗೊತ್ತಾಯ್ತು ನೋಡ್ರಿ. ಅವ್ರಿಗೆ ಭಯಂಕರ ಸಂಕಟ ಆತವ್ರಿಗೆ. ಇಂಥ ಗುರುಗಳು ಕಳ್ಕೊಂಡು ನಾ ಹೆಂಗಿರ್ಬೇಕು ಅಂದ್ರು. ತುಂಗಭದ್ರ ಹರಿತಿತ್ತು ಭಯಂಕರ. ಮಂತ್ರಾಲಯಕ್ಕೆ ಬಿಚ್ಚಲ ಮಂತ್ರಾಲಯಕ್ಕೆ ಹೋಗ್ಬೇಕಲ್ಲ, ಆ ನದಿಯಾಗ ಹಾರಿಕೊಂಡ್ಬಿಟ್ರು. ಅಂಥ ಅಪರಂಪಾರ ನದಿ ಅದು. ಏನ್ ತಾನ ಹೆಂಗೆ ಹೋಗ್ಬೇಕು, ಎಷ್ಟು ಮೊಸಳೆವ, ಏನ್ ತಾನ ಇರ್ಲಿಕ್ಕೆ ಸಾಧ್ಯತೆ, ಎಷ್ಟು ಸೆಳವಿರ್ತದೆ. ಅಷ್ಟು ಒಂದು 10 ಕಿಲೋಮೀಟರ್ ಇರ್ತಿಲ್ಲ ಅದು ಮಾಸೋಲಿಕ್ಕೆ. ಇದನ್ನ ಬಿದ್ದರು, ಈ ಶೋತ ಅಲ್ಲಿ ಹೋದ್ರು, ರಾಯರ ಮುಂದೆ ನಿಂತ್ಕೊಂಡ್ರು. ಅವ್ರು ನೋಡಿ ಅವ್ರ ಸಲ ಕೂತ್ಕೊಂಡು ತುಂಬ ಮಂದಿ ಬಂದವರಿಗೆ ಮುಂದೆ ಶಬ್ದ ಹೊಂಡಲಿಲ್ಲ ಅವರಿಗೆ. ಆ ಶ್ಲೋಕ 3 ಶ್ಲೋಕ ನಿಂತ್ಕೊಂಡ್ಬಿಡ್ತದೆ. ಒಳಗಿಂದ ರಾಯರು ಸಾಕ್ಷಿ ಹಯ ಶೋತ್ರೇ, ಇದು ಒಂದೇ ಮಂತ್ರಕ್ಕೆ ಭಗವಂತ ಸಹಿ ಹಾಕ್ಯಾನ ಇದಕ್ಕೆ. ಅದಕ್ಕೆ ಆ ಸ್ತೋತ್ರಕ್ಕೆ ಅಷ್ಟು ಬೆಲೆ. ಇಂಥ ಸ್ತೋತ್ರ ನೀವು ಸಿಗುವುದಿಲ್ಲ. ನಮ್ಮ ಒಳಗಿರ್ತಕ್ಕಂಥ ಕುತ್ಕೊಂಡಿದ್ದ ಪರಮಾತ್ಮ, ನೀ ಏನು ಹೇಳ್ಕೊತ ಬಂದಿಲ್ಲ ಇಷ್ಟೊತ್ತನಕ, ನಾ ಸಾಕ್ಷಿ ಇದ್ದೇನೋ ಇದಕ್ಕೆ. ಏನೇನು ಫಲಶ್ರುತಿ ಅವ ಇದ್ರಾಗ, ಮಕ್ಕಳು ಕೊಡೋದಾಗಲಿ, ಸಂಪತ್ತು ಕೊಡೋದಾಗಲಿ, ದುಡ್ಡು ಕೊಡೋದಕ್ಕೆ ನಾ ಸಾಕ್ಷಿ ಅಂತ ತಿಳ್ಕೊಂಡು ಒಳಗಿಂದನೇ ಸಾಕ್ಷಾತ್ ಭಗವಂತನ ಕೂತ್ಕೊಂಡು ರಾಯರು ಏನು ಚಿಂತೆ ಮಾಡಿದ್ರು ಒಳಗೆ ಕೂತ್ಕೊಂಡು ಗೊತ್ತಿಲ್ಲ. ಧ್ವನಿ ಹೊರಗೆ ಬಂತು. ನೋಡ್ತಾರ, ಆಶ್ಚರ್ಯ ಆತ ಅವ್ರಿಗೆ. 4ನೇ ಸಾಲ ಯಾರು ಮುಗಿಸಿದ್ದದು? ಒಳಗಿರ್ತಕ್ಕಂಥ ಭಗವಂತ ಮುಗಿರ್ತಕ್ಕಂಥ ಸಾಕ್ಷಿ ಹಯ ಶ್ರೋತ್ರಿ. ಈ ಹಯ ಶಬ್ದ ಯಾಕೆ ಬಂತು? ರಾಮಕೃಷ್ಣ ಯಾಕೆ ಬರಲ್ಲ? ಬಹುಶಃ ಆವಾಗ ರಾಯರು ಹೈಗುರು ಪರಮಾತ್ಮ ಸ್ತೋತ್ರ ಮಾಡ್ತಿರ್ಬೇಕು, ಅದಕ್ಕೆ ಆ ಮೂರ್ತಿ ಪ್ರತ್ಯಕ್ಷ ಆಗಿತ್ತು ಅಂತ ತಿಳ್ಕೊಂಡ್ರಿ. ಇಷ್ಟಂದ್ರು. ನೀವು ಸಂಶಯ ಮಾಡ್ಬೋದು, ಇನ್ನು ನೀವು ನೋಡ್ಲಿಕ್ಕೆ ಹೋಗಿದ್ರು ಅಂತ ತಿಳ್ಕೊಂಡು ಹೇಳಿ ನಮ್ಮನ್ನು ಈಸ್ಲಿಕ್ಕೆ ಹೋಗಿದ್ರು, ಬಿದ್ದಿದ್ದು ನಾವೇ ನೋಡ್ಯವನೇ ಅಂದ ನಾವು. ಈ ಸ್ತೋತ್ರದೊಳಗನ ಅದಕ್ಕೆ ಸಾಕ್ಷಿ ಸಿಗ್ತದೆ, ವಿಟ್ನೆಸ್ ಸಿಗ್ತಾವ. ಯಾಕೆ ಹೇಳ್ತಾರೆ ಕೇಳಿ, ಹಂಗ ನಿಮಗೆ ನಾವು ಅರ್ಥ ಮಾಡ್ಕೊಂಡು ಹೇಳ್ತಾರೆ. ನಮಗೆ ರಾಯ ಸ್ತೋತ್ರದೊಳಗೆ ಒಂದು 10-15 ಕಡೆಗೆ ನೀರಿನ ಇಮೇಜ್ ಬರ್ತದೆ, ನೀರಿನ ಕಲ್ಪನಾ, ನೀರಿನ ಉದಾಹರಣೆ ಬರ್ತದೆ, ನೀರಿನ ಶಬ್ದ ಬರ್ತದೆ. ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ, ಹೌದಾ? ಮುಂದೆ ಹಂಗೆ ಗಂಗಾ ಸ್ತುತಿ ಬರ್ತದೆ. ಇದ್ರ ಬರ್ಕೋತ ಹೋಗ್ತದೆ. ಇದ್ರ ಮೇಲಿಂದ ಆ ಮನುಷ್ಯ ಎಲ್ಲಿದ್ದಾನ? ಅವಾಗವ ನೀರಿನಾಗ ಇದ್ದಾನ. ಕಲ್ಪನಾ ಇಲ್ಲವ್ರಿಗೆ ಅನ್ಕೋತ ಹೊಂಟ್ಬಿಟ್ರು. ಒಮ್ಮೆಗೆ ಹೊಂಟದ್ದದು ಸ್ತೋತ್ರ. ಸಾಕ್ಷಾತ್ ಭಗವಂತ ಸ್ತೋತ್ರ ನುಡಿಸ್ತೇವೆ ಅವ್ರ ಕಡೆಯಿಂದ. ನನ್ನ ಯಾಕೆ ಕಲ್ಪನಾ ಬಂತ ನಿಮಗೆ? ಎಲ್ಲೆಲ್ಲಿ ಮಂದಿ ಅಷ್ಟೋತ್ರ ಮಾಡ್ಬೇಕು, ಏನ್ ತಾನ ಎಷ್ಟು ಮಂದಿಗೆ ಉದ್ಧಾರ ಆಗ್ಬೇಕು ಅಷ್ಟೋತ್ರ ಅಂದದನ್ನ. ಮೊನ್ನೆ ನಿಮ್ಮ ಹುಲಿ ಹತ್ತಿ ಗುರು ಹೇಳ್ತಿದ್ರ ಮುಂದೆ
3,000 ಮಂದಿ ಅಷ್ಟೋತ್ತರಕ್ಕಂತ ಮಂತ್ರಾಲಯ. ನಾನು ಹಂಗೆ ಪೂಜೆ ಮಾಡಲಿ ಮಠಕ್ಕೆ ನೋಡ್ಲಿಕ್ಕೆ ಹೋಯ್ತಿದ್ವಿ, ಭವಾನಿ ಮಠಕ್ಕೆ ಹಂಗ ಪೂಜೆ ಗೀಜೆ ಮುಗಿಸ್ಕೊಂಡ್ಲಿಕ್ಕೆ ಹೋಯ್ತಿ. ಏನು 200 ಮಂದಿ ಕೂತಾರೆ ಅಷ್ಟೋತ್ತರ ಅನ್ಲಿಕ್ಕೆ. ಅವು ಹುಚ್ಚಿ ನೋಡ್ರಿ ಹೆಂಗ ವೈಶಿಷ್ಟ್ಯ ಹೆಂಗಾರ ಮಾಡಿ ರಾಯ ಸ್ತೋತ್ರ ಮಾಡ್ಕೊಂಡು ಅಂತ ಸ್ತೋತ್ರ ಕೊಟ್ರಲ್ಲ ನಮಗೆ ಯೋಗ್ಯತಾ ಅಲ್ಲ ಮಹಾನುಭಾವರು. ಮುಂದೆ ಆ ಸ್ತೋತ್ರ ಹೆಣ್ಮಕ್ಳಿಗಲ್ಲಿ ಪರ್ಮಿಷನ್ ಇಲ್ಲ ಅಂತ ಒಂದು ಪ್ರಸಂಗ ಶುರುವಾಗ್ತದ. ಇದ್ರಾಗ ಒಂದು ಪಾಠ ಅಂತ ಒಂದು ಡಿಫರೆನ್ಸ್ ಒಪಿನ ಭಾಳ ಅದ ಇದ್ರಾಗ. ಅನ್ಬೇಕೋ ಬ್ಯಾಡು ಅಂತ ತಿಳ್ಕೊಂಡು ಹಂಗೆ ಹೇಳ್ತೀನಿ. ಮಂದಿ ಒಳಗೆ ಹೇಳಿ ಹೋಗ್ಬೇಡ್ರಿ. ಮತ್ತೆ ಪಿಜಾರು ಸೋಳು ಅನ್ರಿದ್ದೇ ಬಿಟ್ರು ಅಂತೆಲ್ಲ ಓಂ ಲಕ್ಷ ಬಿಡ್ರಿ ಅನ್ಕೋತು ರಾಯರ ಅಂದ್ಬಿಟ್ರು ಅವರು. ಅವ್ರು ಹೇಳ್ತೀನಿ ಅನ್ಕಂದು ಇದನ್ನ ಹಿಡ್ಕೊಂಡು ಹಂಗೆ ಹೆಣ್ಮಕ್ಳಿಗೆ ಬರುವುದಿಲ್ಲ ಅಂತ ತಿಳ್ಕೊಂಡು ಹೇಳಿ ಮನೋಹರ ವಿಠಲರೊಂದು ದಾಸರು ಏನ್ ರಾಯ ಸ್ತೋತ್ರದಲ್ಲ ಅದನ್ನಿಷ್ಟು ಕಾರಣ ಮಾಡಿಬಿಟ್ಟಾರ. ಅದು ಹಾಡೋ ಹಂಗೆ ನಾ ಈ ವರ್ಷ ಪ್ರಿಂಟ್ ಮಾಡಿಸೋವಿದ್ದೆ, ಅದನ್ನು ನನಗೆ ಸಾಧ್ಯ ಆಗಿಲ್ಲ. ಮುಂದಿನ ವರ್ಷ ಆರಾಧನೆ ಒಳಗೆ ಅಕಸ್ಮಾತ್ ನಾನು ಪ್ರಿಂಟ್ ಮಾಡಿಸ್ಕೊಡ್ತೀನಿ ನಿಮಗೆಲ್ಲ. ಮನೋಹರ ವಿಠಲದು ಹೆಂಗೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರದ ಅದರಂತ ಕಾರಣ ಮಾಡಿಬಿಟ್ಟಾರ. ಯಾರಿಗೆ ಅನುಕೂಲ ತಿಳ್ಕೊಂಡು ಹೆಣ್ಮಕ್ಳು ಮಾಡಿ ಅವರು ಅಷ್ಟೋತ್ರ ಮಾಡೋರು ಬೇಕು ಮುಂದೆ ಕೂತು ಅನುಕೂಲ ಯಾಕೆ ಅಂತ ತಿಳ್ಕೊಂಡು ಹೇಳಿ ರಾಯ ಸ್ತೋತ್ರ ಎಷ್ಟದ ಅಷ್ಟೇ ನುಡಿಗಳು, ಅಷ್ಟೇ ಶಬ್ದ, ಅಷ್ಟೇ ತೂಕ, ಅಷ್ಟೇ ಬೆಲೆ, ಅಷ್ಟೇ ಭಕ್ತಿ ಅದ. ಅದು ಅರ್ಥಾತ್ ಇಂಥ ಮಹಾನುಭಾವರು ಈ ಶೋಧ ಬಂದ ಬಿದ್ದರು ಆತಲ್ಲ. ಅದಕ್ಕೆ ಅಂತಾರೆ ಇದನ್ನ ತಪ್ತ ಕಾಂಚನ ಸಂಕಾಸಂ. ರಾಯರು ಹೆಂಗಿದ್ದಾರ? ತಪ್ತ ಅಂದ್ರೆ ಕಾದದ್ದು, ಕಾಂಚನ ಬಂಗಾರ. ತಪ್ತ ಕಾಂಚನ ಸಂಕಾಶಂ ಅಂತ ಪ್ರಕಾಶಿತ್ ಅಂತ ರಾಯರ ಹತ್ರ. ಅಷ್ಟು ಪ್ರಭಾವ, ಅಷ್ಟು ಬೆಳಕು ಅಂತ ಅರ್ಥ. ತಪ್ತ ಕಾಂಚ ಸಂಕಾಸಂ ಅಕ್ಷಮಾಲಾ ಕಮಂಡಲಂ. ಬಲಗೈಯೊಳಗ ಅಕ್ಷಮಾಲ ಅನಿಸ್ಲಿಕ್ಕೆ, ಹೌದಾ? ಎಡಗೈಯೊಳಗ ಕಮಂಡಲ. ಅವ್ರು ಕಲ್ಪನಾ ಚಿಂತ ಮಾಡ್ತಾ ಇರ್ತಾರೆ. ಅಕ್ಷಮಾಲಾ ಕಮಂಡಲಂ ದೋರ್ಭ್ಯಾಂ ದಧಾನಂ. ಕೊರಳಗ ತುಳಸಿ ಮಾಲೆ. ಕಾಷಾಯ ವಸನಂ. ಪ್ಯಾಂಟ್ ವಸನಮಲ್ಲ, ಮತ್ತೆ ಧೋತ್ರ ವಸನಮಲ್ಲ, ರೇಷ್ಮೆ ವಸನಮಲ್ಲ, ಕಾಷಾಯ ವಸನಂ. ಕೆಂಪು ವಸ್ತ್ರ ಉಟ್ಟಿರ್ತಕ್ಕಂಥ ಮಾವರು ಹಿಂಗೆ ಚಿಂತ ಮಾಡ್ರಿ ಅಂತ ರಾಯರ ಆಗೋ ತನಕ. ದೋರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮ ಮಾನಸಂ. ಮನಸ್ಸಿನ ತುಂಬ ರಾಮ ಅವರಿಗೆ. ಅಖಂಡ ಪೂಜೆ ಮಾಡಿ 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 ಅಷ್ಟು ಯಾವಾಗಿದ್ದು ರಾಮದೇವರು ಅನ್ಸಂದು. ಅದಕ್ಕೆ ನಿನ್ನ ಹೇಳಿದ್ದೆ ಮಾತ ನಿಮಗೆ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಂತ ಹೇಳ್ದಂಗೆ ಮನಸ್ಸಿನ ತುಂಬ ರಾಮ 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 ಅಂತ ವಿಶಿಷ್ಟ. ಇಂಥ ರಾಯರನ್ನು ಚಿಂತ ಮಾಡಿದ್ದು ಹೇಳ್ತಾರೆ ನಮಗೆ. ತಪ್ತ ಕಾಂಚನ ಸಂಕಾಸಂ ಅಕ್ಷಮಾಲಾ ಕಮಂಡಲಂ ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮ ಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿಂ. ಅವ್ರ ನಂತರ ಪೀಠಕ್ಕೆ ಬಂದರು ಯೋಗೀಂದ್ರ ಸ್ವಾಮಿ. ಅವರಿಂದ ನಮಸ್ಕಾರ ಮಾಡಿಸಿಕೊಳ್ಪಡ್ತಕ್ಕಂಥ ಮಹಾನುಭಾವ. ತುಳಸೀಧಾಮ ಭೂಷಣಂ ಹೆಂಗದ ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿಂ. ಹೆಂಗೆ ಪ್ರಹತ ಮಾಡೋಕು ಎದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ತಪ್ತ ಕಾಂಚನ ಸಂಕಾಸಂ ಅಕ್ಷಮಾಲಾ ಕಮಂಡಲಂ ದೌರ್ಭ್ಯಾಂ ದಧಾನಂ ಕಾಷಾಯವಸನಂ ರಾಮ ಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿಂ ತುಳಸೀಧಾಮ ಭೂಷಣಂ ಜ್ಞಾನ ಭಕ್ತಿ ತಪ ಪೂರ್ಣಂ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ. ಜ್ಞಾನ ಭಕ್ತಿ ಎಲ್ಲ ಬರ್ಬೇಕಾದ್ರೆ ಈ ಚಿಂತನೆ ಮಾಡ್ಕೊಂಡು ಅಷ್ಟೋತ್ತರ ಮಾಡ್ರಿ. ಅಪಣಾಚಾರು ಇಲ್ಲೇನು ನ್ಯಾಯ ಬಿದ್ದರು ಬಿಚ್ಚಾಲಿ ಒಳಗೆ. ಈ ಶಿವತ್ತು ಹೋದ್ರು ಅನ್ಕೋ ಸ್ತೋತ್ರ ಅನ್ಕೋತ ಹೋಗಿರಿ, ಸ್ತೋತ್ರ ಅನ್ಕೋತ ಹೋದ್ರು. ಮಂಚಾಲಿ ತನಕ ಹೋದ್ರು ಅನ್ಕೋತ ನನ್ನ ಮತ್ತೆ ಅಲ್ಲಿ ಪ್ರಶ್ನೆ ಮಾಡಬಾರ್ದು. ಅಲ್ಲಿ ಶ್ಲೋಕ್ ಸಣ್ಣ ಅದ, ಅವ್ರು ಹೆಂಗೆ ಈಸಿದ್ರು. ಪುನಃ ಅಂದಾರ ಅವರು. ಹೌದಾ? ಪಾರಾಯಣ ಮಾಡಿದ್ರ, ಅಷ್ಟೋತ್ತರ ಮಾಡಿದ್ರು. ಅವರು ಕೂಡ ಅಲ್ಲಿ ನಿಂತ್ಕೊಂಡ್ರು. ಅವ್ರು ಅಷ್ಟೊತ್ತನಕ ಬೇರೆ ತಳಿ ಇಲ್ಲೇ ಇಲ್ಲ ಅವರಿಗೆ. ಅಷ್ಟೋತ್ತರ ಮಾಡೋ ಹೊತ್ತಿನ ಹಿಂಗಿರ್ಬೇಕು ಅಂತ ಕಲಿಸಿದ್ರು ನಮಗೆ. ನಿಧಾನ ಅವ್ರು ಅಷ್ಟೋತ್ತರ ಸ್ತೋತ್ರ ಅಂದು ಕೊನೆಗೆ ಹೋದ್ರಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರು. ಅವ್ರಿಗೆ ರಾಯರ ದೃಷ್ಟದು ಸ್ವಾಮಿಗಳ ಅನುಗ್ರಹ ಸಾಕ್ಷಿ ಕಾಳಿ ಮಾಡಪ್ಪ, ನಾವಿದ್ದೇವಿಲ್ಲಿ, ನಾವು ಹೋಗೋ ವೇಳೆ ಬಂತು ಹೋಗಿವಿ, ನೀ ಶಿವ ಮಾಡ್ಕೊರು ಅಂತಿಕೊಂಡು ಅಂತಕ್ಕಂಥ ಅನುಗ್ರಹ ರಾಯರಿಂದ ಆತ ಅವ್ರಿಗೆ. ಅಂದ್ರೆ ಸ್ತೋತ್ರ ಮುಗಿಯೋ ತನಕ ತಲೆಯಾಗೇನು ಬೇರೆ ಇಲ್ಲೇ ಇಲ್ಲ. ಯಾರಿಗೆ? ಅಪನಾಚಾರಿಗೆ. ಅಷ್ಟೋತ್ತರ ಮಾಡ್ತಿರ್ತೀವಿ ನಾವು, ಹೌದಾ? ಅಷ್ಟೋತ್ತರ ಮುಗಿಯೋ ತನಕನೂ ಬೇರೆ ಬರಬಾರ್ದು ಅಂತಿರ್ತಾರ. ಇಲ್ಲೇ ಒಳಗೆ ಉಳಿದೆಲ್ಲ ಮುಂದಿನ ತಯಾರಿ ಆಗಿದಿಲ್ಲ, ಚಾಪಾಣಿ ವ್ಯವಸ್ಥೆ ಆಗಿದ್ರೆ ಮುಂದೆಲ್ಲ ಇದೆ, ಒಗ್ಗರಣೆ ಆಗಿದ್ರೆ ಮುಂದೆ ಅಲ್ಲ. ಮನುಷ್ಯನ ಸ್ವಭಾವ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯ ತಿಳ್ಕೊಡ್ರಿ ಅಂತಾರ ಮಹಾನುಭಾವರು. ಜ್ಞಾನ ಭಕ್ತಿ ತಪ ಜ್ಞಾನ ಭಕ್ತಿ ತಪ ಪೂರ್ಣ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ. ಧ್ಯಾಯೇತ್ ಹಿಂಗೆ ಚಿಂತಾ ಮಾಡಿ ಹೇಳ್ತಾರ. ಕಾಷಾಯ ವಸ್ತ್ರಾಂಕ ಕೌಪೀನ ಪೀನಾಂಕ ಹಂಸಾಂಗಭೋ ಶ್ರೀರಾಘವೇಂದ್ರಾರೆ ಶ್ರೀರಾಘವೇಂದ್ರಾರೆ ಶ್ರೀರಾಘವೇಂದ್ರ ಪಾಯಪ್ರೋ. ಕಾಷಾಯ ವಸನ ಕೌಪೀನ ಪೀನಾಂಕ. ಕೌಪೀನ ಅಂದ್ರೆ ಲಂಗೋಟಿ ಅಂತ ಅರ್ಥ. ಇಂಥ ಮಹಾನುಭಾವ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿ ಮುಂದೆ ನಿಮಗೆ ಹೇಳ್ತಿದ್ದೆ ನಿಮಗೆ
ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ನಿನ್ನ ಹೆದ್ದೆ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಇನ್ನು ಮುಂದಿಂದು ಹೇಳಿ ನಿಮಗೆ, ಇದ್ರೊಳಗೆ ಒಂದೇದು ಪೂರ್ತಿ ಗಂಗಾ ನದಿ ವರ್ಣನೂ ಅದ, ರಾಯರ ಗ್ರಂಥಗಳ ವರ್ಣನೂ ಅದ ಇದ್ರೊಳಗೆ. ಹಿಂಗೆ ಕಾಮಾರಿ ಮಾಕ್ಷ ನಿನ್ನ ಹೇಳಿ ನೀವು, ಪೂರ್ವೋತ್ತರಾಮಿ ತತರಂಗ ಶರಸ್ಸು ಹಂಸಾಹ, ಹಂಸ ಪಕ್ಷಿಗಳು ಪೂರ್ವದ ಉತ್ತರಗಳಿಗೆ ಚಲಿಸ್ತಾ ಇರ್ತವೆ. ಇಲ್ಲಿ ಗಂಗಾ ನದಿ ಒಳಗೆ ಅದು ಒಯ್ಬಾರ್ದು. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿ ತತರಂಗ ಶರತ್ಸಂಸ ದೇವಾಲಿ ಸೇವಿತ ಪರಾಂಗ್ರಿ. ಆ ನದಿ ಇರ್ತಕ್ಕಂಥದ್ದು ದೇವತೆಗಳ ಸ್ತೋತ್ರ ಮುಟ್ಟಲ್ಪಟ್ಟದ ನದಿ ಅದು. ಮುಂದೆ ಇಂಥಲ್ಲೇ ನೀವು ನಕ್ರ ಗಣೇಶ ಸಮೇತ, ಇಂತಹ ಗಂಗಾದಾಗ ಅನೇಕ ಮೊಸಳೆಗಳವ, ಪ್ರಾಣಿಗಳವ. ದುರ್ವಾಜತೆಯ ಬೈ ಗುರುರಾಘವೇಂದ್ರ ಅಲ್ಲಿ ತನಕ ಒಂದು ಐದು ವಿಶೇಷಣ ಇದ್ರೊಳಗೆ. ಇದನ್ನಿಷ್ಟನ್ನು ರಾಯರ ಗ್ರಂಥಕ್ಕೆ ಹಚ್ಚೋಳು. ಮತ್ತೊಂದು ವಾಕ್ ದೇವತ ಅಲ್ಲಿ ಹೇಳಲ್ಲ ಮುಂದೆ. ವಾಕ್ ಅಂದ್ರೆ ಮಾತು, ರಾಯರ ಮಾತು ಹೆಂಗಿತ್ತು, ರಾಯರ ಮಾತು ರಾಯರ ಗ್ರಂಥಗಳು ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ನಿಮಗೆ, ಒಂದು ಸ್ನಾನ ಮಾಡೇ ಮಾಡ್ತೀವಿ, ಇನ್ನೊಂದು ಸ್ನಾನ ಮಾಡ್ರಿ ಎದ್ರಾಗ ರಾಯರ ಗ್ರಂಥ ಮುಳುಗ್ ಹಾಕ್ರಿ ಅಂತ ಹೇಳ. ಅದು ಆ ಪ್ರಪಂಚನ ಬೇರೆ ತಿಳ್ಕೊಡ್ರಿ. ನಾನು ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದೊಂದರ ಮಾಡ್ಲಿಕ್ಕೆ ಕಲಿಬೇಕು ನಾವು. ವಿಧಾನ ಯಾವ್ದು ಬೇಡ. ಸಹಜ ಹೇಳ್ತೇನೆ ನಾನು. ಪ್ರಾತಃ ಸಂಕಲ್ಪ ಗದ್ಯ ಇವು ಹಗರವ ಇವಲ್ಲ, ಸರ್ವಸಮರ್ಪಣ ಗದ್ಯ. ಮುಂದೆ ಇನ್ನೂ ಹೇಳ್ತೇನೆ, ಹಂಗೆ ಹೇಳಕ್ಕೆ ಹೋಗ್ತೀವಿ ನಿಮಗೆ. ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಸಣ್ಣ 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 ಇವೆಲ್ಲ ಆ ಬಂದು ಪರಿಮಳಕ್ಕೆ ಹೋದ್ಬೇಡ, ಬಹಳ ಕಷ್ಟ ಅದ ಅದು ಭಯಂಕರ ಸಾಧು ಅದು. ಅಲ್ಲಿ ಹೋಗೋದು ಪಾರಾಯಣ ಮಾಡ್ಲಿಕ್ಕೆ ಇಲ್ಲಿ ಪುಸ್ತಕ ಇಟ್ಟಲ್ಲಿ ತಂದಿಲ್ಲಿ ಎಷ್ಟು ಅನುಕೂಲ ಮಾಡ್ಕೊಟ್ಟು. ನಮ್ಮ ಕಾಲಕ್ಕೆ ಇವೆಲ್ಲ ನಾವು ಸಣ್ಣವ್ರದ್ದು ಸಿಗ್ತಿದ್ದಿಲ್ಲ ನಮಗೆಲ್ಲ. ಈಗ ಎಷ್ಟು ಎಷ್ಟು ನಿಧಾನ ಪರಿಮಳ ಇದ್ರೆ ಮನೆ ರಾಯರಿದ್ದಂಗೆ ಅಂತ ಅರ್ಥ. ಅದು ಪಿಚಾಡ್ರೆ ನೋಡಿ ಆ ಗ್ರಂಥ ಹೆಜ್ಜೆ ಹೆಜ್ಜೆ ಅಕ್ಷರದಾಗ ಅವ್ರಿದ್ದಾರೆ. ಅದರ ವೈಭವ ನೋಡ್ಬೇಕು ಅದನ್ನ అని ಹೇಳ್ತಾ ಇದ್ದಾನೆ. ಇದು ಒಂದು ರೀತಿ ಒಳಗೆ ಮೊನ್ನೆ ಈ ಹಿಂಗೆ ಅರ್ಥ ಹೇಳ್ತಾನೆ. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ. ಶ್ರೀ ಪೂರ್ಣ ಬೋಧರು ಶ್ರೀಮದಾಚಾರ್ಯರು ಹೇಳಿ ನೀವು. ರಾಯರ ಗ್ರಂಥಗಳಿಗೆ ತಡೆ ಆಗೋದು ಎಲ್ಲಿ ಆಗೋದು ಶ್ರೀಮದಾಚಾರ್ಯ ಗ್ರಂಥಗಳು. ಅಂದ್ರೆ ಆ ಆಶೆ ಬಿಟ್ಟು ಎಲ್ಲಿ ಹೋಗುದಿಲ್ಲ ಅಂತ ಅರ್ಥ. ಅದಕ್ಕೆ ಪ್ರೇರಣಾ ಯಾರು? ಮಧ್ವಾಚಾರ್ಯ ಗ್ರಂಥಗಳನ್ನೇ ಹೇಳ್ಕೊತ ಹೋಗ್ಯಾರ. ಯಾರು? ಮಂತ್ರಾಲಯ ಸ್ವಾಮಿಗಳು. ತಮ್ಮ ಎಲ್ಲ ಗ್ರಂಥೊಳಗೆ ಅವರ ಅಭಿಪ್ರಾಯ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಇದನ್ನು ಹೇಳಿದ್ದೀನಿ ನಿಮಗೆ ನಾನು. ಸಾಕ್ಷಾತ್ ರುದ್ರದೇವರು ಆ ಗ್ರಂಥ ತಗೊಂಡು ಸಂತೋಷ ಪಡ್ತಾರ ನೋಡಿ. ಯಾರ ಗ್ರಂಥ ತಗೊಂಡು? ರಾಯರ ಗ್ರಂಥ. ಯಾಕೆ ಕಾರಣ ಹೇಳಿದ್ದೆ ನಮಗೆ, ಒಂದೊಂದು ಅಕ್ಷರದಾಗ ನ ತ ಚೂರೊಳಗೆ ವಿಷ್ಣು ಸರ್ವೋತ್ತಮತ್ವ ಅದ. ರುದ್ರ ಬಹಳ ಪ್ರೀತಿ ವಿಷ್ಣು ಸರ್ವೋತ್ತಮ ಅಂದ್ರೆ ಉದಾಹರಣೆ ಕೊಟ್ಟೆ ನೀವು. ನಾ ಪೂರ್ವೋತ್ತರಾಮಿತ ತರಂಗ ಶರತ್ಸ್ವಂಸ ನೋಡಿ ಶಬ್ದ ಹಂಗ ಅರ್ಥ ಮಾಡ್ತಾರೆ. ಇಲ್ಲೇ ಈ ರಾಯರ ವಾಕ್ ಪ್ರವಾಹದಾಗ ಹಂಸಾಹ ಅಂದ್ರೆ ಸ್ವಾಮಿಗಳು ಅಂತ ಅರ್ಥ, ಯತಿಗಳು ಅಂತ ಅರ್ಥ. ಆರಾಮ್ ಈಶಾಡ್ತಾರಂತದ ರಾಯ್ ಆ ಗ್ರಂಥೊಳಗೆ. ಹೌದಾ? ದೇವಾಲಿ ಸೇವಿತ ಪರಂಗ್ರಿ ಪಯೋಜ ಲಗ್ನ, ದೇವರ ಸ್ತೋತ್ರ ಮಾಡ್ತಕ್ಕಂಥ ಗ್ರಂಥಗಳು. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಶರತ್ಸಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ವಿಭಾಷಂದ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ. ಏನದು ಇದ್ರಾಗ? ಜೀವೈಶ ಭೇದ, ಭಗವಂತ ಗುಣಪೂರ್ಣ, ಜೀವೇಶ ಭೇದ ಜಗತ್ಸು ಸತ್ವ. ಇದು ಜಗತ್ತಿನ ಜಗತ್ ಸತ್ಯ. ಈ ತತ್ವಗಳ ಆಚಾರ ಆಶಯವನ್ನು ರಾಯರು ತೋರಿಸ್ತಕ್ಕಂಥ ಮಹತ್ವ. ಇಂಥ ವಾಗ್ದೇವತಾ ಸರಿತಮು ವಿಮಲೀಕರತು. ಇಂಥ ರಾಯರ ವಾಣಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಕೇಳ್ಕೊಂಡ. ಅವ್ರ ಮಾತನ ಪ್ರಭಾವ ಅಷ್ಟು ವೈಶಿಷ್ಟ್ಯ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀನಿ ನಿಮಗೆ ಮಹಾನುಭಾವ ವೈಭವನ ಅವ್ರೆಂಥವ್ರು ಅನ್ನೋದನ್ನ ಅಂತಾನಿಲ್ಲಿ ಭಾಳ ಚಂದನ ಕಲ್ಪ. ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸ ನಿಕಟೇ ನಿಶ್ಚಿಂತ ಇವ ವರ್ತತೆ. ಕಲ್ಪ ನೋಡ್ರಿ ಹಂಗೆ ಮಧ್ವಾಚಾರ್ಯ ಬರ್ತಕ್ಕಂಥ ಮಾತು. ಶ್ರೀಮದಾಚಾರ್ಯರು ಹಿರೇಬದ್ರಿಗೆ ಹೋದರು. ನೀವೆಲ್ಲ ಗೊತ್ತದ, ನೀವು ಕೇಳಿರಿ. ಗೀತಾ ಭಾಷೆ ತೋರಿಸಿದ್ರು ಅವರಿಗೆ. ಭಗವಂತ ಹೇಳ್ದ, ವೇದವ್ಯಾಸ ಮೂರ್ತಿಗಳು ಹೇಳಿದರು, ಹೋಗಪ್ಪ ಮತ್ತು ಹೊಳ್ಳಿ ಬೋಲೋಕಕ್ಕೆ ಹೋಗು. ನಾವು ಹೋಗುದಿಲ್ಲ ಅಂದ್ರೆ ಅಲ್ಲಿ ಅನೇಕ ಋಷಿಗಳು ಕೂತ್ಕೊಂಡಾರ. ಇಲ್ಲಿ ಆ ಸಂದರ್ಭದಾಗ ಇಲ್ಲಿ ಹಿರೇಬದ್ರಿ ಒಳಗೆ ಈ ವಾತಾವರಣ ಬಿಟ್ಟು ನಾವು ಸ್ವಾಮಿ ಇಲ್ಲಿ ನಿಮ್ಮ ಚಿಂತಾ ಮಾಡ್ಕೋತ ಬರ್ಕೋತ ನಾ ಇಲ್ಲೇ ಇರ್ತೀನಿ ಅಂದ್ರೆ ಮತ್ತು ಭಾಷೆ ವ್ಯಾಸರಾಯ ಅಲ್ಲ, ವೇದವ್ಯಾಸ ದೇವರು. ಅಲ್ಲೋ ಇಲ್ಲಿ ಕುತ್ಕೊಂಡು ಏನು ಮಾಡವ ಅಂದ್ರೆ ಅವರು, ನೀವು ಕೃಷ್ಣ ಸ್ಥಾಪನೆ ಮಾಡೋಕೆ ಅಲ್ಲಿ ಇನ್ನು ಕೆಲಸ ಭಾಳ ಇನ್ನೂ ಅಲ್ಲಿ. ಆ ಮಾತು ಹೆಂಗೆ ಚಂದ ಬರೋದು ಗೊತ್ತು ನಿಮಗೆ? ಬಹುರತ್ನಾನಿ ವಸುಂಧರ. ಭೂಮಿ ಮೇಲೆ ಕೆಟ್ಟ ಮಂದಿನೇ ಇದ್ದಾರ,
ಅದು ಚಲೋ ಮಂದಿ ಅಲ್ಲೆಲ್ಲೇ ಇದ್ದಾರಂತ. ನೀವೆಲ್ಲ ಐತಿರಲ್ಲ ಮತ್ತೆ ಚಲೋ ಮಂದಿ ಇದ್ದಂಗೆ ನೀವೆಲ್ಲ ಪ್ರಶ್ನೆ ಇಲ್ಲಲ್ಲ. ಹಂಗೆ ಭೂಲೋಕದ ಬಹಳ ಮಂದಿ ಇದ್ದಾರ, ಅವ್ರು ಉದ್ಧಾರ ಆಗ್ಬೇಕಲ್ಲ, ಅವ್ರಿಗೆ ಗ್ರಂಥ ಬೇಕಲ್ಲ, ಕಾಪಾಡ್ಬೇಕಲ್ಲ ಅವ್ರಿಗೇನು. ಅದಕ್ಕೆ ನೀವು ಹೊಳ್ಳಿ ಹೋಗಿ ಕಳಿಸ್ಕೊಟ್ರೆ ವೇದವ್ಯಾಸದೇವ್ರು ಯಾರನ್ನ ಮಧ್ವಾಚಾರ್ಯನ. ನೀವು ಅವಾಗ ಉಡುಪಿ ಕೃಷ್ಣ ದರ್ಶನ ಇನ್ನೂ ಪ್ರತಿಷ್ಠಾಪನೆ ಆಗಿದ್ದಿಲ್ಲ, ಕೆಲಸ ಭಾಳ ನೀವು ಮಾಡೋದು ಹೋಗಲ್ಲ ಎಂದು ಕಳಿಸ್ಕೊಟ್ಟಿರ್ತಾರೆ. ಇವ್ರು ಕಲ್ಪನೆ ಮಾಡಿಕೊಂಡಾರೆ ಇಲ್ಲಿ ಹೆಂಗಿದ್ದಾರ. ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ. ಆದ್ಯ ಗುರು ಅಂತ ಅರ್ಥ. ಆದ್ಯ ಗುರು ಅಂದ್ರೆ ಯಾರು ಹೇಳ್ರಿ ನಮಗೆ? ಮಧ್ವಾಚಾರ್ಯ ಮಧ್ಯ ಗುರುಗಳು. ನೋಡಿದ್ರಂತೆ ವೇದವ್ಯಾಸರ ಸಿದ್ಧಾಂತ ಆರಾಮ್ ಕೊಡ್ತಾನೆ ಅಂದ್ರೆ ಹೆಂಗೆ ನಿಶ್ಚಿಂತ ಇವ ವರ್ತತೆ. ಮನ್ಯಾಗ ಅಪ್ಪಿರ್ತಾನ, ಉದಾಹರಣೆ ಲೌಕಿಕ ಉದಾಹರಣೆ, ಕಷ್ಟಪಟ್ಟು ಮನೆಗಿನಿ ಆಸ್ತಿ ಪಾಸ್ತಿ ಮಾಡಿರ್ತಾರೆ, ಏನೋ ಕಿಂಚಿತ್ತೆಲ್ಲ ಪೇಚಾಡಿರ್ತಾರೆ. ಚಲೋ ಮಗ ಹುಟ್ಟಿ ಜವಾಬ್ದಾರಿ ತಗೊಂಡ್ರೆ ಎಷ್ಟು ನಿಶ್ಚಿಂತ ಇರ್ತಾರೆ ನೋಡ್ರಿ ಅವರು. ಹೌದಲ್ರಿ ಸರ್? ಆರಾಮ್ ಇರ್ತೀನಿ, ಕಾಳಜಿ ಮಾಡೋಂಗಿಲ್ಲ ನೀವೆಲ್ಲ. ಮತ್ತೆ ಈಗ ಚಿಂತೆಯಲ್ಲಿ ನಿಮಗೆಲ್ಲ ನಿಮ್ಮ ಮಕ್ಕಳು ತೊಗೊಂಡ್ತಾರೆ ಹೆಚ್ಚಿ ಇಲ್ಲ, ಇಲ್ಲಿ ಬಂದು ಕೂಡ್ತಿದ್ರೆ ನೀವೆಲ್ಲರ ಸಾಧ್ಯ ಇದ್ದಿದ್ದಿಲ್ಲ. ಅವೆಲ್ಲ ಆರಾಮ್ ಮನ್ಯಾಗ ನೋಡ್ಕೋ, ಹಿರಿಯರು ನೋಡ್ಕೋತ ಅಂತಿಕೊಂಡು ಹೇಳಿ. ಹಂಗೆ ಮಧ್ವಾಚಾರ್ಯರು ವೇದವ್ಯಾಸ ಸಂದಾಗ ಆರಾಮ್ ನಿಶ್ಚಿಂತ ಇವ ವರ್ತತೆ, ನಿಶ್ಚಿಂತೆಯಿಂದ ಇದ್ದಾರಂತ, ಆರಾಮ್ ಕೂತ್ಬಿಟ್ರಂತೆ. ಯಾಕಂತ ಹೇಳ್ತಾನ್ರಿ, ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವ ಅಯಂ ವ್ಯಾಸನಿಕಟೆ ಅಂದ್ರಂತವ್ರು. ಹಂಗೆ ಒಂಚೂರು ಇಂಗ್ಲೀಷ್ನಾಗ ಹೇಳ್ತೇನೆ ನಾನು. ಶ್ರೀ ಮಧ್ವಾಚಾರ್ಯ ಫೌಂಡ್ ಎನ್ ಏಬಲ್ ಅಡ್ವೊಕೇಟ್ ಟು ಪ್ರೊಪಗೇಟ್ ಹೀಸ್ ಪ್ರಿನ್ಸಿಪಲ್ಸ್ ಇನ್ ರಾಘವೇಂದ್ರ ಸ್ವಾಮೀಜಿ. ಅರ್ಥದಲ್ಲ, ತಮ್ಮ ಸಿದ್ಧಾಂತಗಳನ್ನು, ತಮ್ಮ ತತ್ವಗಳನ್ನು, ವಿಷ್ಣು ಸರ್ವೋತ್ತಮ ಮುಂತಾದ ತತ್ವಗಳನ್ನ ಪ್ರಸಾರ ಮಾಡಲಿಕ್ಕೆ ಯೋಗ್ಯ ವ್ಯಕ್ತಿ ಸಿಗ್ತಾನ ಅಂತ ತಿಳ್ಕೊಂಡು ನಾ ಇಲ್ಲಿ ಗೋಲಕ್ಕೆ ಹೋದಲ್ಲ, ನಾ ಎಲ್ಲಾರಿಂದ ಅಲ್ಲೇ ಕೂತ್ಬಿಡೋದು ಮಧ್ವಾಚಾರ್ಯನ ಕೂತ್ಕೊಳ್ಳೋದಂತೆ. ನಿಶ್ಚಿಂತ ಇವ ವರ್ತತೆ ಅಂದ್ರೆ ಅಂಥ ಶಕ್ತಿ ಯಾರಿಗೆ ಕೊಟ್ಟಾರ? ರಾಯರ ವೈಶೇಷತ್ರೆ. ಮಧ್ವಾಚಾರ್ಯ ಸಹಿತ ಬಹಳ ಪ್ರೀತಿ. ರಾಯರು ಹೋಗ್ಯಾಡ್ಬಿಡು, ಇನ್ನೇನು ಕಾಶಿ ಇಲ್ಲ, ಎಲ್ಲ ಊಟಕ್ಕೂ ಹಾಕ್ತಾರೆ, ನೀರು ಕೊಡ್ತಾರೆ, ಪುಸ್ತಕನೂ ಕೊಡ್ತಾರೆ, ಓದಿಸ್ತಾರೆ, ಇಷ್ಟು ಮಂದಿ ಸಾಕು ಮಾಡ್ತಾರೆ. ನಂದಿನ ಕೆಲಸ ಏನಲ್ಲಿ ಅಂತ ತಿಳ್ಕೊಂಡು ಅಲ್ಲಿ ವೇದವ್ಯಾಸದಿಂದ ಕೂತ್ಕೊಂಡ್ಬಿಟ್ರಂತ ಅವ್ರೇನು, ಯಾರು? ವೇದವ್ಯಾಸದೇವರು. ಅಂದ್ರೆ ರಾಯರ ಮಹಿಮಾ ಎಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಮಧ್ವಾಚಾರ್ಯಗೂ ಪ್ರೀತಿ ಆಗ್ತಕ್ಕಂಥ ಮಹಾನುಭಾವರು ಅಂತಾರೆ. ಮುಂದುವರಿದು ಗೋಪಾಯತಿ ದೃಢಂ ಯಸ್ಮಿನ್ ಅವನಿ ದೇವತಾ ಕುಲಂ ಶಯಾನಃ ಶೇಷಶಯ್ಯ ಯಾಂ ನಿದ್ರಾತೀವ ಹರಿಶ್ಚಿರಂ. ಹರಿ ಪರಮಾತ್ಮ ಏನ್ ಮಾಡ್ಯಾನಂತ ನೋಡ್ರಿ, ಶಯಾನಃ ಮಲ್ಕೊಂಡ್ಬಿಟ್ಟ ಅಂತವ. ಎಲ್ಲೇ? ಶೇಷಶಯ್ಯ. ನಮ್ಮ ನಿಮ್ಮ ಹಾಸಿಗೆಲ್ಲವು ಶೇಷಶಯ್ಯ ಭಗವಂತ ಹಾವೇ ಮಲ್ಕೊಂಡ್ಬಿಟ್ಟಿರ್ತಕ್ಕಂಥವ. ಹೆಂಗೆ? ನಿದ್ರಾತೀವ ಚಿರಂ, ಆರಾಮ ಮಲ್ಕೊಂಡ್ಬಿಟ್ಟ ಅಂತೇನೋ ಯಾರು? ಭಗವಂತ. ಯಾಕೆ? ಭೂಲೋಕದೊಳಗೆ ರಾಘವೇಂದ್ರ ಸ್ವಾಮಿ ಅವತಾರ ಮಾಡ್ಯಾರ. ಅವನೀಕುಲ ದೇವತಾ, ಅವನಿ ಅಂದ್ರೆ ಭೂಮಿ, ದೇವತಾ ಕುಲ. ಭೂಮಿ ಮೇಲೆ ದೇವತೆ ಅಂದ್ರೆ ಯಾರು ಹೇಳ್ರಿ? ಬ್ರಾಹ್ಮಣರು. ಇಲ್ಲಿ ಏನು ನಾ ಬ್ರಾಹ್ಮಣ ರಕ್ಷಣೆ ಹೋಗೋ ಅವಶ್ಯಕತೆ ಇಲ್ಲ, ಮಂತ್ರಾಲಯ ಸ್ವಾಮಿ ಅವತಾರ ಮಾಡಿಬಿಟ್ಟಾರ ಅಂತ ತಿಳ್ಕೊಂಡು ಭಾಳ ನಿದ್ದಿಗಿದ್ದ ಹಾಳಾಗಿ ಹೋಯ್ತು ನನಗೆ, ಆರಾಮ್ ಮಾಡ್ಕೊಂತೀವಿ. ದೇವ್ರು ಸಹಿತ ಆರಾಮ್ ಮಾಡ್ಕೊಂಡ್ಬಿಟ್ಟ ಅಂತೇನೋ. ನಾ ಈಗ ಎಷ್ಟು ಜವಾಬ್ದಾರಿ ವಿಚಾರ ಮಾಡ್ರಿ ನೀವು ಹೆಂಗೆ ಹೇಳ್ತಾರ. ಇಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಅಂತ ಇದ್ದಾರೆ. ಯಾಮ್ ನಿದ್ರಾತೀವ ಹರಿಶ್ಚಿರಂ ಈ ಮಾತು ಹೇಳ್ತಾ ಇದ್ದಾರೆ. ಪದೇ ಪದೇ ಇನ್ನೊಂದು ಮಾತು ಹೇಳ್ಬೇಕು ಚಂದ ಅದು. ಪದೇ ಪದೇ ಪ್ರಪನ್ನಾನಾಂ ಸಂಪದ ಸ್ಮೃತಿ ಸಂಭವೆ ಪರಿಭಾವಪ್ರದೇ ಯಸ್ಮಿನ್ ಶೈಲೇ ಶೀತೇನು ಶಂಕರ. ರುದ್ರದೇವರು ಮಲ್ಕೊಂಡಾರ ಕೈಲಾಸದಾಗ. ಪಾರ್ವತಿ ಹೇಳಿದ್ಲು, ಹಿಂಗ್ಯಾಕೆ ಬದುಕೊಂಡ್ರಿ, ಹೋಗಿ ಕೆಳಗೆ ಹೋಗಿ ಭೂಲೋಕಕ್ಕೆ ಕೋರಿಲ್ಲ. ಎಷ್ಟು ಮಂದಿ ಸೋಮಾರ ಮಾಡ್ತಾವೆ, 16 ಸೋಮಾರ ಮಾಡೋರು ಇದ್ದಾರೆ. ನಿಮ್ಮ ಪೇಷ ಬಗ್ಗೆ ಭಾಳ ಮಂದಿ ಸೂತ್ರ ಮಾಡ್ತಾರೆ, ನಿಮ್ಮನ್ನು ಅಲ್ಲಿ ಉದ್ಧಾರ ಮಾಡ್ಕ ಹೋಗ್ರಿ ಅಂತಂದ್ರೆ ಅಂದ್ರಂತ ರುದ್ರದೇವರು. ನಾ ಹೋಗೋ ಅವಶ್ಯಕತೆ ಇಲ್ಲ, ರಾಯರು ಹೋಗಿಬಿಟ್ಟಾರಂತವ್ರೇನ, ಮಂತ್ರಾಲಯ ಪ್ರಭು ಹೋಗಿಬಿಟ್ಟಾರ. ಅಲ್ಲಿ ನೋಡಿ ಪದೇ ಪದೇ ಪ್ರಪನ್ನಾನಾಂ ಏನು ಕೊಡ್ತಾರಂದ? ಸಂಪದ ಸ್ಮೃತಿ ಸಂಭವೆ. ಜನರಿಗೆ ಬೇಕಾದ ಕೊಡ್ತಕ್ಕಂಥ ಕೊಡುಗೈ ದಾನಿಗಳು. ಕಾಮಧೇನು ಕಲ್ಪವೃಷ ಹೋಗಿಬಿಟ್ಟದಲ್ಲಿ. ಪರಿಭಾವ ಪ್ರದೇ ಯಸ್ಮಿನ್, ಅದಕ್ಕೆ ಶೈಲೇ ಪರ್ವತಾಗ ಸೀತೇನು ಶಂಕರ. ಶಂಕರ ಅಂದ್ರೆ ಯಾರು? ರುದ್ರದೇವರು ಆರಾಮ್ ಮಾಡ್ಕೊಂಡ್ರಂತೇನೋ ಅಂದ್ರೆ ಎಷ್ಟು ವೈಭವ ರಾಯರಿಗೆ ಅಂತಕ್ಕಂಥ ಹೇಳಿ ಕಲ್ಪನಾ ಬಂತಿಲ್ಲ ನಿಮಗೆ. ಏನು ಅಷ್ಟು ಮಹಾನುಭಾವ ಹೇಳ್ತಾ ಇದ್ದು, ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತಾರೆ. ಮುಂದುವರೆದು ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತವು ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೆ ಸುರುಗುರು ಪಾತಾಲೆ ಪಣಿನಾಂ ಪತಿ. ನಾವು ಓದೋ ಶ್ಲೋಕಲ್ಲ ರಾಘವೇಂದ್ರ ವಿಜಯದ ಶ್ಲೋಕ, ಕೆಲವು ಓದಿ ಹೇಳ್ತೀನಿ ಅಷ್ಟೇ ನಿಮ್ಮ ಮುಂದೆ. ಇಂಥ ಶ್ಲೋಕ ಬಹಳಷ್ಟು ಇದ್ದಾರೆ, ಮಹತ್ವ ಆಶ್ರಮ ಓದಿ ಹೇಳ್ತೀನಿ ನಿಮ್ಮ ನಾನು. ವ್ಯಾಖ್ಯಾಂ ಪ್ರಖ್ಯಾಪ ವಿಖ್ಯಾತವು, ವ್ಯಾಖ್ಯಾನ ಮಾಡ್ತಕ್ಕಂಥವ್ರು. ಸಂಖ್ಯಾವತ್ಸು ಯದಿ, ಸಂಖ್ಯಾವರು ಪಂಡಿತರು ಅಂತ ಅರ್ಥ. ಸುರಲೋಕೆ ಸುರಗುರು ಪಾತಾಲೆ ಪಣಿನಾಂ ಪತಿ, ಇಬ್ಬರು ತೊಗೊಂಡಾರ. ಸುರಲೋಕೆ ಸುರಗುರು, ಸುರಲೋಕ ದೇವತಾ ಲೋಕ, ದೇವತೆಗಳ ಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯರು, ಅವರೊಬ್ಬರು. ಪಾತಾಲೆ, ಪಾತಾಳ ಲೋಕದಾಗ ಯಾರಿದ್ರೆ ಗೊತ್ತಾ? ಫಣಿನಾಂಪತಿ ಶೇಷದೇವರು.
ಇಲ್ಲಿ ಶೇಷದೇವರು ಅಲ್ಲಿ ಪಾಠ ಮಾಡ್ತಾರೆ, ಅಲ್ಲೇ ಬೃಹಸ್ಪತಿ ಪಾಠ ಮಾಡ್ತಾರೆ. ಪಾಠಪುರ ಜನ ಇರೋದು ಅದು ಕಮ್ಮಿ, ಅದಕ್ಕೆ ಸೂಟಿ ಅಂತ ಇಲ್ಲ. ಅದಕ್ಕೆ ಅಮಾಸಿ ಹುಣ್ಣಿಮೆ ಪಾಠ್ಯ ಅಷ್ಟೇ ಸೂಟಿ ಅವಕ್ಕೆ, ಅವ್ರು ಪಾಠ ಇರೋದು ಅಂತ ಅದು ಗೊತ್ತ ನಿಮಗೆ, ಹೌದಲ್ಲ? ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಅಂತಾರಂಥವ್ರು ಯಾಕಂತ ಕೇಳಿದ್ರೆ, ಸುರಲೋಕೆ ದೇವಲೋಕದೊಳಗೆ ಯಾರಿದ್ದಾರ ಬೃಹಸ್ಪತಾಚಾರ ಅವರು, ಮತ್ತು ಪಾತಾಳ ಲೋಕದಾಗ ಶೇಷದೇವರು ರಾಯರ ಗ್ರಂಥಗಳು ಹಿಡ್ಕೊಂಡು ಪಾಠ ಪ್ರವಚನ ಮಾಡ್ತಾರಂತ. ಯಾಕೆ ಹಂಗ? ಶೇಷದೇವ್ರು ಭಾಳ ದೊಡ್ಡವರು ಇದಾಗ ತಾರತಮ್ಯದಾಗ, ಬೃಹಸ್ಪಚಾರರು ಭಾಳ ದೊಡ್ಡವರು, ರಾಯರ ಭಾಳ ಕರ್ಮಜ ದೇವತೆಗಳು. ಯಾಕಂತ ಕೇಳಿದ್ರೆ ಅದು ತುಂಬ ವಿಷ್ಣು ಸರ್ವೋತ್ತಮತ್ವ ಅದ, ಸಿದ್ಧಾಂತದ ತಿಳ್ಕೊಳಿಕ್ಕಿರ್ತಕ್ಕ ಸಾಧ್ಯತೆ ಅದ. ಅದಕ್ಕೆ ದೇವತೆಗಳಿಗೂ ಪ್ರೀತಿಯಾಗಿರ್ತಕ್ಕಂಥ ಬರ್ತಕ್ಕಂಥ ಮಹಾನುಭಾವರು ಯಾರು? ಮಂತ್ರಾಲಯ ಸ್ವಾಮಿ ಹೇಳ್ತಾ ಇದ್ದಾರೆ. ಇಷ್ಟು ಅವರ ವೈಭವ ಅಂತ ಹೇಳ್ತಾ ಮಹಾನು ಬರ್ತಕ್ಕಂಥವ್ರು. ಇಂಥ ಮಹಾನುಭಾವರ ಕಲ್ಪನಾ ಕೊಡ್ತಾ ಮುಂದುವರೆದು ಅಂತಾರ ಸಜ್ಜನರು, ಅಂಥ ಮಹಾನುಭಾವರು ಇವರು ಸ್ತೋತ್ರ ಮಾಡಿ ಅಂತ ಹೇಳ್ಕೊತ ಹೋಗಿ ಮುಂದಿನ ಸರ್ಗದೊಳಗೆ ಅಂತಾರ ಶ್ರೀಮದಾಚಾರ್ಯರ ವೈಶಿಷ್ಟ್ಯ ಹೇಳ್ಕೊತ ಹೋಗ್ತಾ ಇದ್ದಾರೆ ಒಂದೊಂದಾಗಿ. ಈ ಈ ಈ ಸರ್ಗದ ತುಂಬ, ಎರಡನೇ ಸರ್ಗದ ತುಂಬ ಬರೀ ಮಧ್ವ ಮತದ ವರ್ಣನ. ಯಾರ್ಯಾರು ಬಂದರು ಹಾಗೆ ಒಂದೊಂದು ಸಾಲ ಹೇಳ್ಕೊತ ಹೋಗ್ಬಿಡ್ತೇನೆ, ಮುಂದಷ್ಟು ಭಾಳಷ್ಟು ಹೇಳ್ಕೊಂಡು ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರಾರಂಭದಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರು ಅವತಾರ ಮಾಡಿದರು. ಪ್ರಥಮ ಹನುಮನ್ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಆ ಮಾತು ಮಾಡಿ ಮಧ್ವಾಚಾರಾಗಿ ಎಲ್ಲ ಮತಗಳನ್ನು ಖಂಡನ ಮಾಡಿ ಅಂತಾರೆ ಇಲ್ಲಿ. ಆಭಾಷ್ಯ ಭಾಷ್ಯಂ ನಿಗಮಾಂತ ಸೂತ್ರ ವ್ಯಾಖ್ಯಾತ್ಮಕಂ ಪೂರ್ಣಮತಿರ್ಗುರುನ್ನಃ ಸಂಪಾದಯದ್ವಂ ಮತ ಸಂಪ್ರದಾಯ ಸಮೃದ್ಧಿ ಮಿತ್ಯಾದಿಶೇಯಮೀಶಾನ್. ಶ್ರೀಮದಾಚಾರ್ಯ ಅವತಾರ ಮಾಡಿ 37 ಗ್ರಂಥಗಳು, ಒಂದಲ್ಲ ಎರಡಲ್ಲ, ನೆನಪಿಡೋದು ಕಷ್ಟ. ಅಷ್ಟು ಹೇಳ್ತಾರೆ ಯಾರ 37 ಗ್ರಂಥ ಹೇಳಿದ್ರು ಸೀಟೆ ಕೇಳ್ತಾರೆ. ನೀವು ನಿಂದ್ರೆ ಇಲ್ಲರಿ ಆಚಾರ ಗ್ರಂಥ ಹೇಳಿಕೊಂಡು ನೆನಪಿಡ್ಲಿಕ್ಕಾಗಲ್ಲ. ಒಂದು ಶ್ಲೋಕ ಮಾಡಿಬಿಟ್ಟಾರ, ಮತ್ತೆ ಆ ಶ್ಲೋಕ ಬರ್ಕೊಂಡು ಆಮೇಲೆ ವಿಚಾರ ಹೇಳ್ಕೊಡ್ರಿ. ಇದನ್ನ ಅಂದ್ಬಿಟ್ರೆ ಸಾಕು ನೋಡ್ರಿ, 37 ಗ್ರಂಥ ಹೆಸರು ಬಂದಂಗೆ. ಹಂಗೆ ಹೇಳ್ತೀನಿ ಮುಂದಿಗೆ. ಹಂಗೆ ನೀವು ಯಾರು ಗೊತ್ತಾ ಆ ಗ್ರಂಥದ ಹೆಸರು? ಯಾಕೆ ಕೆಲವು ನೆನಪಟ್ಬಿಡ್ರಿ. ಹಂಗೆ ಭಾಷ್ಯಾಣಾಂ, ಭಾಷ್ಯ ಬರೆದವ್ರು ಯಾರು? ಮಧ್ವಾಚಾರ್ಯ. ಅವರು ಭಾಷ್ಯಕಾರರು, ಇವರು ಟೀಕಾರಾಯರು, ರಾಯರು ಟಿಪ್ಪಣಿಕಾರರು. 4 ಮಂದಿ. ಶ್ರೀಮದಾಚಾರ್ಯ ಸಿದ್ಧಾಂತ, ಭಾಷ್ಯ ಯೋಗ, ಅದಕ್ಕೆ ಟೀಕಾ ಯೋಗ, ಅದಕ್ಕೆ ಟಿಪ್ಪಣಿ ಯೋಗ. ರಘುತ್ಮರೊಬ್ಬರು ಟಿಪ್ಪಣಿ ಬರ್ದಾರ, ವಾದಿರಾಜರು ಟಿಪ್ಪಣಿ ಬರ್ದಾರ. ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿ ಅಂತ ಯಾರು? ಮಂತ್ರಾಲಯ ಬರ್ಬೇಕು. ಅವ್ರ ವೈಭವ ಅದು. ಭಾಷ್ಯ ಈ ರಾಯರ ಗ್ರಂಥಗಳ ವರ್ಣ. ಇಷ್ಟು ಗ್ರಂಥ ಬಂದ್ಬಿಟ್ಟು ಮತ್ತೆ ಈ ಶ್ಲೋಕ ನೆನಪಿಟ್ಟು ಸಾಕು. ಮತ್ತೆ ಭಾಷ್ಯಾಣಾಂ ಎಲ್ಲರೂ ಕೇಳಿದ್ರೆ ಈ ಶ್ಲೋಕ ಇದನ್ನ. ಭಾಷ್ಯಾಣಾಂ ದಶಕಂಚ ಪಂಚಕಯುತಂ ತಿಸ್ರಶ್ಚ ನಿರ್ಣೀತಯ ವಿಷ್ಣೋ ಸ್ತೋತ್ರಯುಗಂ ದಶ ಪ್ರಕರಣಂ ಕಲ್ಪದ್ವಯಂ ಚ ಸ್ಮೃತಿ ಶ್ರೀಕೃಷ್ಣಾಮೃತ ತಂತ್ರಸಾರ ಯನಕ ನ್ಯಾಯಾವಲಿ ದೀಪನಂ ಏನಾಕಾರಿ ಸೇವ ಮಧ್ವ ಮುನಿರಾಟ್ ದದ್ಯಾತ್ಸು ವಿದ್ಯಾಮಮ. ಇಷ್ಟು ಅಂದ್ಬಿಟ್ಟು ಸಾಕು. 37 ಗ್ರಂಥ ಬಂದ್ಬಿಟ್ಟಿದ್ದಾರೆ ಅಷ್ಟು ಕಡೆ. ಆರಾಮ್ ನೆನಪಿಡ್ಬೋದು ನೋಡ್ರಿ, ಇಷ್ಟು ಇಟ್ಕೊಂಡ್ಬಿಟ್ರೆ. ಹಂಗೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಗ್ರಂಥ ಬರೋದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಮಧ್ವರ ಸಂದೇಶ. ಏನು ಸಂದೇಶ ಕೊಟ್ಟರು ಅವರು? ಶ್ರೀಮದಾಚಾರ್ಯರು ಮ್ಯಾಲೆ ಹೋಗೋ ಹೊತ್ತಿನೊಳಗೆ, ಅಂದ್ರೆ ಮ್ಯಾಲೆ ಅಂದ್ರೆ ಹಿರೇಬದ್ರಿಗೆ ಹೋಗೋ ಹೊತ್ತಿನೊಳಗೆ ಆ ಉಡುಪಿ ಬದರಿಯೊಳಗಿರ್ತಕ್ಕಂಥ ಮಠ ಅದಲ್ಲ, ಅನಂತ ಮಠ, ಅಲ್ಲಿಂದ ಮ್ಯಾಲೆ ಹೋಗೋ ಹೊತ್ತಿನೊಳಗೆ ಹೊಂಟಿದ್ರು, ಹಾರ್ಕೋತ ಹೊಂಟಿದ್ರು ಅವರು. ವಾಯುದೇವ್ರು ನೋಡ್ರಿ ಅವರು. ಅಲ್ಲಿ ಬರನೇ ಬಂದು ಸ್ವಾಮಿಗಳು ಶಿಷ್ಯಂದ್ರು ಹಂಗಿದ್ರು ಅವ್ರ ಸಂಗತಿ. ನಾವು ಹೆಂಗೆ ಬದ್ರಿಗೆ ಹೋಗ್ತೀವಿ ಹಂಗಿದ್ರು ಅವ್ರ ಸಂಗತಿ. ಸತ್ಯತೀರ್ಥರಂತ ಸ್ವಾಮಿಗಳು ಅವ್ರಂದ್ರು ಗುರುಗಳಿಗೆ, ಸ್ವಾಮಿ ನೀವಿಲ್ದ ಒಂದು ಕ್ಷಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅಂದ್ರೆ ಅವರು. ನಾನು ನಿಮ್ಮಿಂದ ಬರ್ತೀನಿ, ಬರಬೇಡ್ರಿ ಅಂತ. ನಮ್ಮಿಂದ ಏನು ತಲೆ ಬರ್ತೀರಿ ಅಂದ್ರೆ ನಾ ಬರೋಣ ಅಂದ್ರೆ ಅವ್ರು. ಇವರು ಗುಡ್ಡದಿಂದ ಆ ಗುಡ್ಡ ಹಡ್ಕೊಂಡು ಹೊಂದ್ಬಿಟ್ಟಾರೆ ಇವರು. ಇದು ಬೆನ್ನತ್ತಿ ಪ್ರಾಣಿ, ಇದು ಎಷ್ಟು ನಾವು ಹೋಗ್ಲಿಕ್ಕೆ ಸಾಧ್ಯ ಅದ. ಅವ್ರ ತಮ್ಮ ಮೇಲಿಂದ ಶಾಟಿ ಹಿಂಗೆ ಬೀಸಿದ್ರು ನೋಡ್ರಿ ಅದು ಆಚಾರ. ಆ ವ್ಯಕ್ತಿ ಹಾರಿಕೊತ ಬಂದು ನಟ್ಟಗೆ ಮಠದಾಗ ಕೂತ್ಕೊಂಡ. ನಾವು ಆಚಾರ ವೈಭವ ಹೇಳಿದ್ರು ಅವರಿಗೆ, ನಾವು ಭಾಳ ಕಾಶಿ ಮಾಡಬೇಡ್ರಿ, ಭಾಳ ತಪಸ್ಕೊಳ್ಬೇಡ್ರಿ, ನೀವೇನು ಮಾಡ್ಬೇಕು, ನಾ ಬರೋ ತನಕ ನಾವು ಹೊಳೆ ಬರ್ತೇನೆ, ಬರೋ ತನಕ ಈ ಕೆಲಸ ಮಾಡ್ರಿ ಅಂದ್ರೆ ಅವರು 4 ಮಾತು ಬರೆದಿಟ್ಟಾರ ಅವರು. ಯಾರು? ಮಧ್ವಾಚಾರ್ಯ. ಮಧ್ವಾಚಾರ್ಯ ಲಿಖಿತ ಸಂದೇಶ ಬರೆದದ್ದವ್ರು. ಹಂಗೆ ತಿಳ್ಕೊಡ್ರಿ. 37 ಗ್ರಂಥ ಅವ್ರು ಬರೀಲಿಲ್ಲ, ಮತ್ತೆ ಬರಿಸ್ಯಾರ ಹೇಳಿ ಡಿಕ್ಟೇಟ್ ಮಾಡ್ಯಾರ ಅವರು. ಬರ್ಕೊಂಡು ಸತ್ಯತೀರ್ಥ ಬರ್ಕೊಂಡು ಅಷ್ಟು ಗ್ರಂಥಗಳ. ಅದು ದೊಡ್ಡವ್ರ ಸ್ಟೈಲ್ ಅದು. ದೊಡ್ಡವ್ರು ಹೇಳೋ ಹೊತ್ತಿನಾಗ ಗುರು ಬರ್ಕೊಳ್ಳೋ ಮುಂದೆ ಅಂತಾರೆ ಅವ್ರು. ನಾವೆಲ್ಲ ಹೇಳ್ಕೋತ ಹೋಗಿದ್ನಲ್ಲ. ಆದ್ರೆ ಮಧ್ವಾಚಾರ್ಯ ಈ 4 ಸಾಲ ಮತ್ತು ತಾವು ಬರೆದಿಟ್ಟಿದ್ರು ಅವ್ರು ಅನಂತ ಮಠದಾಗ. ಅದನ್ನು ಓದಿಕೊಡ್ರಿ ಹಂಗಿರಿ ಅಂತ. ಏನು ಬರ್ದ ಗೊತ್ತಾ? 4 ಸಾಲು ಮಧ್ವದ ಬರ್ತಿದ್ದು. ನೇದೃಶಂ ಸ್ಥಲಮಲಂ ಶಮಲಗ್ನಂ
ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸಮಂ ಹಿತರೂಪಂ. 4 ಮಾತು ಆಚಾರ. ಮಧ್ವರ ಸಂದೇಶ ಇದು, ರಿಟರ್ನ್ ಸಂದೇಶ ಇದು. 1ನೇ ಸಾಲು, ನೇದೃಶಂ ಸ್ಥಲಮಲಂ ಶಮಲಗ್ನಂ. ಬದರಿ ಸಮಾನವಾಗಿರ್ತಕ್ಕಂಥ ಕ್ಷೇತ್ರ ಮತ್ತೊಂದಿಲ್ಲ. ನಾಸ್ತಿ ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಮ. ಆ ಗಂಗಾಕ್ಕೆ ಸಮಾನವಾದ ತೀರ್ಥಕ್ಷೇತ್ರ ಮತ್ತೊಂದಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ವಿಷ್ಣುಗೆ ಪರಮಾತ್ಮ ಸಮಾನವಾದ ದೇವರು ಮತ್ತೊಬ್ಬರಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪುನ್ನಂ ಧ್ಯೇಯೋ ನಾರಾಯಣ ಸದ. ವೇದವ್ಯಾಸ ಆಲೋಢ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಹುಡುಕ್ತಿಗಿ ನೀನು. ವಿಚಾರ್ಯ ಚ ಪುನಃ ಪುನಃ, ಬಳ್ಳ ವಿಚಾರ ಮಾಡು. ಒಂದು ಸತ್ಯ, ಇದಮೇಕಂ ಸುನಿಷ್ಪುನ್ನಂ, ಏನು ಧ್ಯೇಯೋ ನಾರಾಯಣ ಸದ. ಅವನು ನಂಬಿಬಿಟ್ರೆ ಸಾಕು, ಅವನೇ ಸರ್ವೋತ್ತಮ ಇರತಕ್ಕಂಥ ಪರಮಾತ್ಮ. ಇದು ಶಾಸ್ತ್ರ ಮಾತು ಅಂತ ಹೇಳ್ತಾ ಇದ್ದಾರೆ. ಸ್ಥಳಮಲಂ ನಾಸ್ತಿ ಸದೃಶಂ. ನಮ್ಮ ಮಾತಿ, ನಮ್ಮ ಸಿದ್ಧಾಂತದ ನಾಯ ಬರಟ್ನೆ ಅದಕ್ಕೆ ಸಮಾನವಿರ್ತಕ್ಕಂಥ ಮತ್ತೊಬ್ಬರಿಲ್ಲ. ಇವು 4 ಮಾಡಿಕೊಡ್ರಿ, ನಾವು ಹೇಳ್ಬರ್ತೀನಿ ಅಂತ ಹೇಳಿದ್ರು ಅಂತಾರೆ ಮಹಾನುಭಾವಕ. ಆ ರೀತಿಯಾಗಿ ಶ್ರೀಮದಾಚಾರ್ಯರ ಸಂದೇಶವನ್ನು ಅವ್ರು ಕೊಟ್ಟೋದ್ರು. ಮಧ್ವಾಚಾರ್ಯ ಶ್ರೀಮದ್ ಏನಂತ ಎಲ್ಲ ಶಿಷ್ಯಂದ್ರಿಗೆ ನೀನು ಹೇಳಿದ್ ನಾನು ಆ ಮಾತನ್ನ. ವಿಷ್ಣೋ ಸರ್ವೋತ್ತಮೋತ್ತಮ ಚ ಸರ್ವದಾ ಪ್ರತಿಪಾದಯ. ಅರ್ಥಾತ್ ಎಲ್ಲ ಅವ್ರು ಬಿಟ್ಟು ಒಂದು ಪುಸ್ತಕ ಬರ್ತಾರೆ, ಒಂದು ಅನೇಕ ಗ್ರಂಥ, 27 ಒಂದು ಗ್ರಂಥ. ಒಂದು ಯತಿಪ್ರಣವ ಕಲ್ಪ ಅಂತ ಒಂದು ಗ್ರಂಥ, ಒಂದು ಜಯಂತಿ ಕಲ್ಪ ಅಂತ ಬರ್ದಾರ, ಒಂದು ಯತಿಪ್ರಣವ ಕಲ್ಪ ಅಂತ ಬರ್ದಾರ. ಜಯಂತಿ ಕಲ್ಪ ಅಂದ್ರೆ ಕೃಷ್ಣಾಷ್ಟಮಿ ಹೆಂಗೆ ಮಾಡೋಕ್ಕೂ ಬರ್ದಾರ. ಇಷ್ಟು ದಪ್ಪ ಇಲ್ಲಿ ಮತ್ತದು 20 ಶ್ಲೋಕ. ಬಹಳ ಮಂದಿ ಉತ್ಪಾದನೆ ಮಾಡ್ತಾರೆ ಪುಸ್ತಕ. ನಿಮ್ಮ ಮನೆಗೆಲ್ಲ ಅವ ಇವು ಪುಸ್ತಕ ಪ್ರಿಂಟ್ ಅವಲ್ಲ, ಅದರ ಜಯಂತಿ ಕಲ್ಪ ಹಾಕಿ ತೊಗೊಂಡು ನೋಡಿರ್ಬೇಕಾದ್ರೆ ನೀವು. ಕೃಷ್ಣಾಷ್ಟಮಿ ಅದಂದ್ರೆ ಬಹಳ ಪುಣ್ಯ. ಎಷ್ಟು ಶ್ಲೋಕ? 20 ಶ್ಲೋಕ. ಅಲ್ಲಿಗೆ ಬರೋದು ಮತ್ತು ಭಾಳ ಡಿಫಿಕಲ್ಟು ಇಲ್ಲ. ಚಂದ ಶ್ಲೋಕ 20 ಶ್ಲೋಕ. ಹೆಂಗೆ ಮಾಡೋಕು, ಆ ಜಯಂತಿ ಯಾವಾಗ ಬರ್ತದೆ ಅದನ್ನು ಬರ್ತಾರದಾಗ ಮಧ್ವಾಚಾರ್ಯ. ಯಾಕೆ ಹೇಳಿದೆ ಮಾತು ಅಂತ ಕೇಳಿದ್ರೆ, ಅವರು ಶಿಷ್ಯನಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಇದು, ಶ್ರೀಮದಾಚಾರ್ಯ ಕೊಟ್ಟಿರ್ತಕ್ಕಂಥ ಸಂದೇಶ. ಅಂತ ಮಹಾನುಭಾವರು ಇಷ್ಟೆಲ್ಲ ಬರೆದ ಮೇಲೆ ಅಂತ ಆನಂದ ತೀರ್ಥ ದುಗ್ಧಾಬ್ಧಿ ಅಂತ ಮಹಾನುಭಾವಿರ್ತಕ್ಕಂಥದ್ದು. ಇದು ಮುಂದಿನ 4 ಸಾಕ್ಷಾತ್ ಶಿಷ್ಯರು: ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಇವರು 4 ಮಂದಿಗೆ ಆದೇಶ ಮಾಡಿದರು, ನೀ ಅವ್ರಿಗೆ ಕೊಡು, ನೀ ಇವ್ರಿಗೆ ಕೊಡು, ನೀ ಇವ್ರು ಮಾಡ್ಕೊಂಡು ಸ್ವಾಮಿಗಳು ಮಾಡು. ಮುಂದೆ ಅದು ಮಾಡ್ಕೊಂಡು ವ್ಯವಸ್ಥೆ ಮಾಡಿ ಅವ್ರಿಗೆ ಹೇಳ್ತಕ್ಕಂಥ ಮಾತಿದು. ಇಷ್ಟು ಹೇಳ್ಕೊತ ಹೋದರು ಶ್ರೀಮದಾಚಾರ್ಯರು. ಅಲ್ಲಿಂದ ಶುರು ಮಾಡ್ತಾರೆ. ಅಲ್ಲಿಂದ ಬಂದಿರತಕ್ಕಂಥ ಮಹಾನುಭಾವರಿಗೆ ಗೊತ್ತಾ ಪದ್ಮನಾಭ ತೀರ್ಥರು ಏನು ಬರೆದು ಗೊತ್ತಾ? ಸನ್ಯಾಯ ರತ್ನಾವಳಿ, ಸತ್ತರಕ್ಕ ದೀಪಾವಳಿಗಳ ಗ್ರಂಥ ಬಂದಿರತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ ಮಹಾನುಭಾವರು ತಕೊಂಡ್ರು. ಎಂಥವ್ರು? ಪದ್ಮನಾಭ ಗುರುಮಂದೆ ಅಂತ ಮಹಾನುಭಾವ್ರನ್ನ ಏನು ಮಾಡಿದ್ರು ಗೊತ್ತಾ? ಪ್ರಥಮ ಶಿಷ್ಯರು ಆಚಾರ್ಯರಿಗೆ. ಅವರು 2 ಗ್ರಂಥಗಳನ್ನ ಬರೆದು ತಾವು ಸಿದ್ಧಾಂತ ಮುಂದುವರಿಸ್ತಕ್ಕಂಥ ಮಹಾನುಭಾವರು ಅಂತರ ಮುಂದರು. ಅವ್ರ ಹೆಸರು ಹೇಳ್ತಾ ಇದ್ದಾರೆ: ಪೂರ್ಣ ಪ್ರಜ್ಞಕತಂ ಭಾಷ್ಯಂ ಯೋ ಭಾಷ್ಯಂ ಭಾಷ್ಯಂ ಪೂರ್ಣ ಪ್ರಜ್ಞಕತಂ ಭಾಷ್ಯಂ ಯೋ ದಿಶೋ ಅಂತ ಪದ್ಮನಾಭ ತೀರ್ಥ ಮುನಿಂ ಭಜೆ ಅಂತ ಹೇಳ್ತಕ್ಕಂಥ ಮಾತು. ಅಂಥ ಗ್ರಂಥ ಬರೀತಕ್ಕಂಥ ಮಹಾನುಭಾವರು ಮುಂದೆ ಅವ್ರು ಯಾರಿಗೆ ಕೊಟ್ಟರು ಪ್ರಯೋಜನ ಅವರು ಹೆಂಗಿದಂತೆ. ಅವರು ಪದ್ಮನಾಭ ತೀರ್ಥರು ಅವರಿಗೆ ಪತಂಜಲಿ ಅವತಾರಿಗಳಂತವ್ರೇನು ಪಾಠ ಹೇಳುವಾಗ ಪದ್ಮನಾಭ ತೀರ್ಥರು ಹುಡುಗರಿಗೆ ಶಿಷ್ಯಂದ್ರಿ ಪಾಠ ಹೇಳೋ ಮುಂದೆ ಪರದೆ ಹಿಂದೆ ಅನೇಕ ಮುಖ ಕಾಣ್ತಿದ್ದಂಥವ್ರು ಈಗ ಶೇಷಾವತಾರಿಗಳವರು. ಅಂಥ ಅವ್ರು ಯಾರಿಗೆ ಕೊಟ್ಟರು? ನರಹರಿ ತೀರ್ಥರಿಗೆ ಮುಂದೆ ಕೊಟ್ಟಿರ್ತಕ್ಕಂಥ ಸಮಾಳಗಳು. ಅಂಥ ಮಹಾನುಭಾವರು ಕೊಟ್ಟರು. ಅವರು ಆಡಿರ್ತಕ್ಕಂಥ ಕಾರ್ಯ ಗೊತ್ತಿರ್ತಕ್ಕಂಥದ್ದು. ಸಸೀತಾ ಮೂಲ ರಾಮಾರ್ಚ ಕೋಶೇ ಗಜಪತಿ ಸ್ಥಿತ ಏನಾನೇತ ನಮಸ್ತಸ್ಮೈ ಶ್ರೀಮನ್ ನರಹರಿ ಭಿಕ್ಷವೇ. 3 ತಂದವ್ರ ಮಠಕ್ಕೆ ಅವರು ಯಾರು? ನರಹರಿ ತೀರ್ಥರು. ಆ ಕಥೆಗೀತೆ ಹೇಳಿ ಭಾಳ ತಾಗ್ತದೆ ಕೊಡಂಗೆ. ಅವ್ರನ್ನು ಬಂದಿರ್ತಕ್ಕಂಥ ಮಹಾನುಭಾವರು ಯಾರು ಗೊತ್ತೇವೆ? ಮಾಧವ ತೀರ್ಥರು ವ್ಯಾಖ್ಯಾನ ಬರ್ತಕ್ಕಂಥ ಮಹಾನುಭಾವರು. ಅವರನ್ನು ಬಂದಿರ್ತಕ್ಕಂಥ ಮಹಾನುಭಾವರು ಯಾರು? ಅಕ್ಷೋಭ್ಯ ತೀರ್ಥರು. ಗುರು ಪರಂಪರೆ ಎಲ್ಲ ಇದ್ರು ಕೊಡ್ರಿ. ಇವಷ್ಟು ಗುರು ಶ್ಲೋಕ ಭಾಳ ಅಲ್ಲ, ಒಂದು 40 ಶ್ಲೋಕ ಆಗ್ತವೆ. ಆರಾಮ್ ಗಟ್ಟಿ ಮಾಡ್ಬೋದು. ಇವನ್ನ ದಿನ ಮಠದಾಗ ಅಂದಿರ್ತಾರೆ ನೋಡ್ರಿ, ಅವನ್ನ ಪಂಚಾಂಗದಾಗ ಹಾಕಿರ್ತಾರೆ. ಅವನು ಆರಾಮ್ 40 ಶ್ಲೋಕ ದಿನ ಅಂದ್ಬಿಟ್ಟು ಎಲ್ಲ ಗುರುಗಳು ಸ್ಮರಣೆ ಬರ್ತಾರೆ ಅಷ್ಟೋದ್ರಾಗ. ಅದನ್ನು ಹೇಳ್ತಾ ಇದ್ದಾರೆ. ಎಂಥವ್ರು ಮಹಾನುಭಾವರು? ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥಂತ ಬಂದವರ ಟೀಕಾರಾಯ. ಅಕ್ಷೋಭ್ಯದ ವೈಶಿಷ್ಟ್ಯ ಅದು. ಟೀಕಾರಂದ್ರೆ ಕಾಯಿ ಕೊಟ್ಟರಲ್ಲ ಅವರು. ಅವ್ರ ಶ್ಲೋಕ: ಅಶೀನಾ ತತ್ವಮಶೀನ ಪರಜೀವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಛನತ ಅಂತಾರ. ಯೋ ವಿದ್ಯಾರಣ್ಯ ವಿಪನಂ ತತ್ವಮ ಸಶನಾಚ್ಛನಾತ್ ಶ್ರೀಮದ್ ಅಕ್ಷೋಭ್ಯ ತೀರ್ಥಾರ್ಯ ನಮಸ್ತಸ್ಮೈ ಮಹಾತ್ಮ ಅಂತ ಹೇಳ್ದಂಗೆ. ಅಕ್ಷೋಭ್ಯ ತೀರ್ಥ ಕಾಲಕ್ಕೆ ವಾದ ಭಯಂಕರ ಆತು. ಅದ್ವೈತಿ ಪ್ರಕಾಂಡ ಪಂಡಿತರು ವಿದ್ಯಾರಣ್ಯರು.
ದೊಡ್ಡ ಸ್ವಾಮಿಗಳು ಅಸಾಧ್ಯ. ಅವ್ರ ವಿದ್ಯೆ ಹೇಳೋದು ಭಾಳ ಕಷ್ಟ. ವೇದಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರಿಗೆ ಅಕ್ಷುಭ್ರರಿಗೆ ವಾದ ಆಯ್ತು. ವಾದಕ್ಕೆ ಕೂತ್ಕೊಂಡ್ರು. ವಾದಕ್ಕೆ ಕೂತ್ರೆ ಖರೆ ವಾದ ನಿರ್ಣಯ ಆಗ್ಬೇಕಾರೆ ಯಾರು ಅನ್ನೋದನ್ನ ಜಡ್ಮೆಂಟ್ ಕೊಡ್ಲಿಕ್ಕೆ ಒಬ್ಬರು ಬೇಕಲ್ಲ. ಇವ್ರ ಖರನ ಅವ್ರ ಖರನ ಯಾರು ಹೇಳ್ಬೇಕು. ಆ ವಕೀಲನು ವಾದಿಸ್ತಾನೆ, ಈ ವಕೀಲನು ವಾದಿಸ್ತಾನೆ. ಸಿದ್ದರಾಮಯ್ಯನ ಒಳಗೆ ಹಾಕ್ರಿ ದೇವ ಅಂತಾನ, ಹಾಕ್ಬಾಡ್ರಿ ತಾವ ಅಂತಾನ. ಹೌದು, ಇಬ್ರು ಕೂಡ ನಿರ್ಣಯ ಆಗ್ಬೇಕಲ್ಲ. ಒಟ್ಟು ಹೇಳ ವಕೀಲರು ಬೇಕಲ್ಲ. ಹುಡುಕಿದ್ರು ವಕೀಲರನ್ನ. ಆಗಿನ ಕಾಲಕ್ಕೆ ರಾಮಾನುಜ ಪಂತ್ರ ದೊಡ್ಡ ಸ್ವಾಮಿ, ಒಳ್ಳೆ ಪಂಡಿತರು. ಆಗಿನ ಕಾಲಕ್ಕೆ ದೊಡ್ಡ ಸ್ವಾಮಿ. ಅವ್ರು ನಿರ್ಣಯ ಮಾಡೋಣ ಅಂತ ತಿಳ್ಕೊಂಡು ಅವ್ರು ಕೇಳಿದೆವು. ಇಲ್ಲ, ನಿರ್ಣಯ ನೀವು ಮಾಡ್ಬೇಕು, ಬಂದು ವಿದ್ಯಾರ್ಥಿಗೂ ಅಕ್ಷರದಿಗೂ ವಾದ ಆಗ್ತದೆ, ನೀವು ನಿರ್ಣಯ ಮಾಡ್ಕೊಂತ ಕೇಳಿದ್ರು. ಅವ್ರು ಹೇಳಿದ್ರಂತೆ, ನನಗೆ ಟೈಮ್ ಇಲ್ಲ ಅಂತವ್ರು. ಭಾಳ ಕೆಲಸ ನನಗೆ ಚಪಾತಿ ತಪಸ್ಸು ಭಾಳ ನಂದು, ನೀವೇನು ವಾದ ಮಾಡ್ತಿಲ್ಲ ಬರೆದು ಕೊಡ್ರಿ, ಅದನ್ನ ನೋಡಿ ಹೇಳ್ತೀನಿ ಅಂದ್ರಂತವ್ರು. ಇವರು ಬರೆದು ಕೊಟ್ಟರು, ಅವ್ರು ಬರೆದು ಕೊಟ್ಟರು. ಅವೆರಡೂ ನೋಡಿದ್ರು ಅವರು ತಮ್ಮ ಟೈಮ್ ಸಿಕ್ಕಾಗ. ಅವ್ರು ನಿರ್ಣಯ ಕೊಟ್ಟು ಶ್ಲೋಕ ಇದು. ಅವ್ರೇ ನಿರ್ಣಯ ಬರಲ್ಲ. ಜಡ್ಜ್ಮೆಂಟ್ ಹೆಂಗಿರುತ್ತೆ ನೋಡ್ರಿ. ಜಡ್ಜ್ಮೆಂಟ್ ಇದು: ಅಶೀನ ತತ್ವಮಶೀನ ಪರಜೀವ ಪ್ರವೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನತ. ಅರ್ಥ ಮಾಡ್ಕೊಡ್ರಿಪ್ಪ ಅಂತ. ಜಡ್ಜ್ಮೆಂಟ್ ಭಾಳ ಬರೀದಿಲ್ಲ, 2 ಸಾಲ 3 ಸಾಲ ಅಷ್ಟೇ ಇರ್ತದೆ. ಇಂದಿರಾ ಗಾಂಧಿನ ಒಳಗೆ ಹಾಕೋ ಮುಂದೆ ಒಂದು ಶಬ್ದ ಬರೀತು ನಾವು ಜಡ್ಜ್. ನಿಮ್ಗೆ ಗೊತ್ತಾನೆ ಇಲ್ಲ. ನೋಟಿಸ್ ಇಷ್ಟ ಅಂದ್ರೆ ನೋಟಿಸ್ ಕೊಟ್ಟರೆ ಭಾಳ ಹಾಕ್ರಿ ಅನ್ನೋದು ಇಷ್ಟ ಮೇಲೆ ವ್ಯರ್ಥ ಮಾಡ್ಕೋಬೇಕಿಲ್ರಿ. ಅದು ಕೊಡ್ಕೊಂಡು ಭಾಳ ಜಡ್ಜ್ಮೆಂಟ್ ಭಾಳ ಬರೀದಿಲ್ಲ. ಜಡ್ಜ್ಮೆಂಟು 2 ಸಾಲು: ಅಶೀನ ತತ್ವಮಶೀನ ಪರಜೀವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿ ಅಚಿನತ್. ಅರ್ಥ ಹೇಳ್ತೀನಿ ಕೇಳಿ ನಿಮಗೆ. ಅಶೀನ ತತ್ವಮಶಿ, ಅಶಿ ಅಂದ್ರೆ ಖಡ್ಗ. ವಾದ ಏನಾಯ್ತು? ತತ್ವಮಶಿ ಅಂತ ಒಂದು ವಾಕ್ಯ ವೇದ ಉಪನಿಷತ್ ಬರ್ತಕ್ಕಂಥ. ಈ ತತ್ವಮಶಿ ಮೇಲೆ ಭಾಳ ನ್ಯಾಯ ಇರೋ ನಮಗೆ ಅವ್ರಿಗೆ. ತತ್ ತ್ವಂ ಅಶಿ, ಆ ದೇವರ ನೀ ಇದಿ ಅಂದ್ಬಿಡ್ತಾರೆ ಅವರು. ನಮ್ಮವ್ರು ಅಂತಾರೆ ನೀ ಅಲ್ಲ, ಅಂತರ್ಯಾಮಿ ಇದ್ದ ಅಂತ ನಮ್ಮವ್ರು ಅಂತಾರೆ. ಇಷ್ಟೇ, ಇದನ್ನೇ ವಾದಗಳು ಆತರ. ಅಶೀನ ತತ್ವಮಶೀನ, ಆ ತತ್ವಮಶಿ ಅಂತಕ್ಕಂಥ ಖಡ್ಗ ತೊಗೊಂಡ್ರಂಥವ್ರು. ಏನದು? ಪರಜೀವ ಪ್ರಭೇದಿನ, ಜೀವು ಬೇರೆ ಪರದ್ದು ಬೇರೆ ಅಂತಕ್ಕಂಥದ್ದು. ಈ ಖಡ್ಗ ಹಿಡ್ಕೊಂಡು ಯಾರೋ ಅಂತಾರೆ ಮಾಡಿರ್ತಕ್ಕಂಥವ್ರು. ಏನು ಮಾಡಿದ್ರು? ಟೀಕಾರ ಅಕ್ಷೋಭಿತಿರ್ತಾರೆ. ಅಶೀನ ತತ್ವಮಶೀನ ಪರಜೀವ ವಿದ್ಯಾರಣ್ಯಂ ಮಹಾರಣ್ಯಂ, ವಿದ್ಯಾರಣ್ಯ ಅಂತಕ್ಕಂಥ ಅರಣ್ಯವನ್ನ ಕೊಚ್ಚಿ ಹಾಕಿಬಿಟ್ರಂಥವ್ರೇನು. ಯಾರು ಸೋತಂಗಾತು? ಅರ್ಥ ಆಗ್ತದೆ ನಿಮಗೆ? ಹಿಂಗೆ ಮತ್ತೆ ಪ್ರತಿ ವಿದ್ಯಾರಣ್ಯ ಸೋತು ಹೇಳೋ ಪ್ರಶ್ನೆ ಇಲ್ಲೇ ಇಲ್ಲ. ಯಾರು ಮಾಡಿ ಶ್ಲೋಕಿದ್ದು? ಅವ್ರು ಮಾಡಿ ಶ್ಲೋಕಿದ್ದು. ಇವತ್ತಿನವರಿಗೂ ಮುಳುಬಾಗಲ್ದಾಗ ಇದನ್ನು ಬರೆದು ಇಟ್ಟರೆ ಶ್ಲೋಕ ಕಂಪನಿ ಕೆತ್ತಿಟ್ಟಾರೆ. ಇದನ್ನು ತಗೊಳ್ರಿ. ಇಷ್ಟೆಲ್ಲ ಸಾಕ್ಷಿಯವ ನಮಗೆ. ಅಶೀನ ತತ್ವಮಶೀನ, ತತ್ವಮಶಿ ಅನ್ನೋ ಖಡ್ಗ ತಗೊಂಡ್ರು. ಆ ಖಡ್ಗದ ಏನಿತ್ತು? ಪರಜೀವ ಪ್ರಭೇದಿನ, ಜೀವ ಪರಮಾತ್ಮ ಬೇರೆ ಬೇರೆ ಒಂದ ಅಲ್ಲ. ಇದೇ ಸಿದ್ಧಾಂತ. ಅವ್ರಿಗೆ ನಮಗೆ ಬರೋದು ಇಷ್ಟೇ ಇಲ್ಲ. ಈ ಖಡ್ಗ ವಿದ್ಯಾರಣ್ಯ ಅಂತಕ್ಕಂಥ ಖಡ್ಗ ಏನು ಕೊಸ್ತದೆ? ಅರಣ್ಯ ಕೊಚ್ಚಿ ಹಾಕ್ತದೆ. ವಿದ್ಯಾರಣ್ಯ ಅಂತಕ್ಕಂಥ ಅರಣ್ಯವನ್ನು ಕೊಚ್ಚಿ ಹಾಕಿಬಿಟ್ಟು ಬರೋಬಿಟ್ರು. ಇಷ್ಟ ಅವ್ರು ಯಾರು ಸೋದ್ರು ಗೊತ್ತಾಗ್ತಿಲ್ಲ ನಿಮಗೆ. ಅವ್ರ ಇಷ್ಟಕ್ಕೆ ಅವರು ಇಷ್ಟಕ್ಕೆ ಅವರು ಮುಂದೆ ಬಂದಿರತಕ್ಕಂಥ ಮಹಾನುಭಾವರು ಟೀಕಾ ಹಾಕ್ಬಾರ್ದು. ಅಂಥ ಅದ್ಭುತವಾಗಿರ್ತಕ್ಕಂಥ ಮಹಾನುಭಾವರು ಎಂಥದವರು ಎಷ್ಟು ಹೇಳ್ಬೇಕು ಅವ್ರದ್ದು ಒಂದು ಹೇಳಿಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಳೋದು ಹೇಳ್ತಾ ಇದ್ರಿ. ಚಿತ್ರೈ ಪದಸ್ಯ ಗಂಭೀರೈ ವಾಕ್ಯೈರ್ಮಾನೇರ ಖಂಡಿತೈ ಗುರು ಭಾವ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥ ವಾಕ್. ಮುಂದೆ ಬಂದ ಎಲ್ಲ ಸ್ವಾಮಿಗಳು ಟೀಕಾರರು ಸಿಕ್ಕಾಪಟ್ಟೆ ಹೊಗಳಾರ. ಎಲ್ಲರೂ ಹೊಗಳದ್ ಒಂದು ಅವ್ರ ವಾಕ್, ಅವ್ರ ನಡೆ. ಅದು ಹೆಂಗೆ ನೋಡಿ: ಚಿತ್ರೈ ಪದಸ್ಯ ಗಂಭೀರೈ ವಾಕ್ಯೈರ್ಮಾನೇರ್ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಸ್ತ್ರೀ ಜಯತೀರ್ಥ ವಾಕ್. ಹಂಗೆ ಅರ್ಥ ಹೇಳ್ತೀನಿ ಅವಾಗ. ಜಯತೀರ್ಥ ವಾಕ್ ಅಂದ್ರೆ ಮಾತು, ಜಯತೀರ್ಥ ಮಾತು ಹಿಂಗದಂತ ಒಂದು ಅರ್ಥ. ವಾಕ್ ಅನ್ನೋದು ಇಂಗ್ಲೀಷ್ ನೋಡ್ರಿ, ಜಯತೀರ್ಥ ವಾಕ್. ಅವ್ರ ನಡಿಗೆನೇ ವಿಚಿತ್ರ ಅಂತ ಅರ್ಥ. ಹಂಗೂ ಅರ್ಥ ಮಾಡಬಹುದು. ಹಿಂಗೆ ಹೇಳ್ತಾ ಇದ್ದಾರೆ ಇಂಥ ಮಹಾನುಭಾವರು ಅಂತಾರೆ, ಸ್ತೋತ್ರ ಮಾಡ್ತಾರೆ. ಯಶ್ಯವಾಕ್ ಕಾಮಧೇನುರ್ನಃ. ಏನು ವಿಜೇಂದ್ರ ಹಾಳು ಶ್ಲೋಕ ಅವ್ರು ಮಾಡಿ. ಇದು ಈ ಶ್ಲೋಕ ನಾ ಹೇಳೋದು ಭಾಳ ಚಂದನ ಶ್ಲೋಕ. ಯಶ್ಯವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಂತಾರ. ಮುಂದೆ ಬಂದ ವಿಜೇಂದ್ರ ಸ್ವಾಮಿಗಳು ಕುಂಭಕೋಣದವರು ಭಾಳ ಅಂತರ ಅವರಿಗೆ. ಯಶ್ಯವಾಕ್ ಕಾಮಧೇನುರ್ನಃ, ಟೀಕಾರ ಇರೋದು ಮಾತು ಕಾಮಧೇನು ಇದ್ದಂಗೆ ಅಂತ. ಕಾಮಿತಾರ್ಥಾನ್ ಪ್ರಯಚ್ಛತಿ, ಬೇಕಾದ ಕೊಡ್ತಕ್ಕಂಥ ಟೀಕಾರ ಸುಧಾ ಅವ್ರು ಬರೆದಕ್ಕಂತ ಅದು ಹೇಳ್ತಾ ಇದ್ದಾರೆ. ಅಷ್ಟು ಮಾಡಿ ಅವರ ವೈಶಿಷ್ಟ್ಯವನ್ನು ಹೇಳಿ ಅಂಥ ಮಹಾನುಭಾವರು ಮಾಡ್ತಕ್ಕಂಥ ಗ್ರಂಥಗಳನ್ನ ಹೇಳ್ಕೊತ ಹೋಗಿ ಮುಂದೆ ಬಂದಿರತಕ್ಕಂಥ ಸ್ವಾಮಿಗಳು ಹೇಳ್ಕೋತ ಹೋದ್ರು ಒಂದೊಂದಾಗಿ. ಅಲ್ಲಿ ಹೇಳ್ತಾ ಮುಂದೆ ಬಂದಿರತಕ್ಕಂಥ ಮಹಾನುಭಾವರು ಅವರಿಗೆ ಸ್ತೋತ್ರ ಮಾಡಿದ್ದಾರೆ. ಮುಂದೆ ಬಂದ ಸ್ವಾಮಿಗಳು ಇಲ್ಲಿ ಬಂದಿರತಕ್ಕಂಥದ್ದು. ಮುಂದೆ ಯಾರ್ಯಾರು? ವಿಂದ್ರಾರೂಢ ಪದಾಸಕ್ತಂ ರಾಜೇಂದ್ರ ಮುನಿ ಶೇಯಿತಂ ಶ್ರೀ ಕವೀಂದ್ರ ಮುನಿ ಮುಂದೆ ಭಯತಾಂ ಚಂದ್ರ ಸನ್ನಿಭಂ. ಕವೀಂದ್ರ ಎಲ್ಲಿದ್ದಾರ? ನವರನಗಡ್ಡಿ ಮತ್ತು ಕೋರ್ಟಿಗೆ ಹೋಗಿರ್ದೇ ಇರ್ತಲ್ಲ ಯಾವಾಗಿದ್ರು ಕವೀಂದ್ರ ಸ್ವಾಮಿಗಳು. ಅವ್ರು ಕವೀಂದ್ರ ಅವ್ರನ್ನ ಬಂದಿರ್ತಕ್ಕಂಥವ್ರು ವಾಗೀಶ ಸ್ವಾಮಿಗಳು. ಅವರು ನಾವು ಅಲ್ಲೇ ಬರ್ತಕ್ಕಂಥ ವಾಗೀಶ ಸ್ವಾಮಿಗಳು ಇರ್ತಕ್ಕಂಥದ್ದು.
ಮುಂದುವರಿತಕ್ಕಂಥ ಮಹಾನುಭಾವರು ಅಸಾಧ್ಯ ರಾಮಚಂದ್ರ ತೀರ್ಥರು. ಮುಂದುವರಿತಕ್ಕಂಥ ಮಹಾನುಭಾವರು ವಿಭುಧೇಂದ್ರ ಸ್ವಾಮಿಗಳು, ಆ ದೊಡ್ಡ ಸ್ವಾಮಿಗಳು. ಅವ್ರನ್ನ ಪರಂಪರೆ ಹಿಡ್ಕೊಂಡಾರ ಅವರು. ಆಸೇತು ರಾಸುರಿದ್ರು ಶ್ಲೋಕ ಹೇಳ್ತೇನೆ ನಿಮಗೆ. ಅವ್ರು ಬರೀತಕ್ಕಂಥ ಶ್ಲೋಕವನ್ನು ವೈಶಿಷ್ಟ್ಯವನ್ನು ಆಕೇರಂ ತಾತು ಸೇತುಂ ಆಗಂಗಂ ಚ ಹಿಮಾಲಯಂ ನಿರಾಕೃತ ಅದ್ವೈತ ಸೇವಂ ವಿಭುಧೇಂದ್ರ ಗುರುಂ ಭಸೆ. ಇಡೀ ಭೂಮಂಡಲ ಅಡ್ಡಾಡಿ ಎಲ್ಲ ಕಡೆ ಖಂಡ ಮಾಡಿರ್ತಕ್ಕಂಥ ಮಹಾನುಭಾವ. ಇವತ್ತೇನು ರಾಯರ ಮಠದೊಳಗೆ ಷೋಡಶ ಬಾಹು ನರಸಿಂಹದೇವರು ಇದ್ದಾರಲ್ಲ, ಅದು ಅವ್ರು ತಂದು ಲೆಕ್ಕ ಹಾಕಿಬಿಟ್ಟ ಮಠಕ್ಕೆ, ರಾಯರ ಮಠಕ್ಕೆ. ಎಲ್ಲರೂ ಹೊಗಳ್ತಾರ ಅವನ. ಅಸಾಧ್ಯ. ಯಾವಾಗ ತೆಗಿತಾರೆ ಗೊತ್ತೋ, ನರಸಿಂಹಗೊಮ್ಮೆ ಒಮ್ಮೆ ತೆಗೆಯೋದನ್ನ ಹೇಳ ತೆಗಿಲಿಕ್ಕೆ ಆಗೋದ್ರ ಆ ಒಬ್ಬರು ಮುಟ್ತು. ನರಸಿಂಹ ಜಯಂತಿಗೊಮ್ಮೆ ಸ್ವಾಮಿಗಳು ತೆಗಿತಾರೆ ಮಂತ್ರಾದಾಗ ತೋರಿಸ್ತದೆ, ನೋಡ್ಲಿಕ್ಕೆ ಎಷ್ಟು ಸೇರಿರ್ತಾರೆ ಅಂತ ಮಹಾನುಭಾವರು ಅವರ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಆ ವಿಭುಧೇಂದ್ರ ತೀರ್ಥರು ಅವ್ರು ಬಂದಿರತಕ್ಕಂಥ ಮಹಾಸ್ವಾಮಿ ಬಂದಿರತಕ್ಕನು ಅವ್ರ ಹೆಸರು ಹೇಳ್ತಾ ಇದ್ದಾರೆ. ಜಿತಾಮಿತ್ರ ಸ್ವಾಮಿ, ಇದು ಗುರು ಪರಂಪರ. ಅವ್ರ ಮುಂದೆ ಬಂದಿರತಕ್ಕಂಥವ್ರು ರಘುನಂದನ ಸ್ವಾಮಿಗಳು. ಅವರಿಂದ ಬಂದಿರತಕ್ಕಂಥ ಮಹಾಗಳು ಸುರೇಂದ್ರ ಸ್ವಾಮಿಗಳು. ಸುರೇಂದ್ರರು, ವಿಜಯೇಂದ್ರರು, ಸುಧೀಂದ್ರರು, ಮಂತ್ರಾಲಯ ಸ್ವಾಮಿ. ರಾಯರ ಗುರುಗಳ ಗುರುಗಳ ಗುರುಗಳು ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಹೇಳಿಕತ್ತೀನಿ, ಮಂತ್ರಾಲಯ ಪೀಠ ಬಂದಿರತಕ್ಕಂಥ ಸ್ವಾಮಿಗಳು ಇವ್ರನ್ನ ನೆನೆಸಿದ ರಾಯರಿಗೆ ಬಹಳ ಪ್ರೀತಿ ತೋರಿಸ್ತಾರೆ. ರಾಯರು ನಮ್ಮೂರಲ್ಲಿ ಇದ್ದಾರಿಪ್ಪ ಮೇಲೆ, ಅವ್ರು ನೋಡಿ ನಮ್ಮ ಹತ್ರ ಬರೀ ಅಂತ ಮಹಾನುಭಾವ. ಅವ್ರ ಶ್ಲೋಕ ಹೆಂಗದ ನೋಡ್ರಿ. ಯಶ್ಚಕಾರೋಪವಾಸೇನ ತ್ರಿವಾರಂಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತುರವೇ ಜೈಂದ್ರ ಗುರವೇ ನಮಃ ಕುಶಾಗ್ರಮತೆ ಭಾನುದ್ಯುತಯೇ ವಾದಿಭೀತಯೇ ಆರಾಹಿತ ಶ್ರೀಪತಿಯೇ ಸುಧೀಂದ್ರ ಯತೇ ನಮಃ. ಭಾರಿ ಸ್ವಾಮಿಗಳು 3 ಮಂದಿ, ಇವರು ಒಬ್ಬರಿಗಿಂತ ಒಬ್ಬರು. ಇವರು 3 ಮಂದಿ ಸೇರಿದ್ದ ರಾಯರ ತಿಳ್ಕೊಂಡ್ಬಿಟ್ರು. ಒಂದು ಪಟ್ಟ ವಿಷಯದ ಈ ಮಾತು ಹೇಳ್ತಾರೆ, ಅಲ್ಲಿ ಬಂದಾಗ ಆ ಮಾತು ಹೇಳ್ತಾರೆ ನಮಗೆ. ಇಷ್ಟು ಅರ್ಥ ಹೇಳ್ತೀನಿ ನಿಮಗೆ. ಸುರೀಂದ್ರಿ ಹೆಂಗಿದ್ರು ಆ ಪೀಠದ ಕೂತ ಮಹಾನುಭಾವ. ಯಶ್ಚಕಾರ ಉಪವಾಸೇನ ಎಸ್ರ ತ್ರಿವಾರಂ ಭೂ ಪ್ರದಕ್ಷಿಣಂ. ಅವರು ಉಪವಾಸ ಅಖಂಡ ಭೂಮಂಡಲ 3 ಅಡ್ಡಾಡಿರಂಥವ್ರು ಸುರೇಂದ್ರ ಸ್ವಾಮಿಗಳು, ಭಾರಿ ತಪಸ್ವಿಗಳು. ಅವ್ರಿಂದ ಬಂದಿರತಕ್ಕಂಥ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತುರವೇ ಜಯೇಂದ್ರ ಗುರವೇ ನಮಃ. ನಿನ್ನೆ ಹೇಳೋದಕ್ಕೆ ಮರೆತೇನೋ ಗೊತ್ತಿಲ್ಲ ನಿಮಗೆ. ವಿಜೇಂದ್ರ ಸ್ವಾಮಿಗಳು ಅವ್ರ ವೃಂದಾವನ ನೋಡಿದ್ರೆ ಕಲ್ಪನಾ ಬರ್ತದೆ ನಿಮಗೆ ಹೆಂಗೆ ಇತ್ತು ಅನ್ನೋದನ್ನು. ಸ್ವತಃ ಮೂರ್ತಿ ಮಾಡ್ತಿದ್ರು ಅವರು. ಯಾರು? ವಿಜೇಂದ್ರ ಸ್ವಾಮಿಗಳು. ಏನು ವೈಭವ ಅಂದ್ರೆ, ಒಂದು ಶ್ಲೋಕ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಒಂದು ಶ್ಲೋಕ. ಇದು ಶಾಸ್ತ್ರ ಶ್ಲೋಕ. ಅನ್ಯಕ್ಷೇತ್ರೇ ಕೃತಂ ಪಾಪ ಅಂದ್ರೆ, ನಾವು ಹುಬ್ಬಳ್ಳಿ ಧಾರವಾಡ ಇದ್ರ ಪಾಪ ಮಾಡಿರ್ತೇವೆ ನಾವು ಮಾನಸಿಕವಾಗಿ. ಹೆಂಗಪ್ಪ ಯಾರು ಪಾಪ ಮಾಡೋದು ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಯಕ್ಷೇತ್ರೇ ಕೃತಮ ಪುಣ್ಯಕ್ಷೇತ್ರೇ ವಿನಶ್ಯತಿ. ಬದ್ರಿಯೋ ಪಂಢರಪುರಕ್ಕೋ ಉಡುಪಿಯೋ ಮಂತ್ರಾಲಯಕ್ಕೆ ಹೋದಾಗ ಆ ಪಾಪ ಹೋಗ್ತಾವ ಅಲ್ಲಿ. ಹೌದಾ? ಪುಣ್ಯಕ್ಷೇತ್ರ ಕೃತಂ ಪಾಪಂ, ಅಲ್ಲಿ ಹೋಗಿ ನಾ ಚಪ್ಪಲ್ ಕದ್ದೆ, ರೊಕ್ಕ ಹೊಡೆದೆ, ಸುಳ್ಳು ಮಾಡಿದೆ, ತಾವೇನು ದಂಧೆ ಮಾಡಿದ್ರೆ, ಹೌದಾ, ಅಲ್ಲಿ ಅವಸರ ಮಾಡಿದ್ರೆ ಅದು ವಜ್ರಲೇಪೋ ಭವಿಷ್ಯತಿ. ವಜ್ರಲೇಪ ಲಘು ಹೋಗೋದಿಲ್ಲ, ಹಂಗ ಪಾಪ ಕಾಯಂ ಉಳ್ಕೋತದ ಅನ್ನೋದು ಕಷ್ಟ ಅಂತ ಎಲ್ಲಿತನ ಗೊತ್ತ. ಆ ಕುಂಕುಣದ ಸ್ವಾಮಿ ಇಲ್ಲಿಂದ ಸ್ವಾಮಿ ಬರುತ್ತನಕ ಇತ್ತು. ಅವ್ರು ಅವನ ಈ ಶ್ಲೋಕ ಬದಲು ಮಾಡ್ಯಾರ. ಅರ್ಥ ಆಯ್ತು ಹೆಂಗೆ ಚಂದ್ರ. ಇದು ಅಷ್ಟೇ ಉಳಿದಲ್ಲ ಅಷ್ಟೇ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ. ಅವ್ರು ನೋಡಿದ್ರು ಸಾಕಂತ ಮಹಾನುಭಾವರು. ಯಾರನ್ನ? ವಿಜೇಂದ್ರ ಸ್ವಾಮಿ. ನೋಡಿ, ನಿಮ್ಮ ನೋಡ್ರಿ ಕಲ್ಪನಾ ಬರ್ತದೆ ಕೆಲವು ಮಂದಿಗೆ ನೋಡಿ. ಕುಂಭಕೋಣೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಮುಂದೆ. ಹೌದಿಲ್ಲ, ಅಲ್ಲಿ ಹೋಗಿ ಪಾಪ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. 104 ಗ್ರಂಥ ಬರೆದರು, ಚತುಷ್ಷಷ್ಟಿ ಕಲಾ ಸೋವಿದರು. ಬಹಳ ವೈಭವ ವಿಜೇಂದ್ರ ಸ್ವಾಮಿಗಳು. ಒಂದು ಮಾತನ್ನ ಹೇಳಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಚರಿತ್ರೆ ಇದೆ ಅವರು ಮಹಾನುಭಾವರು. ಅದನ್ನ ಹೇಳ್ತಾ ಇದ್ದಾರೆ. ಬಂದಿರ್ತಕ್ಕಂಥ ಮಹಾನುಭಾವರು ಯಾರು ಗೊತ್ತಾ ನಿಮಗೆ? ಕಲ್ಪನಾ ಬರಲಿಕ್ಕೆ ಸುಧೀಂದ್ರ ಸ್ವಾಮಿಗಳು. ಅದನ್ನ ಹೇಳ್ತಾ ಇದ್ದಾರೆ. ಸುಧೀಂದ್ರರು ಮಹಾನುಭಾವರ್ತಕ್ಕಂಥವ್ರು. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತುರವೇ ಜಯೇಂದ್ರ ಗುರವೇ ನಮಃ ಅಂತ ಅವರು ಸ್ತೋತ್ರ ಮಾಡಿ ಮುಂದೆ ಹೇಳ್ತಾ ಇದ್ದಾರೆ ಸುಧೀಂದ್ರ ಸ್ವಾಮಿಗಳು. ಸುಧೀಂದ್ರ ಸ್ವಾಮಿ ಮಾಡಿರ್ತಕ್ಕಂಥ ಕೆಲಸ ಬಹಳ ಬಹಳ ವೈಶಿಷ್ಟ್ಯ ಕೆಲಸ. ಮ್ಯಾಲೆ ಮೂರ್ತಿ ಯುತ್ತಿ ಕೊಡಿಸ್ತಾರೆ ಅವ್ರು ಮಾಡಿರ್ತಕ್ಕಂಥ ಮೂರ್ತಿಯನ್ನ. ಇವತ್ತೇನು ಸಂಪತ್ತು ಮಂತ್ರ ಮಟ್ಟಕ್ಕೆ ತಂದಲ್ಲ, ಅವೆಲ್ಲ ತರ್ತಕ್ಕಂಥ ಸುಧೀಂದ್ರ ಸ್ವಾಮಿಗಳು. ಕೃಷ್ಣದೇವನ ಕಾಲ ಅವರಿಗೆ ವೆಂಕಟ ಭೂಪಾಲ ಅಂತ ಶ್ರೀ ವೆಂಕಟಾಕ್ಷ ಪರಿಣಯ ಸಮಕ್ಷೆ ವಾದೇನ ವಿದ್ವೇಷ ಬುಧಾನ್ ವಿಜಗ್ಗೆ ಅನೇಕ ಮಂದಿ ಪಂಡಿತರನ್ನ ಗೆದ್ದರು. ಆ ರಾಜ ಒಂದು ಸಲ ಅಲ್ಲ 4 ಸಲ ಕನಕಾಭಿಷೇಕ ಮಾಡ್ಯಾನ ಅವ್ರಿಗೆ. ಬಂಗಾರ ಮುತ್ತು ಹಾಕಿ ಅವ್ರ ಸಂಘ ಸುರದಸ್ವರ ಅವ್ರ ತಲೆ ಮೇಲೆ ಒಟ್ಟು ತಾತು ಹೊಂಡಿಲ್ಲ ಮಠ ಕೊಟ್ಟು ಹೊಸ ಮತ್ತು ನೀ ತೊಗೊಂಡು ಮಠ ಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಅಂತ ಮಹಾನುಭಾವ ಸುಧೀಂದ್ರ ಸ್ವಾಮಿಗಳು
ಇಂಥ ಸುಧೀಂದ್ರ ಸ್ವಾಮಿಗಳು ಹೇಳಿ ಸುಮ್ಮನೆ ವಿಷಯ ಹೇಳ್ತದೆ. ಸುಧೀಂದ್ರ ಸ್ವಾಮಿಗಳು ಇಂಥ ಕುಂಭಕೋಣಕ್ಕೆ ಬಂದರು. ಪರಂಪರಾ ಬಂದಂಗಾತಿಲ್ಲ, ಕಲ್ಪನಾ ಬಂತಿಲ್ಲ ನಿಮಗೆ. ಎಲ್ಲಿಂದ ಬಂದೇನೆ ಮಧ್ವಾಚಾರ್ಯ ಇಲ್ಲಿ ತನಕ ಬಂದೇನೆ. ಸುಧೀಂದ್ರ ಸ್ವಾಮಿ ತನಕ ಅಷ್ಟು ಸ್ವಾಮಿಗಳು ಒಟ್ಟು ಮಹಿಮಾ ಹೇಳ್ಕೊತ ಹೋಗಿಲ್ಲ, ಹೆಸರು ಹೇಳ್ಕೋದು ಅಷ್ಟು ಟೈಮ್ ಹೆಸರು ಕುಂಭಕೋಣಕ್ಕೆ ಬಂದರು. ಮುಂದೆ ಕುಂಭಕೋಣನ ಹಂಗೆ ಕಾವ್ಯದ ವೈಶಿಷ್ಟ್ಯದು ಒಂದು 50 ಶ್ಲೋಕದ ವರ್ಣನ ಮಾಡ್ತಾರೆ. ನಗರದ ವರ್ಣ ಅದೇ ನಮ್ಮ ಕಾವ್ಯಕ್ಕೆ ನಮ್ಮ ಪ್ರಯೋಜನ ಇಲ್ಲ, ಏನಿಲ್ಲ. ಯಾಕಂತ ಕೇಳಿದ್ರೆ ಅದು ವೈಶಿಷ್ಟ್ಯ ಹಂಗೆ ಮಾಡೋದು. ಕಾವ್ಯ ಹೇಗಿರ್ಬೇಕಾದ್ರೆ ಮಾಡೋ ಕುಂತಿಕೊಂಡು ಅದು ಹೆಂಗಿತ್ತು. ಕುಂಭಕೋಣದೊಳಗೆ ಯಾವ್ದರ ಮನೆಯೊಳಗೆ ಹೋಗ್ರಿ ನೀವು, ಅಲ್ಲಿ ನಿತ್ಯ ಪಾಠ ಪ್ರವಚನ ಹೋಮ ಹವನ. ಕುಂಭಕೋಣ ನಗರನ ವೈಶಿಷ್ಟ್ಯ ಇವು ಹಂಗೆ ಅದು. ಕುಂಭಕೋಣ ಯಾವಾಗಿದ್ರು ಕೂಡ ಎಲ್ಲರ ಕೊಂಡ್ರೆ ವಾದ, ಜಗತ್ತು ಸತ್ಯ ಜಗತ್ತು ಮಿಥ್ಯ, ವಿಷ್ಣು ಸರ್ವೋತ್ತಮ ಶಿವ ಸರ್ವ, ಇದರ ವಾದ ಕಾಯಂ ಇರ್ತದೆ ಕುಂಭಕೋಣದಾಗ. ಅಂತ ಕುಂಭಕೋಣಕ್ಕೆ ಯಾರು ಬರ್ತಾ ಇದ್ದಾರೆ? ಸುಧೀಂದ್ರ ಸ್ವಾಮಿಗಳು ಬಂದರು. ಅಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಮಹಾನು ಹೇಳ್ಕೊತ ಹೋಗಿ ಮುಂದೆ ಆಯರ ವಂಶ ವರ್ಣನ ಮಾಡ್ತಾ ಇದ್ದಾರೆ. ಏನು ವೈಶಿಷ್ಟ್ಯ ಮಂತ್ರಾಲಯ ಪ್ರಭುಗಳ ವೈಶಿಷ್ಟ್ಯ. ಕುಂಭಕೋಣಕ್ಕೆ ಬಂದು ಕೂತ್ಕೊಂಡ್ರು. ಆಗಿನ ಕಾಲಕ್ಕೆ ಅನೇಕ ಮಂದಿ ವಿದ್ವಾಂಸರು, ಒಂದು ವಂಶ ಗೌತಮ ಗೋತ್ರ ಅಂತ ನಿಮಗೆಲ್ಲ ಗೋತ್ರ ಬೇರೆ. ಮತ್ತೆ ರಾಯರದ ಗೌತಮ ಗೋತ್ರ. ರಾಯರ ನಂತರ ಆ ಪೀಠಕ್ಕೆ ಬರ್ತಾರಲ್ಲ ಗೌತಮ ಗೋತ್ರದವರು ಆಗಿರ್ಬೇಕು. ಬೇರೆ ಕಾಯಿ ಕೊಡಂಗಿಲ್ಲ ಅವರು. ಅದು ಅವನ್ನ ಪರಂಪರೆ ಶುರು ಆಗ್ಬಿಟ್ಟದು. ಗೌತಮ ಗೋತ್ರಕ್ಕೆ ಮೀಸಲು. ಗೌತಮ ಋಷಿಗಳು ಮಹಾನುಭಾವರು, ದೊಡ್ಡ ಹೆಸರು ಗೌತಮ ಗೋತ್ರದ್ದು. ಗೌತಮ ಅವ್ರ ಮಹಿಮಾ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತೀವಿ ನಾವು. ಗೌತಮ ಋಷಿಗಳ ಮಹಿಮಾ ಮೊದಲು ಹೇಳೋದು ನಿಮ್ಮನ್ನ. ಆ ಋಷಿಗಳ ಕಾಲಕ್ಕೆ 12 ವರ್ಷ ಬರಗಾಲ ಬಿತ್ತು ಭೂಮಂಡಲದೊಳಗೆ. ಊಟಿಲ್ಲ, ನೀರಿಲ್ಲ, ಆಹಾರ ವಿಶಿಷ್ಟ. ಈ ಎಲ್ಲ ಋಷಿಗಳಿಗೆ ಬಹಳ ತ್ರಾಸಾತು. ಒಂದು ಹೊತ್ತು ಊಟಿಸ್ಕೋದು ಕಷ್ಟ ಆಯ್ತು ಅವರಿಗೆ. ಒಂದು ಹೊತ್ತು ಊಟ ಮಾಡಿ ಸುಮ್ಮನೆ ಕೊಡೋ ಪಾಪ ತಪಸ್ ಮಾಡ್ಕೋದು ಕೊಡು ಮಂದಿ ಬೇರೆ ಕಡೆ ಹೋಗಲೇ ಇಲ್ಲ. ಗೌತಮರ ಆಶ್ರಮದ ಮಾತ್ರ ಇನ್ನೂ ಅವಾಗ ಹಸಿ ಇತ್ತಂತ, ಇನ್ನು ಬೆಳೆ ಬೆಳೀತಿತ್ತಂತಲ್ಲಿ. ಎಲ್ಲರೂ ಅಲ್ಲಿ ಬಂದ್ಬಿಟ್ರು ಗೌತಮ ಆಶ್ರಮಕ್ಕೆ. ಗೌತಮಿಗೆ ಭಾರಿ ಸಂತೋಷ ಆಯ್ತು ಅವ್ರಿಗೆ. ಇಷ್ಟು ಮಂದಿ ಗೆಸ್ಟ್ ಬಂದಾರಲ್ಲ ಅಂದ್ರೆ ಅವರು ವಿಷ್ಣು ಭಕ್ತರು ಬಂದು ನೀವೇನು ಮಾಡಬೇಡಿದ್ರು, ತಪಸ್ ಮಾಡ್ರಿ, ನೀವು ನಿಮ್ಮ ಕೆಲಸ ಮಾಡ್ರಿ, ನಾವು ಊಟಕ್ಕೆ ಜವಾಬ್ದಾರಿ ನಂದು ಅಂದ್ಬಿಟ್ರು ಗೌತಮರು. ಆತು ಊಟಕ್ಕೆ ಹಾಕೋದು ಹೊಂಟ್ರಿ. ಹಿಂಗೆ ಕೆಲವು ವರ್ಷ ಹೋದ ಮೇಲೆ ನಾವು ಹೇಳೋ ಕಥೆ ಎಲ್ಲ ಶ್ರೀಮದಾಚಾರ್ಯ ಹೇಳಿ ಕಥಾ ಮತ್ತು ನಾವು ತಿಳ್ಕೊಂಡ್ಬಿಟ್ರಿ. ಇವೆಲ್ಲ ಪಾಶ್ಚಿತ್ಯ ಪ್ರಾರಂಭ ಬರ್ತಕ್ಕಂಥ ಕಥಾ ಇವೆಲ್ಲ. ಮಳೆ ಆಯ್ತು, ಎಲ್ಲ ಕಡೆ ಬೆಳೆ ಆಯ್ತು ನೋಡ್ರಿ. ನೀರಾಯ್ತು, ನೆಳ್ಳಾಯ್ತು, ಎಲ್ಲ ಕಡೆ ವ್ಯವಸ್ಥೆ ಆಯ್ತು, ಅನೇಕ ಬೆಳೆ ಬೆಳೆದು. ಆ ಋಷಿಗಳಿದ್ದಾರಲ್ಲ ಹೊಲವರು, ನಮ್ಮ ಊರಿಗೆ ಹೋಗ್ತೇವೆ ಪರ್ಮಿಷನ್ ಕೊಟ್ರಿ ಅಂತ ಕೇಳೋರು. ಯಾರನ್ನ? ಗೌತಮ ಪರ್ಮಿಷನ್. ಅವ್ರಂದ್ರೆ ಇಲ್ಲ ನಾಳೆ ಹೋಗ್ತಾರೆ ತೋಡ್ರಿ, ಮೂರನೇ ಮತ್ತೆ ನಾಳೆ ಹೋಗ್ತಾರೆ ತೋಡ್ರಿ ಅಂದ್ರೆ ಅವ್ರಿಗೆ ಬಿಡ್ಲಿಕ್ಕೆ ಕೊಲ್ರ ಅವ್ರನ್ನ. ಯಾಕಂದ್ರೆ ದೊಡ್ಡ ಇಂಥ ನಮ್ಮ ಮನೆಗೆ ಯಾವ ಬರೋ ಕೇಳ್ರು ತಮ್ಮ ಮನೆಗೆ ಇಂಥ ಸೇವಾ ಸಿಗ್ತಲ್ಲ ಅಂದ್ರೆ ಅವ್ರು ಗೌತಮರು. ಇವ್ರಿಗೆ ಸಾಕಾತಿವ್ರು ಏನು ಮಾಡ್ಬೇಕು ಅಂದ್ರೆ ಅವ್ರು ಹೆಂಗೆ ಮಾಡೋಕೆ ಪ್ಲ್ಯಾನ್ ಹೆಂಗೆ ಮಾಡೋಕೆ ಹಂಗಾರಿದಕ್ಕೆ ಹೆಂಗೆ ಹೋಗ್ಬೇಕಾತ್ ನಾವು. ಇವನು ಇಲ್ಲಿ ನಮ್ಮದು ಪರಾನ್ನ ಬೇರೆ ಮನೆ ಊಟ ಕೂತ್ಕೊಂಡ್ವಿ. ಇಷ್ಟು ಮಂದಿ ಇಷ್ಟು ಮಜಾ ಇರ್ತಾರಲ್ಲ. ಕೆಲವು ಮಂದಿ ಮನೆ ಊಟಕ್ಕೆ ಹೋಗೋದೇ ಇಲ್ಲ. ಪರಾನ್ನ ವರ್ಜ. ಪರಾನ್ನ ಉಣ್ಣೋದು ಭಾಳ ಕಷ್ಟ ಅದ. ಹಂಗೆಲ್ಲ ಊಟಕ್ಕೆ ಹೋಗ್ಬಾರ್ದು ನಾವು. ಊಟಕ್ಕೆ ಕರಿತಾರೆ ತಿಳ್ಕೊಂಡು ಹೋಗೋದು. ಆ ಊಟ ಉಂಡ್ರೆ ಭಾಳ ಕಷ್ಟದ ಮುಂದೆ ಪಿಚಾಡೋದು. ಅವರು ವರ್ಣ ಬಿಟ್ಟು ನಮ್ಮ ಮೇಲೆ ತಿಳ್ಕೊಡ್ರಿ. ನಮಗೆ ಸ್ವಾಭಾವಿಕ ಸೋಷಿಯಲ್ ಪ್ರಿನ್ಸಿಪಲ್ಲು ಹೌದಿಲ್ಲ. ಮತ್ತೆ ಇವಾಗ ಆ ರೀತಿ ಹೇಳ್ತಾ ಇದ್ದಾರೆ. ಆವಾಗ ಅದೇ ವೇಳೆಯಾದಾಗ ನಾನು ಈ ಸಂಬಂಧ ಕತೆ ಹೆಂಗದ ನೋಡಿ. ಕತೆ ಬರ್ತಕ್ಕಂಥದ್ದು ಪಾರ್ವತಿಗೆ ಸಿಟ್ಟು ಬೈತು. ನೀನು ಹೇಳಿದ್ನಲ್ಲಿ ನಾನು ಮ್ಯಾಲೆ ಕೂತರ ಗಂಗಾ ಕೂತಿದ್ದಲ್ಲ ಆಕಿ. ಅವ್ರದ್ದು ಈ ರುದ್ರದೇವರು ಗಂಗಾ ತೆಗಿಯೋ ಹಂಗಿಲ್ಲ. ಏನು ಮಾಡ್ಕೊಂಡು ಗಣಪತಿ ಹೇಳಿಲ್ಲ ಆಕಿ. ಏನಪ್ಪ ಮಹಾರಾಯ ಮ್ಯಾಲ ನಮ್ಮ ನಿಮ್ಮ ಆಂಟಿ ಕೂತಾಳ ಮ್ಯಾಲೆ, ಆಕಿನ ಹೆಂಗೆ ನಮ್ಮ ಉಡಿಸ್ಬೇಕಲ್ಲಿ ಹೆಂಗೆ ವ್ಯವಸ್ಥೆ ಮಾಡ್ತೀನಿ ನೋಡ್ಬೇಕಂದ್ಲಕ್ಕೆ. ಅವ ಕಾಜಿ ಮಾಡೋ ತಡಿ ನಾವು ಗೌತಮ. ಯಾರು? ಗಣಪತಿ. ಮಹಾಬುದ್ಧಿವಂತ ಗಣಪತಿ. ಇಂಥ ಪ್ಲ್ಯಾನ್ ಮಾಡೋಕೆ ಅವನ ತಿಳ್ಕೊಡ್ರಿ. ಹಿಂದೆ ರಾವಣದ ಸಿಗಿ ನಿಮಗೆಲ್ಲ ಗೊತ್ತದ ಹೇಗತ್ತ. ಇದೊಂದು ಗತಿ ಹೊಸ ನಿಮಗೆ ತಿಳ್ಕೊಡ್ರಿ. ಏನು ಮಾಡಿದ ಗಣಪತಿ ಆಗಿರ್ತಕ್ಕಂಥವ? ಒಂದು ಪ್ಲ್ಯಾನ್ ಮಾಡಿದವ. ಒಂದು ಆಕಳ ನಿರ್ಮಾಣ ಮಾಡಿದವ. ಆಕಳ ಅವನ ಮೇಲೆ ಗೌತಮರ ಆಶ್ರಮದಾಗ ಬಿಟ್ಬಿಟ್ಟವ. ಗೌತಮರ ಆಶ್ರಮ ಭತ್ತದ್ದು, ಆವು ಗಿಡ, ಬಾಳಿ ಗಿಡ, ತೆಂಗಿನ ಗಿಡ ಎಲ್ಲ ಬೆಳೆಸಿದ್ರು ಗೌತಮರು. ಈ ಆಕಳ ತಿನ್ಕೋತ ಹೋತ್ ನೋಡ್ರಿ. ಇದು ಅವ್ರು ಸೃಷ್ಟಿ ಮಾಡಿದ ಆಕಳ. ಗಣಪತಿ ಯಾಕೆ ಸೃಷ್ಟಿ ಮಾಡಿದಾಗ ಹೇಳ್ತಾರೆ ಮುಂದೆ ನಿಮಗೆ. ಸೃಷ್ಟಿ ಮಾಡಿದ ಆಕಳ ಗಣಪತಿ ಹೊತ್ತು ತಿನ್ಕೋತ ಹೋದ ಆಕಳ ಹೋತದು. ಅದು ಪಾಪ ಯಾರು ನೋಡಿ ಋಷಿ ಅಗಸ್ತ್ಯರು ನೋಡಿದಾರೆ ಅದನ್ನು. ಆಕಳ ಹೊಡಿಲ್ಲ. ಅವ್ರು ಬುದ್ಧಿವಂತರು, ದೊಡ್ಡ ಋಷಿಗಳು ಅವರು. ಸ್ವಲ್ಪ ಹಿಂಗಾದ್ರೆ ಮುಟ್ಟಿದ್ರು ನೋಡ್ರಿ ಅದನ್ನು ಓಡಿಸ್ಬೇಕು ಅಂತ. ಸತ್ತ ಬಿತ್ತಾವ. ಯಾವುದು? ಆಕಳ. ಆಕಳ ಸತ್ತು ಋಷಿಗಳು ನೋಡಿದ್ರಲ್ಲ, ನೀ ಗೋಹತ್ಯೆ ಮಾಡಿದಿ, ನಿಮ್ಮೆಲ್ಲ ಊಟ ಮಾಡೋದು ಹೋಗ್ಬಿಟ್ಟ ಬರಬರ.
ಗಣಪತಿ ಅಂದ, ಅವ್ವ ನೀನು ಪ್ಲ್ಯಾನ್ ಮಾಡಿ ನೋಡಿ ಹೆಂಗೆ ಮಾಡ್ತೀನಿ ನೋಡು ಅಂದ. ಈ ಪ್ಲ್ಯಾನು ನೋಡು ಕಾ ನೋಡಿ ಹಂಗಾರೆ ತಲೆಯರು ನೋಡಂದು ಅಂದ ಗಣಪತಿ. ಅವಾಗ ಅವ್ರೆಲ್ಲ ಹೋಗ್ಬಿಟ್ರಲ್ಲ, ಚಿಂತೆ ಬತ್ತೀವ್ರಿಗೆ. ಯಾರಿಗೆ? ಗೌತಮರಿಗೆ. ಎಂತ ಮಕ್ಕಳು ನಾ ಏನು ಕೊಂದಿಲ್ಲ, ಕೈ ಮುಟ್ಟಿನ ಹೊರಗೆ ಹೋಗಿ ಅಂತ ತಿಳ್ಕೊಂಡು ಸತ್ತು ಹೋತದು. ಜ್ಞಾನ ದೃಷ್ಟಿಯಿಂದ ನೋಡಿದ್ರು. ಅಲ 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 ಅಂದ್ರೆ ಇದೆಲ್ಲ ಹಿಂದೆ ಭಾಳ ಪ್ಲ್ಯಾನ್ಡ್ ದಂಧೆ ಅದ, ಇದು ಅಗದಿ ಸೀಕ್ರೆಟ್ ದಂಧೆ ಅದ ಅಂತ ತಿಳ್ಕೊಂಡು ಹೇಳಿ ಒಂದು ಮುನ್ನೆ ನಕ್ಸಲೈಟ್ ಮಾಡ್ದಂಗೆ ಪ್ಲ್ಯಾನ್ ಇದೆ ಅಂತ ತಿಳ್ಕೊಂಡು ಹೇಳಿ ಕೂತ್ಕೊಂಡ್ರು. ಹಂಗಾರೆ ಏನು ಮಾಡ್ಬೇಕು? ಹಂಗಾರ ಆ ಆಕಳ ಬದುಕ್ಬೇಕಲ್ಲ, ಮ್ಯಾಲಿನ ಗಂಗಾ ಇಲ್ಲಿ ಬರ್ಬೇಕು, ಶಿವನ ತಲೆ ಗಂಗಾ ಇಲ್ಲಿ ಬರ್ಬೇಕು. ಪ್ರಾರ್ಥನೆ ಮಾಡ್ಕೊಂಡ್ರು. ಗಂಗಾ ಬಿಟ್ಟು ನೋಡ್ರಿ ಗಣಪತಿ ಅವು ಹೇಳಿದ, ಹೌದು ನೋಡು ಬನ್ನಿ ಗಂಗಾ ಆರಾಮಿರ ಕಾಜಿ ಮಾಡಬೇಡ. ಅರ್ಥ ಆಗ್ತಿಲ್ಲ ಇದೆಲ್ಲ ಅಲ್ಲಿ ಬರ್ತಕ್ಕಂಥ ಕಥೆ. ಯಾವಾಗ ಗೌತಮರು ಹಿಂಗೆ ಮಾಡಿದ ಕೂಡ ಈ ಪ್ಲಾನ್ ಬಂತಲ್ಲ, ಅವ್ರು ಸಿಟ್ಟು ಬಂದು ಗೌತಮರಿಗೆ ಎಲ್ಲ ವರ್ಷ ಸಿಟ್ಟು ಬಂತು. ಅವ್ರಿಗೆ ಶಾಪ ಕೊಟ್ಬಿಟ್ರು. ವಿದ್ಯಾ ಅಷ್ಟು ನಾಶ ಹೋಲಿನ ಶಾಪ ಕೊಟ್ಬಿಟ್ರು. ಅರ್ಥ ಆಗ್ತಿಲ್ಲ ನಿಮಗೆ? ಯಾರ ತಲೆಗೆ ವಿದ್ಯೆ ಇರೋದೇ ಬೇಡ ಅಂತ ತಿಳ್ಕೊಂಡ್ಬಿಟ್ರು. ಹೋಮ ಹವನ ವಿದ್ಯಾ ಪಾಠ ಎಲ್ಲ ನಿಂತ್ಕೊಂಡ್ಬಿಡ್ತೆ. ಅವಾಗ ದೇವತೆಗಳು ಪ್ರಾರ್ಥನೆ ಮಾಡ್ಕೊಂಡ್ರು ಹೋಗಿ, ಸ್ವಾಮಿ ಹಿಂಗಾಗಿಬಿಟ್ಟದ, ಅಗಸ್ತ್ಯ ಹಿಂಗೆ ಮಾಡಿಬಿಟ್ಟಾರ, ಋಷಿಗಳು ಹಿಂಗೆ ಗೌತಮ ಋಷಿಗಳು ಹಿಂಗೆ ಮಾಡಿಬಿಟ್ಟಾರ, ಹಿಂಗೆ ಗದ್ಲಾಗ್ಯದ ಹಿಂಗೆ ಮಾಡ್ಕೊಂತ ಭಗವಂತ ವೇದವ್ಯಾಸೇನ ಅವತಾರ. ಅರ್ಥ ಆತ ಇಲ್ಲಿ ಮಗ? ವೇದವ್ಯಾಸ ಅವತಾರ ಕಾಣ ಯಾರು? ಗೌತಮ ಋಷಿಗಳ ಹಂಗೆ ತಿಳ್ಕೊಡ್ರಿ ಮಗ. ಗೌತಮ ಗೋತ್ರ, ರಾಯರ ಗೋತ್ರ ಯಾವುದು? ಗೌತಮ ಗೋತ್ರ. ಗೌತಮ ಋಷಿಗಳು ವೇದವ್ಯಾಸರ ಅವತಾರ ಕಾರಣ ಆದರು. ಮುಂದೆ ಅದೇ ಹೊಸ ಮುಂದೆ ಪ್ರಹ್ಲಾದರಾಜರು ನರಸಿಂಹನ ಅವತಾರ ಕಾರಣ ಆದರು. ಆ ವಂಶದ ಮಹತ್ವ ಹೇಳ್ಬೇಕಾಗಿಷ್ಟೇ ನಿಮ್ಗೆ. ಅವರು ವೇದವ್ಯಾಸರ ಅವತಾರಕ್ಕೆ ಕಾರಣ ಆದರೆ ಮತ್ತು ಗೌತಮರು. ಹಂಗೆ ರಾಯರ ಯಾರ ಅವತಾರ ಕಾರಣ ಆದರು? ನರಸಿಂಹರ ಅವತಾರಕ್ಕೆ. ಇಂಥ ಮಹತ್ವರು ಗೌತಮ ವಂಶ ಅಂತ ಹೇಳಿ ಆ ಗೌತಮ ವಂಶದ ವರ್ಣ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಆ ಗೌತಮರ ಗುಣಗಳು ಆದರೆ ಪ್ರಾಯದಂಥ ಮಹಾನುಭಾವ ಗೌತಮರು, ಆ ಗೌತಮರ ವಂಶದೊಳಗಿರ್ತಕ್ಕಂಥ ಪ್ರಭಾವ ಹಂಗೆ ಬೆಳ್ಕೊತ ಹೋತು ಮುಂದೆ ಅಂತಾರ ಮುಂದುವರೆದು. ಆ ವಂಶದ ಬಂದಿರತಕ್ಕಂಥ ಮಹಾನುಭಾವರು 3 ಮಂದಿ, ಅನೇಕ ಮಂದಿ ಪಂಡಿತರು ಕೈ ಬಿಡ್ತಾರೆ. ಮುಂದಷ್ಟು ಹೇಳ್ತಾರೆ. ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು. ಪಿತಾಮಹ ಪ್ರಪಿತಾಮಹ ರಾಯರಿಗೆ. ಮೊದಲೇ ಕೃಷ್ಣ ಭಟ್ಟರು, ಆಮೇಲೆ ಕನಕಾಚಲ ಭಟ್ಟರು, ಆಮೇಲೆ ತಿಮ್ಮಣ್ಣ ಭಟ್ಟರು. ಮೊದಲೇ ಕೃಷ್ಣ ಭಟ್ಟರು ವೈಭವ. ಯಾರ ಕಾಲ ಗೊತ್ತಾ ನಿಮ್ಗೆ? ಕೃಷ್ಣದೇವರಾಯನ ಕಾಲ, ವಿಜಯನಗರದ ವೈಭವ ಕಾಲತಕ್ಕಂಥ ಮಹಾನುಭಾವ ಕೃಷ್ಣವ ಹೆಂಗಿದ್ದ ಅಂತ ಇದ್ದಾರೆ. ಅವಾಗ ಕೃಷ್ಣ ಭಟ್ಟರಿಗೆ ಎಷ್ಟೋ ಹೆಣ್ಮಕ್ಳು ಹುಟ್ಟಿದಂತ, ಏನೋ ಮಕ್ಕಳು ಹೆಣ್ಮಕ್ಳು ಹುಟ್ಟಿದಂತ. ಹೆಣ್ಮಕ್ಳು ಹೆಂಗಿದ್ರು ಗೊತ್ತಾ? ತಂದೆ ಹಂಗೆ ಇದ್ದಂಥವ್ರೇನೋ ನೋಡ್ಲಿಕ್ಕೆ ಅಂತಾರಲ್ಲ, ತಾಯಿ ಹೆಂಗೆ ತಂದೆ ಹೆಂಗಿದ್ದು ಮಕ್ಕಳು ಅಂತ ಇರ್ಲಿ. ಹಂಗೆ ಒಂದು ಮಾತು ಬಿಡ್ತದ, ಧನ್ಯ ಪಿತೃ ಮುಖೀ ಕನ್ಯಾ ತಿಳ್ಕೊಡ. ಹಂಗೆ ಹೆಣ್ಣು ಹುಡುಗರು ಯಾರು ತಂದೆ ಹೆಂಗಿರ್ತಾರಲ್ಲ ಭಾಳ ಪುಣ್ಯವಂತರಂತಾರೆ ಅವ್ರೇನು, ಭಾಳ ಸ್ವಭಾವ ಇರ್ತಕ್ಕಂಥವ್ರು. ತಂದೆ ಮೂಗು, ತಂದೆ ಗಲ್ಲ, ತಂದೆ ಕಿವಿ ಇದ್ದಂಗಿದ್ರೆ ಒಟ್ಟು ಇಲ್ಲಿ ಇಡೀ ತಂದೆ ಹೆಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಹೋಲಿಕೆ ಇರ್ತಂತ ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಭಟ್ರು, ಕೃಷ್ಣಾಚಾರ್ಯ ಇದ್ದರು, ಕೃಷ್ಣ ಭಟ್ರು ಅಂತ ಹೆಸರು. ಅವರಿಗೆ ಏನು ಮಹತ್ವ ಗೊತ್ತಾ? ಕೃಷ್ಣದೇವರಾಯ ಸಂಗೀತ ಹೇಳ್ಕೊಡ್ತಿದ್ರು ಅವರು. ಬೇಕಾಷ್ಟು ದಾಖಲೆಗಳು ಮತ್ತೆ ಅದಕ್ಕೆ ಬರೀ ಪುರಾಣ ಒಂದಲ್ಲ, ಆ ಕೃಷ್ಣ ಇತಿಹಾಸಕ್ಕೆ ಬರ್ತಕ್ಕಂಥ ಮಾತಿವೆಲ್ಲನು ಅದಕ್ಕೆ ಸಂವಾದ ಇರ್ತಕ್ಕಂಥ ಕಲ್ಪನಾ ನೀವು ಓದಿಬಾರ್ದು, ಕಲ್ಪನಾ ಬರ್ತದೆ ಅಂತ ಮಹಾನುಭಾವರು ಕೃಷ್ಣ ಭಟ್ರಾಗಿರ್ತಕ್ಕಂಥವ್ರು. ಬ್ರಾಹ್ಮಣ ವಿದ್ಯೆ ದ್ವಿಜಾತಿ ವಿದ್ಯೆ ಇರ್ತಕ್ಕಂಥ ಮಹಾನುಭಾವರು ಕೃಷ್ಣ ಭಟ್ರು. ಅವರಿಂದ ಬಂದಿರತಕ್ಕಂಥವ್ರು ಮಗ ಕನಕಾಚಲ ಭಟ್ಟರು. ಕನಕಾಚಲ ಪುಣ್ಯನಾಮ ಗುಣ ವಾರಿಧಿ ರಾಯಿವಾಸ ವಿದ್ಯಾಚರಣ ಕೃಷ್ಣಾರ್ಯ ಮಹೀಸುರಾದಿನೇತು. ಕನಕಾಚಲ ನಾಮ ಪುಣ್ಯನಾಮ ಕನಕೋ ವಿಬ್ರಿ ದಿವಾಪರೋತಿ ಧೀರ. ಹೆಂಗಿದು ಗೊತ್ತಾ? ಅಸಾಧ್ಯ ವೈಭವ ಕನಕಾಚಲ ಭಟ್ಟರು. ಕನಕ ಅಂದ್ರೆ ಭಂಗ ಮೊದಲೇ ನೋಡ್ರಿ, ಕನಕಾಚಲ ಅಂತ ಇವರು ಕನಕಾಚಲ ಭಟ್ಟರು ದೊಡ್ಡವರು. ಕೃಷ್ಣ ಭಟ್ಟರು, ಅವ್ರನ್ನ ಬಂದಿರ್ತಕ್ಕಂಥ ಕನಕಾಚಲ ಭಟ್ಟರು. ಅವ್ರನ್ನ ಬಂದಿರ್ತಕ್ಕಂಥ ಮಹಾನುಭಾವರು ತಿಮ್ಮಣ್ಣ ಭಟ್ಟರು. ರಾಯರ ತಂದೆ ತಿಮ್ಮಣ್ಣ ಭಟ್ಟರು ಸೇವಾ ಮಾಡಿದರು, ಸೂತ್ರ ಮಾಡಿಕೊಂಡ್ರು. ತಿಮ್ಮಣ್ಣ ಭಟ್ಟರ ಹೆಂಡತಿ ಗೋಪಿಕಾಂಬ ಸೇವಾ ಮಾಡಿದರು. ಮೊದಲು ಹುಟ್ಟಿರ್ತಕ್ಕಂಥದ್ದು ಒಂದು ಹೆಣ್ಣು, ಒಂದು ಗಂಡು. ಅವರಿಗೆ ಹೆಣ್ಣಿಗೆ ಗೋಪಿಕಾಂಬ ಅಂತ ಹೆಸರಿಟ್ಟರು. ಗಂಡು ಹುಡುಗ ಗುರುರಾಜ ಅಂತ ಹೆಸರಿಟ್ಟರು. ರಾಯರ ಅಣ್ಣ, ರಾಯರ ಅಕ್ಕ. ಇನ್ನು ರಾಯರ ಹುಟ್ಟಿಲ್ಲ, ಮತ್ತಿನ್ನು ರಾಯರ ಅವತಾರ ಇಲ್ಲೇನು ಕುತ್ಕೊಂಡ್ರು. ವಿಚಾರ ಮಾಡಿರು ತಿಮ್ಮಣ್ಣ ಭಟ್ಟರು. ಒಳ್ಳೆ ವಿದ್ವಾಂಸರು, ಕಲ್ತವ್ರು, ಸಿಕಾಷ್ಟು ಓದಿಕೊಂಡಿದ್ರು ಆಗಿನ ಕಾಲಕ್ಕೆ. ನೋಡಿ, ಕೃಷ್ಣದೇವರು ಕೊಟ್ಟಿರ್ತಕ್ಕಂಥ ಬಂಗಾರ ಎಲ್ಲ ಅವ್ರ ಮನೆಯಾಗಿತ್ತು. ಮತ್ತು ಏನೇನು ಕೊಟ್ಟಿದ್ದು ಬಂಗಾರ ತಂಬಿ, ಥಾಲಿ, ಮತ್ತೊಂದು ಮುಂದೆ ಅವರ ಅಜ್ಜಿಂದು ಆಸ್ತಿ ಎಲ್ಲ ಬೈತ್ತು ಅವ್ರಿಗೆ. ಇಷ್ಟಿದ್ರು ಮುಂದೆ ರಾಯರಿ ಬಡತನ ಬರ್ತದಂತ ಅದಿಷ್ಟು ಬಿಟ್ಟು ಹೋಗ್ಬಿಡ್ತಾರೆ. ಆಯ್ತು ತಿಳ್ಕೊಂಡು ವೆಂಕಟ ಭಟ್ ಅವ್ರ ವೆಂಕಟ ಹೇಳಾಗ ಪ್ರಯತ್ನ ಮಾಡಿದರು. ಏನು ಮಾಡೋದು? ಹಂಗಾರೆ ತಿಮ್ಮಣ್ಣ ಭಟ್ ಹೇಳ್ತಾ ಇದ್ದಾರೆ ಅವ್ರ ಮಹಿಮಾ. ಬಾಲ್ಯದಲ್ಲಿ ಅಸಾಧ್ಯ ಮಾಡಿರ್ತಕ್ಕಂಥ ಮಹಾನುಭಾವರು ಅವ್ರ ವಾದ ವೈಖರಿ ಶಿಸ್ತು ಅಂತ ಹೇಳ್ತಾ ಇದ್ದಾರೆ. ಹಗಲ್ ಡ್ಯೂಟಿ ಇತ್ತಂತವ್ರಿಗೆ ರಾಜ ಕೊಟ್ಟಿರ್ತಕ್ಕಂಥ ಬೆಲೆ ಅದು. ಆ ರೀತಿಯಾಗಿ ಸುಷುವೇ ಸೂಣಾಂ ಸುತಾಂ ಸುವೇಶಾಂ ಗುಣಸಿಂಧು ತನಯಂಚ ಗೋಪಿಕಾಂಬ. ಇಬ್ಬರು ರೀತಿಯಿಂದ ಅವರು
ಅವರು ಮಕ್ಕಳನ್ನ ಹಿಡಿದ್ರು. ಒಬ್ಬ ಗೋಪಿಕಾಂಬ ಅಂತಕ್ಕಂಥಕ್ಕೆ, ಒಬ್ಬರು ಗುರುರಾಜ ಅಂತಕ್ಕಂಥವ್ರನ್ನ, ಇಬ್ಬರು ಮಕ್ಕಳ ತಿಮ್ಮಣ್ಣ ಭಟ್ರಿಗೆ ಸಮಾಧಾನ ಆಗಲಿಲ್ಲ. ಏನು ಮಾಡ್ಕೊಂಡ್ರು ಅವರು, ಶಾಸ್ತ್ರ ಪಂಡಿತ ಆಗಿರ್ತ ಮಗ ಬೇಕು ನನಗಂದ್ರಂತ. ಸಾಮಾನ್ಯ ಮಕ್ಕಳಿಗೆ ಓದ್ ಬೇಡ, ನಾಗ ನಮ್ಮ ಮಕ್ಕಳು IT BT ಹೋಗೋದು ಬೇಡ ಅಂದ್ರು. ಹೌದಾ, ಚಂಡಿಗೆ ಬಿಟ್ಕೊಂಡು ನಾಮ ಹಚ್ಕೊಂಡು ಶಾಸ್ತ್ರ ಓದಿ ಅಂದ್ರಂತವ್ರು. ಯಾರು ಅಂತಾರ ನಂಗೆ ಅವ್ರು ಕಿತ್ತುಗಿ ಮೊದಲು ಕ್ರಾಪ್ ಬಿಡು, ಆರಾಮ ಮಾಡಿಡು ಅಂತಿರ್ತಾರೆ. ಈಗ ಆಗಿನ ಕಾಲ ಅದಕ್ಕೆ ಮಾಡೋದು ವಿಷಯ ನಮ್ಮ ಒಟ್ಟು ಇದಾಗಲಿ ಅಂತ ತಿಳ್ಕೊಂಡು ಅದು ಹಂಗೆ ಹೇಳ್ತಿರ್ತಾರೆ. ಅಷ್ಟು ಹೇಳ್ತೀನಿ ತಿಂಗೆ ತಿಳ್ಕೊಬೇಡ್ರಿ, ಬೈತೀನಿ ತಿಳ್ಕೊಂಡು ಅಷ್ಟೇ ಅಂತ ಅರ್ಥಲ್ಲ, ಹಂಗೆ ಕಲ್ಪ ಮಾಡ್ಕೊಬೇಡ್ರಿ. ಯಾವ ಸುಧಾ ಓದ್ತಾನ ಅವ್ರ ಪಿತೃಗಳು ಉದ್ಧಾರ ಆಗ್ತಾವಂತ. ಇವ ಓದ್ದೆ ಇವ ಉದ್ಧಾರ ಆಗೋರು ಅವ್ರಂತ. ಎಲ್ಲರೂ ಆಗ್ತಾವಂತ ಅರ್ಥ. ಮತ್ತು ಆ ರೀತಿಯ ಸುಧಾ ಹಂಗಿರ್ಬೇಕು ಮನುಷ್ಯ. ಅವ ಸುಧಾ ಓದಿ ವ್ಯಕ್ತನ ಮಾಡಿದರೆ ವ್ಯರ್ಥ ಇಲ್ಲ ತಿಳ್ಕೊಡಿ, ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಮಹಾನುಭಾವರು ವೆಂಕಟಾಂಬ ಗುರುರಾಜ ಆಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಗೋಪಿಕಾಂಬ ಆಗಿರ್ತಕ್ಕಂಥಕ್ಕೆ ತಾಯಿ ಪಾಪ ಅಖಂಡ ತಿರುಪತಿ ಬಂದರು, ಸಿರಿಮಾಂಸ ಸೇವಾ ಮಾಡಿದರು. ತಿಮ್ಮಣ್ಣ ಭಟ್ಟರು, ವೆಂಕಟಾಂಬ ಗಂಡ ಹೆಂಡತಿ, ರಾಯರ ತಂದೆ ತಾಯಿ. ಆವಾಗ ಏನು ಹುಟ್ಟಿದ್ರಲ್ಲ, ಅವ್ರು ಹುಟ್ಟಿರ್ತಕ್ಕಂಥ ಮಗ ವೆಂಕಟನಾಥ ಅಂತ ಹೆಸರಿಟ್ಟರು. ಅವ್ರಿಗೆ ಆ ಹೆಸರಿಟ್ಟರಲ್ಲ, ಅದೇ ಗ್ರೇಟ್ ಅಂತಾರೆ ಮಹಾನುಭಾವರು. ಯಾಕೆ ಯಂಕಪ್ಪ ಹೆಂಗೆ ಕೀರ್ತಿ ಪಡೆದ, ಹಂಗೆ ದಿಗ್ದೇಶ ರಾಯರ ಕೀರ್ತಿ ಹೋಗ್ಲಿಕ್ಕಂತ ಹೆಸರಿಟ್ಟು ಅಂತ ಹೇಳ್ತಾ ಇದ್ದಾರೆ. ಆ ಗೋಪಿಕಾಂಬನ ವರ್ಣ ಒಂಚೂರಂಗ ಹೇಳ್ತಾನೆ ನಿಮಗೆ. ಗೋಪಿಕಾಂಬ ಗರ್ಭಿಣಿ ಆದಳು. ಅಲ್ಲೇ ಒಳಗೆ ವೆಂಕಣ್ಣ ಭಟ್ರು ಕೂತಿದ್ರು, ರಾಯರು ಮುಂದಾಗವರು ಕೂತಿರ್ತಕ್ಕಂಥ ಮಹಾನುಭಾವರು. ದೊಡ್ಡ ತಾಪಸಿ, ವಿಚಿತ್ರಮ್ನ ತಪೋನಿಧಿರಿಯದಂತಹ ಅಂತರ ವಿಜಯಕಾರ ಅಂತ ಮಹಾನುಭಾವರು. ಆ ಹೆಣ್ಮಗಳು ಗರ್ಭಿಣಿಯ ವೈರಾಗ್ಯ ಹೇಳ್ತಾ ಇದ್ದಾರೆ, ಗರ್ಭಿಣಿ ಬೈಕೆ ಉಣಿಸ್ತಾ ಇದ್ದಾರೆ. ತನುಷಾ ಹಿಶೋರ್ ವಿರಾಗತಾಕಿಂ ವಿತತಾಂಗೇಶು ವಿಶಾಲ ಲೋಚನಾಯಾ ಪರಥಾ ಸುತಂಹಿತೆ ತರುಣ್ಯ ರುಚಿತೆ ವಸ್ತುನಿ ಕಿಂಕರಾಂ ವಿರಾಗ. ಆಕಿ ಗರ್ಭಿಣಿ ಇದ್ರೆ ಅಸಾಧ್ಯ ವೈರಾಗ್ಯ ಇತ್ತಂತಕಿ. ಏನು ಯಾಕೆ ಹೇಳ್ರಿ, ಒಳಗೆ ಯಾರು ಕೂತ್ಕೊಂಡಾರ, ಅಖಂಡ ವೈರ ಮಾಡಿ ಕೂತ್ಕೊಂಡಾಗ ಆ ಪರಿಣಾಮ ಹೆಂಗಾಗ್ತದೆ, ದುಷ್ಟರು ಹುಟ್ಟೋದಕ್ಕೂ ಸಜ್ಜನ ಹುಟ್ಟೋಕೆ ಇರ್ತಕ್ಕಂಥ ಹೇಳ್ತಾ ಇದ್ದಾರೆ. ಆ ಹೆಣ್ಮಗಳು ಬಹಳ ಶೋಭೆಯಿಂದ ಕಾಣಿಸಿದ್ಲಂತೆ, ಒಳ್ಳೆ ಸುಂದರಾಗಿರ್ತಕ್ಕಂಥಕ್ಕೆ, ಚಂದ್ರನಂಗೆ ಹೊಳಿತಿದ್ದಂತಕ್ಕೇನೋ ಅದನ್ನ ಹೇಳ್ತಾ ಇದ್ದಾರೆ. ಭಾಳ ಕೃಷಳಾಗಿದ್ಲು ಅಂತ ಹೇಳ್ತಾ ಇದ್ದಾರೆ ಮುಂದುವರೆದರು. ಆ ರೀತಿಯಾಗಿ ಅವಳ ಮಹಿಮಾ ಹೇಳ್ಕೊತ ಹೋಗಿ ಆಕಿ ಗರ್ಭಿಣಿ ಇದ್ದಾಗ ಏನು ಮಾಡ್ತಿದ್ಲು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಗರ್ಭದಲ್ಲಿ ಶಿಶು ಅಂತ ಮಹಾನುಭಾವರ್ತಕ್ಕಂಥ ವೆಂಕಟನಾಥ ಹುಟ್ಟೋರಿದ್ದಾರೆ. ಮುಂದೆ ಗೋಪಿಕಾಂಬ ಕಲ್ಪವೃಕ್ಷ ಸಮಾನವಾಗಿರ್ತಕ್ಕಂಥ ಮಗನ ಹೊಟ್ಟೆಗೆ ಇಟ್ಕೊಂಡಿದ್ದಕ್ಕೆ ಆ ಹೆಣ್ಮಗಳಿಗೆ ಏನಾಗಿದ್ದು ಗೊತ್ತಾ, ಗರ್ಭಿಣಿ ಇದ್ಲು. ಗರ್ಭಿಣಿ ಬೇಕಾಗೋ ಸ್ವಾಭಾವಿಕ, ಅನೇಕ ಮಂದಿ ಅನೇಕ ಬೇಕಾಗ್ತಿರ್ತಾವೆ, ವಿಚಿತ್ರ ಬೈಕೆಗಳು. ಅವು ಹೆಣ್ಮಕ್ಳಿಗೆ ಗೊತ್ತು, ಏನಾಗ್ತಾವ ಹುಡುಗರಿಗೆ ಗೊತ್ತಾಗೋದಿಲ್ಲ ಅವು. ಆ ಹೆಣ್ಮಕ್ಳಿಗೆ ಬೈಕ್ ಆಗ್ತಿತ್ತು ಅಂತ ಆಕೇನು ಏನು ಬೈಕಾಗ ಗೊತ್ತಾ, ಆಕೆ ಅನ್ಬೇಕಂತ ಆ ಮಗಳಿಗೆ ಸರೋಜನ ಇದ್ದಾರಲ್ಲ, ಅವ್ರೇನು ಉಪ್ಪಿನಕಾಯಿ ತೊಗೊಂಬರ್ರಿ, ಮತ್ತೊಬ್ಬಗಿದ್ದಾಳ ಸೀತಾಬಾಯಿ ಆಕೆ ಮೇಲೆ ಚಟ್ನಿಬಿಟ್ಟು ತೊಗೊಂಬರ್ರಿ ಅನ್ಬೇಕಂತ. ಅಂದ್ರೆ ಮಂದಿ ಹಾಕ್ಸ್ಕೊಂಡು ಹೋಗ್ಬೇಕು. ಒಳಗೆ ಯಾರು ಕೂತಾರ, ಮೇಲೆ ಭಿಕ್ಷಾಕ್ ಹೋಗೋರು ಮುಂದವರು, ಅಲ್ಲಿ ತಮ್ಮ ಮನೆಯಾಗ ಭಿಕ್ಷಾಕ್ ಹೋಗೋದು, ಸ್ವಾಮಿ ಭಿಕ್ಷಾ ಇರ್ತಾರೆ, ಮತ್ತೆ ಮಂದಿ ಮನೆ ಬೇಕು. ಆಕೆ ಯಾವಾಗಿದ್ದರೂ ನದಿ ಸ್ನಾನ ಮಾಡ್ತಕ್ಕಂಥ ಭಾಳ ಪ್ರೀತಿ ಇತ್ತು ಅಂತ. ನದಿ ಸ್ನಾನ ಕರ್ಕೊಂಡು ಹೋಗ್ಬೇಕಂತ ಗರ್ಭಿಣಿ ಇದ್ದ ಗೋಪಿಕಾಂಬ. ಯಾಕೆ ಒಳ ನದಿ ಸ್ನಾನ ಮಾಡ್ಕೊತ ಮಹಾನುಭಾವರು ಕೂತ್ಕೊಂಡಾರ. ಮತ್ತು ಬೇರೆ ಓದು ಹಂಗಿಲ್ಲ, ಭಾರತ ಭಾಗವತ ಕಥೆಗಳನ್ನ ಓದೋದು ಅದನ್ನ ಹೇಳ್ತಾ ಇದ್ದಾರೆ. ಆಕಿಗೆ ವಿಶೇಷ ಹಂಗೆ ನಿಮಗೆ ಈ ನೀವು ದಾಸ ಸಾಹಿತ್ಯ ಎಲ್ಲ ಓದ್ತಿರ್ತೀರಿ ನೀವು. ಉದರಸ್ಥ ಶಿಶು ಶಿರೋ ದೇಶ್ಯತಃ ಶಾದ್ವಸನೆ ಲೋಹಿತ ಮೃತ್ತಿಕಾನುರಾಗ. ಲೋಹಿತ ಮೃತ್ತಿಕ, ಲೋಹಿತ ಅಂದ್ರೆ ಕೆಂಪು, ಮೃತ್ತಿಕಾ ಅಂದ್ರೆ ಮಣ್ಣು. ಹಾಗೆ ಕೆಂಪು ಮಣ್ಣು ತಿನ್ನೋ ಆಸೆ ಆಯ್ತು ಅಂತ ಹೇಳಲ್ಲ ಆಕೆ. ಏನು ಯಾರಿಗೆ, ಗೋಪಿಕಾಂಬಾಗ. ಯಾಕೆ ಒಳಗೆ ಯಾರು ಕೂತ್ಕೊಂಡ್ರೆ, ಕೆಂಪು ಶಾಟಿ ಹೋದ್ರು ಕೂತ್ಕೊಂಡ್ರೆ, ಒಳಗೆ ಕೂತ್ಕೊಂಡಿರ್ತಕ್ಕಂಥವ್ರು ಮಹಾನುಭಾವರು ಇಂಥ ಬೈಕ್ ಆಗ್ತಿದ್ದು ವರ್ಣ ಮಾಡ್ತಾ ಇದ್ದಾರೆ. ಅಂತ ತಾಯಿಯಾಗಿರ್ತಕ್ಕಂಥಗೆ ಅನೇಕ ಬೈಕೆ ಉಂಟಾಗ್ತಿದ್ದು ಹೇಳ್ತಾ ಇದ್ದಾರೆ. ಆ ಹೆಣ್ಮಗಳು ನೀರಿನ ಅಪೇಕ್ಷೆ ಹೇಳಿದೆ, ನದಿ ಸ್ನಾನ ಅಪೇಕ್ಷೆ ಹೇಳ್ತೇನೆ ನಿಮಗೆ. ಈ ನೀವೆಲ್ಲ ಸ್ವಲ್ಪ ದಾಸ ಸಾಹಿತ್ಯ ಪರಿಚಯ ಇದ್ದವ್ರು ನೀವೆಲ್ಲ, ಹೆಣ್ಮಕ್ಳು ದಾಸರು ಇದ್ದಾರೆ ಹೌದಲ್ಲ. ಹೌದನ ಕಟ್ಟಿ ಗಿರಿಯಮ್ಮ ಇದ್ದಾಳ, ಗಲಗಲಿ ಯವನವ್ರು ಇದ್ದಾರ, ಇಂಥದ್ದವ್ರು ಇದ್ದಾರೆ. ಮೊದಲೇ ಹೆಣ್ಮಕ್ಳು ಯಾರು ಗೊತ್ತಂತ ದಾಸಿ ಆದವರು ಗೋಪಿಕಾಂಬ. ಮೊದಲೇ ದಾಸ ಪ್ರತಿ ಅಕ್ಕಿಗೆ ಸಿಗ್ತದೆ, ರಾಯರ ತಾಯಿಗೆ. ನಾ ಹೇಳೋದಿಲ್ಲ, ವಿಜೇಂದ್ರ ಹೇಳ್ತಾರೆ, ವಿದುಷಿ ವಿವಿಧ ಕಥೆ ವಿತೇನೆ ವೇಗಾಶ್ವಿರ ವಾಹನ ಆಹ್ವಯ ಅಂಕಾಹ ವದತಿ ಸ್ಮ ವದಾ ವದಾ ಬಲಾನಾಂ
ವಸತಿ ಸ್ಮಶಾನ ಏವ ಸಂತತಂ ಸಾ ಆಕಿ ಆ ಹೆಣ್ಮಗಳು ವಿದುಷಿ ಚಲೋ ಓದಿಕೊಂಡಿದ್ದಂತಕಿ, ಭಾರತ ಭಾಗವತ ಕಥಾ ಓದ್ಕೋತಿದ್ಲು. ವಿವಿಧ ಕಥಾವಿತೇನೆ ಎರಡನೇದು ಆಕಿ ಅಂಕಿತ ಇತ್ತಂತಕಿ. ಏನು ಹಂಗೆ ಈ ಹೆಣ್ಮಕ್ಳಿಗೆ ಗಳಗಲಿ ಅವ್ರಿಗೆ ಅಂಕಿತ ಇರ್ತ ಹಂಗೆ ಅಂಕಿತ ಅಂತ ಏನು ಗೊತ್ತ ನಿಮಗೆ? ವೇಗಾಶ್ವರ ವಾಹನಾಭಯಾಂಕ, ಅದ್ರ ಹೆಸರು ಅರ್ಥ ಹೇಳ್ತಾನೆ, ಗರುಡ ವಾಹನ ವಿಠಲ. ರಾಯರ ತಾಯಿ ಪೂರ್ವಾಸ ಅವರಿದ್ದಾಗ ಹೊಟ್ಟಾಗಿದ್ದಾಗ ಗರುಡ ವಾಹನ ವಿಠಲ ಅಂತ ಅನೇಕ ಕೀರ್ತನ ಬರ್ದಂತಕೇನು. ಯಾಕೆ ಹೇಳ್ರಿ? ಬಿಡ್ಲಿಕ್ಕೆ ಕಾರಣ ಒಳಗೆ ಯಾರು ಕೂತ್ಕೊಂಡಾರ? ಮಹಾನುಭಾವರು. ಅವ್ರೊಬ್ಬರೇ ಅಲ್ಲ, ಯಾರವರು? ವ್ಯಾಸರಾಯರವರು ಅಥವಾ ಪ್ರಹ್ಲಾದರಾಜರ ಮಹಾನುಭಾವರು. ಪ್ರಹ್ಲಾದರ ಉಪದೇಶ ಯಾರು ಕೊಟ್ಟಾರ? ನಾರದ ಕೊಟ್ಟಾರ, ಹೌದಿಲ್ಲ? ಅಂಥ ಮಹಾನುಭಾವರು, ಹೊಟ್ಟೆ ಇರತಕ್ಕಂಥ ಮಹಾನುಭಾವರು, ಇಂಥ ಮಂತ್ರಾಲಯ ಪ್ರಭುಗಳು ರಾಯರು ಅವತಾರ ಮಾಡಿದರು. ಹುಟ್ಟಿದ ಹುಡುಗ ವೆಂಕಟನಾಥ ಅಂತ ಹೆಸರಿಟ್ಟವ್ರು ತಂದೆ. ಕರ್ಮ ಎಲ್ಲ ಮಾಡ್ಕೋತ ಬಂದರು. ಆ ಹುಡುಗ ಮಾಡತಕ್ಕಂಥ ಏನು ಕ್ರಿಯಾದಿಗಳನ್ನು ಅವನ್ನೆಲ್ಲ ಮಾಡಿದ್ರು ಅಂತ ಅರ್ಥ. ಹುಡುಗ 3 ವರ್ಷ ಆತು. ಅಕ್ಷರಾಭ್ಯಾಸ ಪ್ರಾರಂಭ ಆಗ್ಬೇಕಲ್ಲ, ಸಾಲಿ ಕಲಿಸ್ಬೇಕಲ್ಲ. ಮತ್ತೆ ಸಾಲಿ ಹೆಂಗೆ ಕಲಿಸ್ಬೇಕಂಗಾರೆ ಹೆಂಗೆ ಪರಂಪರೆ ಏನೋ ಅದೊಂದು ಸಂಸ್ಕಾರ. ಹೆಂಗೆ ಮುಂಜಿ ಜವಳ ಇವೆಲ್ಲ ಮಾಡ್ತಾರಲ್ಲ ಹಂಗೆ ಅದೊಂದು ಸಂಸ್ಕಾರ. ಅಕ್ಷರಾಭ್ಯಾಸ ನಾವು ಹೆಂಗೆ ಮಾಡ್ತೀವಿ ಗೊತ್ತಾ ನಿಮಗೆ? ನಮ್ಮ ಹುಡುಗರು ನಮ್ಮ ಮನೆ ಕಲಿಸೋದೇ ಇಲ್ಲಿ. ನಾವೀಗ ಇನ್ನು 2.5 ವರ್ಷ 3 ವರ್ಷ ಆದ್ಕೊಳ್ಳಿ ಅವ್ನು ಹಂಗೆ ಪ್ರೀ ಸ್ಕೂಲ್ ಹಾಕಿದ್ರೆ ಮತ್ತೆ ಎಲ್ಲ ಕಲಿಸ್ತಿದ್ದೇವೆ ಎಲ್ಲ ಪ್ರೀ ಸ್ಕೂಲ್ನಾಗ. ಅಲ್ಲಿ ಮಹಾನ್ ಟೀಚರ್ಸ್ ಇರ್ತಾರ, ಹೌದಾ? ಅವ್ರು ಹೇಳ್ಕೊತಾರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಟಲ್. ಎಲ್ಲಿ ಬಾಲ ಆಗಲ್ಲ ಹೋಗಲ್ಲ. ಬಾಲ್ಯದ ನಿಮ್ಮ ಕಾಲಕ್ಕೆ ಬಾಲ್ ಇತ್ತು, ಆಗ ಬ್ಯಾಗ್ ಇತ್ತು ನಿಮ್ಮ ಕಾಲಕ್ಕೆ. ಈ ಬಿ ಫಾರ್ ಬಾಟಲ್, ಸಿ ಹೇಳಲೇಬೇಡ ಮತ್ತೆ. ಸಿ ಫಾರ್ ಕಟ್ಲೆಟ್. ನೀವು ಅವ್ರಿಗೆಲ್ಲ ಅರ್ಥ ಆಗೋಲ್ಲ, ನಿಮ್ಗೆ ಅರ್ಥ ಆಗ್ತದೆ, ನಿಮ್ಗೆ ಇವ್ರಿಗೂ ತಿಳಿದ್ರು. ಅದು ಮಾಂಸಾಹಾರಿ ಪದಾರ್ಥ ಕೊಡ್ರಿ ನಿಂಗಿರ್ತದೆ ಅಂತ ಅರ್ಥ, ಹೌದಾ? ಅದಕ್ಕೆ ಸಂಸ್ಕಾರ. ನಮ್ಮಲ್ಲಿ ಹೆಂಗೆ ಸಂಸ್ಕಾರ ಆಗಿರೋ ಗೊತ್ತಾ ನಿಮ್ಗೆ? ಹುಡುಗ ಸಂಸ್ಕಾರ ಮಾಡೋ ಮುಂದೆ ಸ್ವಾಮಿಗಳು ಸಿಕ್ಕರೆ ಭಾಳ ಚಲೋ. ಸ್ವಾಮಿಗಳು ಸಿಕ್ಬಿಟ್ರೆ ಅವ್ರ ಅಕ್ಷರಾಭ್ಯಾಸ ಅವ್ರನ್ನ ಮಾಡಿಸೋದು ಭಾಳ ಚಲೋ. ನಾನು ಹೈಸ್ಕೂಲ್ನಾಗಿದ್ದ ಒಂದು ಘಟನಾ ಆಯ್ತು. ಅನುತ್ತಮ ಅಂತ ಅವನ ಹೆಸರು. ಇಲ್ಲೆಲ್ಲೂ ನೌಕರಿ ಮಾಡ್ತಾನಂತ, ಯಾವಾಗ ಫೋನ್ ಮಾಡ್ತಾನೆ ನನಗೆ. ಅನುತ್ತಮ ಅಂತ ಹೆಸರು. SSLC ಕೂತ್ಕೊಂಡ ಪರೀಕ್ಷೆ ಆಯ್ತು. ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಿದ್ದು. ಆ ಹುಡುಗ ಚಲೋ 90 ಮೇಲೆ ತೊಗೊಂಡಿದ್ದ, ಮಾರ್ಕ್ಸ್ ಕಮ್ಮಿ ಬಿದ್ದು. ಅವ್ರ ತಾಯಿ ನೌಕರಿ ಮಾಡ್ತಿದ್ರು, ನಮ್ಮ ಬ್ರಾಹ್ಮಣರ. ಮತ್ತು ಅಜ್ಜಿ ನಾವು ಮ್ಯಾಲೆ ಬರಿತೀವಿ ರಿಕೌಂಟಿಗೆ ಅಂತ ಹಾಕಿದ್ರು. ಆ ಹುಡುಗ ಸ್ಟೇಟಿಗೆ 3ನೇ ರ್ಯಾಂಕ್ ಬಂದ. ರಿಕೌಂಟ್ನಾಗ ಸ್ಟೇಟಿಗೆ 3ನೇ ರ್ಯಾಂಕ್ ಬಂತ ಹುಡುಗ. ಸ್ಕೂಲ್ ಹೆಂಗೆ ಫಸ್ಟ್ ಇದ್ದ, ಪ್ರಶ್ನೆ ಇಲ್ಲ. ಮುಂದೆ ಸ್ವಾಮಿಗಳು ಚಾತುರ್ಮಾಸ ಕೂತ್ಕೊಂಡ್ರು ಸತ್ಯಾತ್ಮರಿಯಲ್ಲಿ. ಅವ್ರ ಗಂಡ ಹೆಂಡತಿ ಬಂದಾರ ನನ್ನ ಹತ್ರ. ನಾನು ಕೇಳಿದ್ರೆ ನಿಮ್ಗೆ ಒಂದು ವಿನಂತಿ ಮಾಡ್ಕೊತೀವಿ ಅಂತ ಕೇಳಿದ್ರೆ ನಂಗೆ. ನಾ ಹೇಳೋ ಕಥೆ ಸತ್ಯ ಕಥೆ ಇದು. ಏನ್ರಿ ನಾನು ನಿಮಗೆ ಸ್ವಾಮಿಗಳು ಪರಿಚಯ ಆದವ್ರನ್ನ ಪರಿಚಯ ಏನ್ರಿ ಮಾತಾಡ್ತಾರೆ, ಹೋದ್ರೆ ಕರೀತಾರೆ. ನಮ್ಮ ಪರಿಚಯ ಇಲ್ಲ, ನಾವು ಹೋಲಿಕ್ಕೆ ಹೆದರ್ತೀವಿ. ನಾವು ಸ್ವಾಮಿಗಳಿಗೆ 25,000 ರೂಪಾಯಿ ಕೊಡ್ಬೇಕಾಗ್ಯದ ಹತ್ರ. ಅವರು ಯಾಕೆ ನಾನು ನಮ್ಮ ಹುಡುಗ ಅಕ್ಷರಾಭ್ಯಾಸ ಅವ್ರು ಮಾಡಿಸ್ಯಾರ ಅಂತ ಹೇಳ. ಅದಕ್ಕೆ ಅನುತ್ತಮ ಆಗ್ಯ ನಮ್ಮ ಹೆಸರು. ಅವರೇ ಹೇಳಿದ್ರು ಅನುತ್ತಮ ಹೆಸರು ಅಂತ ಹೇಳಿದ್ರು ಅವರಿಗೆ. ಅನುತ್ತಮ ವಿಷ್ಣು ಸಹಸ್ರನಾಮ ಹೆಸರು, ಹೌದಾ? ಅನುತ್ತಮ ಉತ್ತಮ ಅಲ್ಲ ಅಂತ ಅರ್ಥ ಅಲ್ಲ, ಇವನಿಗಿಂತ ಉತ್ತಮ ಯಾವ ಇಲ್ಲ ಅಂತ ಅರ್ಥ. ಅದಕ್ಕೆ ನ ಉತ್ತಮ ಯಶಸ್ಸಹ ನೀವು ಬಿಡಿಸೋ ಸಮಾಸ ಬಿಡಿಸಲ್ಲ ಅಂತ ಕೊಡ್ರಿ. ಅದಕ್ಕೆ ಅವಶ್ಯ ನಾಲ್ಕು ಬರೀ ಮನೆ ಬರೋಂದಿ. ಅವ್ರದ್ದು ಕಾರ್ ಇತ್ತು. ಸ್ವಾಮಿ ಹೋಗಿ ಭೇಟಿಯಾಗಿ ಹೆಂಗೆ ಅಂತ ಹೇಳಿ ನಾನು ಕರ್ಕೊಂಬ ಅಂದ್ರೆ ಅವ್ರು ಹೋದೆ. ಸಾಷ್ಟಾಂಗ ಹಾಕಿದ್ರು 2 ಕೊಡಿ. ಸ್ವಾಮಿ ಅಕ್ಷರಾಭ್ಯಾಸ ನೀವು ಮಾಡಿಸಿದ್ರಿ, ಸ್ಟೇಟಿಗೆ 3ನೇ ರ್ಯಾಂಕ್ ಬಂದಾನ, ಪಾಪ ಇಲ್ಲ ಕರ್ ಸ್ವಾಮಿಗಳಿಗೆ ಅನುಗ್ರಹ ಮಾಡಿದ್ರು. ಈ ಹುಡುಗ ದೊಡ್ಡ ನೌಕರಿ ಮಾಡ್ತಾನೆ ಇದ್ದಿನ ದಿವಸ ಅಂತ ಅಂದರೆ ಅಕ್ಷರಾಭ್ಯಾಸ ಪ್ರಭಾವ ಹೆಂಗಿದ್ರೆ ಹೇಳ್ತೇನೆ ನಿಮಗೆ. ಅಕ್ಷರಾಭ್ಯಾಸ ಮಾಡಿಸೋಗ ಮನೆಯಾಗೆಲ್ಲ ಫಂಕ್ಷನ್ ಮಾಡಿ, ನಮ್ಮ ಮನೆ ದೇವ್ರ ಪೂಜೆ ಇರೋದೇ ಇಲ್ಲ, ಹುಡುಗ ಸಾರಿ ಹೋಗ್ಬಿಡ್ತಾವೆ. ಹೌದಾ? ಮನ್ಯಾಗ ಪೂಜೆ ಗೀಜೆ ಮಾಡಿ ಆ ಬೆಳ್ಳಿ ತಟ್ಟಿ ಒಳಗೆ ಒಂದು ಅಕ್ಕಿ ಹೊತ್ತು ಸಾಲ ಅಕ್ಕಿ ಒಳಗೆ ತಾಮ್ರದ ಅಕ್ಕಿ ಹಾಕಿ ಒಂದು ಸುದರ್ಶನ ತಗೊಂಡು ಅದರಿಂದ ಓಂ ಅಂತ ಬರೆಸ್ಬೇಕು. ಅಲ್ಲಿದ್ದ ಶುರು ಅಕ್ಷರಾಭ್ಯಾಸ. ನಮ್ಮ ಪರಂಪರಾ ಇದು. ಹಿಂಗೆ ಮಾಡ್ಬೇಕು ಅಂತ ಅರ್ಥ. ಮುಂದೆ ಇಂಗ್ಲೀಷಗಳು ಏನಾರ ಕಲ್ಕೋಲ್ಲ ಯಾಕವ. ಇದು ಒಳ್ಳೆಯ ಸಂಸ್ಕಾರ ಅಂತ ಹೀಗಿರ್ತದೆ. ಸುದರ್ಶನ ಅಂದ್ರೆ ಅಲ್ಲೇ ಬರೆಸ್ಬೇಕು, ತಂದೆ ಕೂತ್ಕೊಂಡವ. ವೆಂಕಟನಾಥರಿಗೆ ತಿಮ್ಮಣ್ಣ ಭಟ್ರು ಹಿಂಗೆ ಸಂಸ್ಕಾರ ಆಗಲಿ ಕೂತ್ಕೊಂಡ್ರು. ಅಲ್ಲಿ ಹೇಳಿ ಕೈ ಮುಗಿಸ್ದೆ ಬಿಡ್ತೀನಿ ಮಾಡತ್ತೆ ಅಂತ ಅರ್ಥ ಆತಿಲ್ಲ. ಮನೆಯಾಗೆಲ್ಲ ಫಂಕ್ಷನ್ ಮಾಡಿದ್ರು. ಎಲ್ಲ ವಿದ್ವಾಂಸರ ಕರ ಮನೆಗೆ ಆಶೀರ್ವಾದ ಮಾಡಲಿಕ್ಕೆ ಎಲ್ಲ ಬಂದು ಕೂತ್ಕೊಂಡು ಒಟ್ಟಿಗೂ ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು. ಎಲ್ಲನೂ ಕೂತ್ಕೊಂಡ್ರು. ಫಂಕ್ಷನ್ ಆದ್ರು, ದೇವ್ರ ಪೂಜೆ ಮಾಡಿದ್ರು. ಆ ಹುಡುಗನ ತೊಡೆ ಮೇಲೆ ಕುಡಿಸ್ಕೊಂಡ್ರು. ವೆಂಕಟನಾಥ ಸಣ್ಣವರು 3 ವರ್ಷ ರಾಯರಂತೆ ನಾ ರಾಯರಾಗಿಲ್ಲೇನೋ ಬಾರಪ್ಪ ಇಲ್ಲೇನು ಕೂತ್ಕೊಂಡ್ರು. ಬೆಳ್ಳಿ ತಟ್ಟಿ ತೊಗೊಂಡ್ರು, ಅಕ್ಕಿ ಹಾಕಿದ್ರು. ಬರೀ ಓಂ ಅಂತ ಬರಿ ಅಂತ ಹೇಳಿದ್ರು ರಾಯರಿಗೆ. ರಾಯರಂತೆ ರಾಯರಾಗಿಲ್ಲೇನೋ ಓಂ ಅಂತ ಬರಿ ಅಂದ್ರು. ಹುಡುಗನ ಕೈ ಬಿಡಿಸಿರು. ಓಂ ಅಂತ ಅಕ್ಷರಕ್ಕೆ ಮನೆ 3 ಅಂತ ತಗೊಂಡು, ಒಂದು ಶಬ್ದ, ಒಂದು ಅಕ್ಷರ, ಅವನು ಹೇಳೋದು ಹೇಳಿ ನಾನು,
ಒಂದು ಅರ್ಥ, ಒಂದು ಧ್ವನಿ ಅಂತ ಇರ್ತದೆ. ಓಂ ಅಂದ್ರೆ ಓಂ ಅನ್ನೋ ಅಂದ್ರೆ ಅವರು ಇವ್ರು ಕೇಳಿದ್ರು, ಈ ನನ್ನ ಬಪ್ಪ ಓಂ ಅನ್ನೋದಿಲ್ಲ ಅಂದ್ರೆ ಸಣ್ಣವ್ರು ಇನ್ನೂ ಮತ್ತೆ ನೋಡಿದ್ರೆ ಯಾಕಂದ್ರು ನನ್ನ ಪ್ರಶ್ನೆ ಅದ ಅಂದ್ರು. ಸಣ್ಣ ಹುಡುಗ ನೋಡಿದ್ರೆ ಇನ್ನು ಪಾಠ ಮುಗುದೇ ಇಲ್ಲ, ಪ್ರಶ್ನೆ ಸುಲಭ ಬಿಡ್ತೇವೆ ಅವ್ರದ್ದು. ನಮ್ಮ ಸಹಾಯ ಪಾಠ ಮುಗಿಬಿಡ್ತಾವೆ, ಪ್ರಶ್ನೆ ಇರೋದಿಲ್ಲ. ಯಾರು ಕೇಳೋ ಪ್ರಶ್ನೆ ಅವ್ರಿಗೆ ಹುಡ್ರಿ ಏನ್ರಿ ಹೇಳಿಕೋ ಅತ್ತ ಗಡಿಗೆ ಅಂತಿರ್ತಾರೆ ಅವರು. ಹಂಗೆ ಇಂತಿಂತ ಹುಡ್ರು ಅವ್ರು ಶಾಲೆಗೆ ಅದೆಲ್ಲ ಓಂ ಇಲ್ಲ, ಏನು ಪ್ರಶ್ನೆ ಆಚೆ ಆತ, ಏನು ಪ್ರಶ್ನೆ, ಎಲ್ಲ ವಿದ್ವಾಂಸರು ಗಾಬರಿ ಆತ. ಈ ಹುಡುಗ ಇನ್ನೂ 3 ವರ್ಷ ಆಗಿದೆ, ಓಂ ಅಂತ ಪ್ರಶ್ನೆ ಕೇಳ್ತಾನೆ ಹುಡುಗ ಹೆಂಗೆ ಇರ್ಬೋದು ಅಂತ. ರಾಯರು ಕೇಳ್ತಾರ, ವೆಂಕಟನಾಥ ಕೇಳ್ತಾರ, ಅಪ್ಪ ಇದಕ್ಕೆ ಉತ್ತರ ಕೊಡ್ತೀಯ ಅಂದ್ರೆ ಅವರು ನೋಡಿ ಅವ್ರ ಮಾತು ಇಲ್ಲಿ ಮಾತು ಹೇಳ್ತೀನಿ ನಿಮಗೆ. ಅಲ್ಪೆ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಅವ್ರು ಕೇಳಿದ ಪ್ರಶ್ನೆ ಅಲ್ಪೆ ಅಲ್ಸ್ವಾಮಿ ಅಂತ, ಅಲ್ಪೆ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಈ ಓಂ ಅಂತ ಬರ್ದಿಯಲ್ಲ, ಇದ್ರಾಗ ಅಖಿಲಾಂಡ ಬ್ರಹ್ಮಾಂಡಕ್ಕೆ ಹೆಂಗೆ ಒಳಗೆ ಕೂತಾನ ಹೇಳಿದ್ರೆ ನಾ ಅಂತೇನೆ ಅಂದ್ರೆ ಅಂತ. ಅಬ್ಬ ಅಂದ್ರೆ ಅವ್ರ ತಂದೆ, ಇದು ನಮ್ಮ ಯೋಗ್ಯತಾ ಅಲ್ಪ. ಸುಧೀಂದ್ರ ಸಂವತ್ ಕರ್ಕೊಂಡು ಹೋಗಿ ಅಲ್ಲಿ ಅವರ ಹೇಳ್ಕೊಡ್ತಾರೆ, ಬಾಯಿ ಕರ್ಕೊಂಡು ಹೋಗ್ತಾರೆ. ಮುಂದೆ ರಾಯರ ಅಭ್ಯಾಸ ಪ್ರಾರಂಭ ಆಯ್ತು ಅನ್ನೋಲಿಗೆ ಇವತ್ತು ಮುಗಿಸ್ತೇನೆ. ಎಷ್ಟು ಟೈಮ್ ಇಟ್ಟದ್ದು? ಹಾಂ, ಇಲ್ಲಿ ಮುಗಿಸ್ತೇನೆ. ನಾಳೆ ತಪ್ಪಗೆ ಹೋಗ್ತೇನೆ. ನಾಳೆ ರಾಯರ ವೈಭವ ಅವರು ಸನ್ಯಾಸ ಹೇಳ್ಕೊತ ಹೋದ್ರೆ ಶ್ರೀಕೃಷ್ಣ ಅರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕ